ಜನಕ್ಕೆ ಬರೀ ಒಂದು 3-4 ತರದ ಲೋನ್ ಮಾತ್ರನೇ ಗೊತ್ತಿರೋದು. ನನಗೆ ನಿಜವಾಗ್ಲೂ ಗೊತ್ತಿರೋದು ನೀವು ಹೇಳಿದ್ದು ಒಂದು ಬಿಸ್ನೆಸ್ ಲೋನು, ಒಂದು ಪರ್ಸನಲ್ ಲೋನು, ಬಿಟ್ರೆ ಒಂದು ಹೋಮ್ ಲೋನು. ಇದನ್ನ ಬಿಟ್ಟು ಬೇರೆ ಲೋನ್ಸ್ ಇದೆಯಾ? ಎಸ್ ಮೇಡಮ್, ಖಂಡಿತವಾಗ್ಲು. ಈಗ ಮನೆನೇ ಇಟ್ಕೊಂಡು ಮಾರ್ಗೇಜ್ ಲೋನ್ ಅಂತ ಕೊಡ್ತಾರೆ. ಈಗ ಮನೆ ತಗೊಳಕೋಸ್ಕರ ಹೋಮ್ ಲೋನ್ ಕೊಡ್ತಾರೆ. ನಿಮ್ಮ ಹತ್ರ ಇರೋ ಮನೆ ಮೇಲ್ಗಡೆ ಪ್ಲೆಜ್ ಮಾಡಿ ತಗೊಳ್ಳೋದಕ್ಕೆ ಮಾರ್ಗೇಜ್ ಲೋನ್ ಅಥವಾ ಲ್ಯಾಪ್ ಅಂತ ಹೇಳ್ತಾರೆ, ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಕಾರ್ ತಗೊಂತೀರಾ ಅಂದ್ರೆ ಕಾರ್ ಲೋನ್. ಹಳೆ ಕಾರ್ ಮೇಲೆ, ನಿಮ್ಮಲ್ಲಿ ಇರೋ ಕಾರ್ ಮೇಲೆ ಲೋನ್ ಕ್ಲಿಯರ್ ಆಗಿದೆ, ಇನ್ನೊಂದ್ಸಲಿ ಲೋನ್ ತಗೋಬೇಕಾದ್ರೆ ತಗೊಳಕಾಗತ್ತೆ. ಹೌದು, ಕಾರ್ ರೀಫೈನಾನ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಅದ್ರ ಜೊತೆಗೆ ಯೂಸ್ಡ್ ಕಾರ್ ಲೋನ್. ಇವಾಗ ನೀವು ಹೊಸ ಕಾರ್ ತಗೊಂತಿಲ್ಲ, ಸೆಕೆಂಡ್ ಹ್ಯಾಂಡ್ ಕಾರ್, ಅವಾಗ ಯೂಸ್ಡ್ ಕಾರ್ ಲೋನ್ ಅಂತ ಕೊಡ್ತೀವಿ. ಆಮೇಲೆ ನೀವೇನೋ ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ, ನಿಮ್ಗೆ ಮೆಷಿನರಿ ತಗೊಳ್ಬೇಕು, ಮೆಷಿನರಿ ಲೋನ್ ಅಂತ ಕೊಡ್ತೀವಿ. ಮೆಷಿನರಿ ಮೇಲೆ ರೀ ಲೋನ್ ಕೊಡ್ತೀವಿ. ಮತ್ತೆ ಅದಾದ್ಮೇಲೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಇರುತ್ತೆ, LC, OD, BG, CC ಅಂತ ಏನೇನೋ ಪ್ರಾಡಕ್ಟ್ ಗಳು ಬರುತ್ತೆ. ಸೊ ಅದಾದ್ಮೇಲೆ ಎಜುಕೇಶನ್ ಲೋನ್ ಕೊಡ್ತೀವಿ ನಾವು, ಗೋಲ್ಡ್ ಲೋನ್ ಕೊಡ್ತೀವಿ. ಅದಾದ್ಮೇಲೆ ಈ ತರ ಇನ್ನೂ ಸುಮಾರು ಪ್ರಾಡಕ್ಟ್ ಗಳಿದೆ ಮೇಡಮ್. ಅಪ್ರಾಕ್ಸಿಮೇಟ್ಲಿ ಎಷ್ಟು ಪ್ರಾಡಕ್ಟ್ಸ್ 20+ ಪ್ರಾಡಕ್ಟ್ ಇದೆ. 20+ ಪ್ರಾಡಕ್ಟ್ ಇದೆ. ನಿಮ್ಮಲ್ಲಿರೋ ಪ್ರಾಪರ್ಟಿನ ಕೊಟ್ಟು ತಗೊಳ್ಳೋಂಥದ್ದೆಲ್ಲ ಸೆಕ್ಯೂರ್ಡ್ ಲೋನ್ ಅಲ್ಲಿ ಬರುತ್ತೆ. ಸೊ ನಮ್ಮ ಹತ್ರ ಏನು ಪ್ರಾಪರ್ಟಿ ಇಲ್ಲ, ಬೇಸ್ಡ್ ಆನ್ ನನ್ನ ಟರ್ನ್ ಓವರ್, ನನ್ನ ಸಿಬಿಲ್ ಅಥವಾ ನನ್ನ ಬಿಸ್ನೆಸ್ ಇದನ್ನ ನೋಡ್ಕೊಂಡು ಕೊಡುವಂತದ್ದು, ಅಥವಾ ಸ್ಯಾಲರಿಡ್ ಮೇಲೆ ಕೊಡುವಂತದ್ದಾಗಿದ್ರೆ ಇದು ಅನ್ಸೆಕ್ಯೂರ್ಡ್ ಲೋನ್ ಅಂತ ಆಗುತ್ತೆ. 10 ರೂಪೀಸ್ ಕಟ್ಟಿಲ್ಲ ಅಂದ್ರೆ ಸಿಬಿಲ್ ಸ್ಕೋರ್ ಅದು ಹಂಗೆ ಹೋಗ್ತಾ ಇರುತ್ತೆ, ನೀವು ಚೆಕ್ ಮಾಡ್ತಾನೆ ಇರಬೇಕು. ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಪಾನ್ ಕಾರ್ಡ್ ಬಂದ್ಬಿಟ್ಟು ಬೇರೆಯವ್ರದ್ದು ನಿಮ್ಗೂ ಫ್ಲೆಚ್ ಆಗೋ ಚಾನ್ಸಸ್ ಇರುತ್ತೆ. ಆಗುತ್ತೆ, ನಿಮ್ ನೇಮು ನಿಮ್ಮ ಫಾದರ್ ನೇಮ್ ಸೇಮ್, ಅವ್ರದ್ದು ನೇಮು ಅವ್ರ ಫಾದರ್ ನೇಮ್ ಸೇಮ್ ಇದ್ರೆ ಕೆಲವು ಸಲ ಟೆಕ್ನಿಕಲ್ ಇಶ್ಯೂ ಇಂದನೂ ಕೂಡ ಆತರ ಆಗುತ್ತೆ. ಅದಕ್ಕೆ ನಾನು ಹೇಳಿದೆ, ಎವ್ರಿ ಇಯರ್ ಅಥವಾ 6 ಮಂತ್ ಒನ್ಸು ನಿಮ್ ಸಿಬಿಲ್ ರಿಪೋರ್ಟ್ ತೆಗಿತಾನೆ ಇರಬೇಕು, ಚೆಕ್ ಮಾಡ್ತಾನೆ ಇರಬೇಕಾಗುತ್ತೆ. ಕಾರ್ ಲೋನ್ ಹೆಂಗೆ ಸೆಕ್ಯೂರ್ಡ್ ಲೋನ್ ಆಗುತ್ತೆ ಅಂತ ನೋಡಿ. ಇವಾಗ ನೀವು ಕಾರ್ನ ಬಂದ್ಬಿಟ್ಟು ಕ್ಯಾಶ್ ಕೊಟ್ಟು ತಗೊಳ್ಳೋದಾದ್ರೆ ನಿಮ್ಗೆ 2 ಕೀ ಅಂತ ಕೊಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ಲೋನಿಗೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕೀ ಬ್ಯಾಂಕ್ ಅಲ್ಲಿ ಇರುತ್ತೆ. ಸೊ ಅವ್ರ ಅಗ್ರಿಮೆಂಟ್ ಅಲ್ಲೇ ಬಂದ್ಬಿಟ್ಟು ಅದು ಮೆನ್ಷನ್ ಆಗಿರುತ್ತೆ, ಎನಿ ಟೈಮ್ EMI ಕಟ್ತಿದ್ದಾಗ, ಕಂಟಿನ್ಯೂಸ್ಲಿ 2 EMI 3 EMI ಕಟ್ತಿದ್ದಾಗ ಬಂದ್ಬಿಟ್ಟು ಬ್ಯಾಂಕ್ ಅವ್ರು ಬಂದ್ಬಿಟ್ಟು ಅದನ್ನ ಸೀಸ್ ಮಾಡೋ ಆಪ್ಷನ್ ಇರುತ್ತೆ. ನೀವು ನೋಡಿರ್ತೀರ ಹೊರಗಡೆ ಬಂದು ಸಿಗ್ನಲ್ ಎಲ್ಲ ಬಂದ್ಬಿಟ್ಟು ಸೀಸ್ ಮಾಡ್ತಾರಂತ. ಇದಕ್ಕೆ ಕಾರಣಕ್ಕೆ ಆಲ್ರೆಡಿ ಬಂದ್ಬಿಟ್ಟು ಅದು ಸಿಗ್ನೇಚರ್ ಆಗಿರುತ್ತೆ, ಸುಮ್ಮನೆ ಬಂದು ಹಿಂಗೆ ತಗೊಂಡೋಗಲ್ಲ. ಸೊ ಇವತ್ತು ನಾವು ಈ ಲೋನ್ಸ್ ಗಳ ಬಗ್ಗೆ ಮಾತಾಡೋಣ. ಯಾರಿಗೆ ಲೋನ್ಸ್ ಸಿಗುತ್ತೆ, ಯಾರಿಗೆ ಲೋನ್ಸ್ ಸಿಗಲ್ಲ, ಯಾವ ತರ ನೀವು ಲೋನ್ ತಗೊಳ್ಬೇಕು, ಲೋನ್ಗೆ EMI ನ ಹೇಗೆ ಕಟ್ಟಬೇಕು, ಆಕ್ಚುಲ್ ಆಗಿ ಎಷ್ಟು ಲೋನ್ ಇದೆ ಇದ್ರ ಬಗ್ಗೆ ನಿಮಗೆ ಗೊತ್ತಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಕ್ಕೆ ಇವತ್ತು ನನ್ನ ಜೊತೆ ನನ್ನ ಸ್ಟುಡಿಯೋನಲ್ಲಿ ಕೂತಿದ್ದಾರೆ ಒಬ್ರು ಪೈನಿಯರ್. ಇವರು ನಮ್ಮ ಕರ್ನಾಟಕ ಐಕಾನ್ ಅವಾರ್ಡ್ ವಿನ್ನರ್. ಇವತ್ತು ನನ್ನ ಜೊತೆ ಸ್ಟುಡಿಯೋನಲ್ಲಿ ಕೂತಿದ್ದಾರೆ ನಿಧಿ ವೃದ್ಧಿ ಫೌಂಡರ್ ಹಾಗೂ CEO ಆದ ಪ್ರಮೋದ್ ಗಂಗಾಧರ್ ಅವರು. ನಮಸ್ಕಾರ ಪ್ರಮೋದ್ ಅವರೇ, ವೆರಿ ವೆರಿ ವಾರ್ಮ್ ವೆಲ್ಕಮ್ ಟು ಮೈ ಶೋ. ನಮಸ್ತೆ ಪಲ್ಲವಿ ಅವರೇ. ಓಕೆ ಸರ್, ನಾನು ತರ ನಮ್ಮ ಇಂಡಿಯಾನಲ್ಲಿ ಜನಕ್ಕೆ ಲೋನ್ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗ ಬೇಕಿದ್ರೂ ಒಂದು ಲೋನ್ ಅನ್ನ ತಗೊಳಕ್ಕೆ ಯೋಚನೆ ಮಾಡ್ತಾರೆ. ಸೊ ನಾವು ಲೋನ್ಸ್ ಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಫಸ್ಟ್ ನಿಧಿ ವೃದ್ಧಿ ಬಗ್ಗೆ ಮಾತಾಡೋಣ, ನಿಮ್ಮ ಬಗ್ಗೆ ಮಾತಾಡೋಣ. ಇವರು ಫೈನಾನ್ಷಿಯಲ್ ಕಂಪನಿ ಅಂತ ಹೇಳಿದಾಗ ಯಾರು ಲೋನ್ಸ್ ಬಗ್ಗೆ ಯೋಚನೆ ಮಾಡಲ್ಲ, ಫಿನ್ಟೆಕ್ ಇದ್ರ ಬಗ್ಗೆನೇ ಯೋಚನೆ ಮಾಡೋದು. ಸೊ ನೀವು ನಿಧಿ ವೃದ್ಧಿನ ಏನ್ ಯೋಚನೆ ಮಾಡ್ಕೊಂಡು ಶುರು ಮಾಡಿದ್ರಿ? ವಾಟ್ ವಾಸ್ ಯೋರ್ ಬ್ಯಾಕ್ ಗ್ರೌಂಡ್ ಬಿಹೈಂಡ್ ಇಟ್? ಈಗ ನಾನು ನಿಧಿ ವೃದ್ಧಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದೇ ಫೀಲ್ಡ್ ಅಲ್ಲಿ ನಾನು ಒಂದು 10 years ಎಕ್ಸ್ಪೀರಿಯನ್ಸ್ ಇದೆ. ಎಕ್ಸ್ ಬ್ಯಾಂಕ್ ಎಂಪ್ಲಾಯಿ. ಅದಾದ್ಮೇಲೆ ಒಂದು ಇಂಡಿಯಾಸ್ ಲಾರ್ಜೆಸ್ಟ್ ಲೋನ್ ಡಿಸ್ಟ್ರಿಬ್ಯೂಷನ್ ಅನ್ನೋ ಒಂದು ಕಂಪ್ನಿಗೆ ನಾನೊಂದು 8 years ಕೆಲಸ ಮಾಡಿದ್ದೀನಿ. ಅಲ್ಲಿ ಕೆಲಸ ಮಾಡ್ತಾ ಕೆಲಸಗಳನ್ನ ಕಲ್ತ್ಕೊಂತ, ಸೊ ಕೆಲವೊಂದು ಕಸ್ಟಮರು, ಬ್ಯಾಂಕು ಮತ್ತೆ ಈ DSA ಈ ನಡುವೆ ಇರುವಂತ ಒಂದು ಗ್ಯಾಪ್ ಏನಿದೆ, ಇದೆಲ್ಲ ನಂಗೆ ಕಣ್ಣಿ ಕಾಣಿಸ್ತಾ ಇತ್ತು. ಸೊ ಹಂಗಿದ್ದಾಗ ನಂಗೊಂದು ಥಾಟ್ ಬಂದಿದೆ ಏನಂತ ಹೇಳಿದ್ರೆ, ವೈ ಡೋಂಟ್ ವಿ ಸ್ಟಾರ್ಟ್ ಅವರ್ ಓನ್ ಅಂತ. ಸೊ ಇವಾಗ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಏನಾಗುತ್ತೆ, ಅವ್ರದೇ ಆದ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಸೊ ನಮ್ಗೊಂದು ಲಿಮಿಟೇಷನ್ ಅಂತ ಇರುತ್ತೆ, ಕಸ್ಟಮರ್ ಜೊತೆ ಮಾತಾಡುವಾಗಿರ್ಬೋದು, ಅವ್ರು ಕೆಲಸ ಮಾಡಬೇಕಾಗಿರ್ಬೋದು. ಅವಾಗ ಏನಂತ ಹೇಳಿದ್ರೆ, ಈ ತರ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ಕೊಂಡು ಇದ್ರ ಜೊತೆಗೆ ಏನೇನು ಆಡ್ ಮಾಡ್ಕೋಬಹುದು. ಸೊ ಕಸ್ಟಮರ್ಗೆ ಸರ್ವಿಸ್ ಅಲ್ಲಾಗಿರ್ಬೋದು, ಅವ್ರಿಗೆ ಒಂದು ಕೊಡುವಂತ ಇನ್ಫಾರ್ಮೇಶನ್ ಅಲ್ಲಾಗಿರ್ಬೋದು, ಏನೇನು ಆಡ್ ಮಾಡ್ಬೋದು ಅಂತ ಒಂದು ಥಾಟ್ ಅಲ್ಲಿ ನಿಧಿ ವೃದ್ಧಿ ಅನ್ನೋ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದು. ಸೊ ಏನಾಗುತ್ತೆ, ಲೋನ್ ಅಂತ ಬಂದಾಗ ಬರೀ ಕಸ್ಟಮರ್ಗೆ ಲೋನ್ ಮಾಡಿಕೊಡುವಂಥದ್ದಲ್ಲ, ಲೋನ್ ಮಾಡುವ ಜೊತೆಗೆ ಕಸ್ಟಮರ್ಗೆ ಬೆಸ್ಟ್ ಲೋನ್ ಕೊಡಬೇಕು ನಾವು.
ಸೊ ಇನ್ ಟರ್ಮ್ಸ್ ಆಫ್ ಪ್ರಾಡಕ್ಟ್ನ ಚೂಸ್ ಮಾಡೋದಾಗಿರ್ಬೋದು, ಅದಾದ್ಮೇಲೆ ಅವರಿಗೆ ಕೊಡುವಂಥ ರೇಟ್ ಆಫ್ ಇಂಟ್ರೆಸ್ಟ್ ಆಗಿರ್ಬೋದು, ಸೊ ಅದಾದ್ಮೇಲೆ ಹ್ಯಾಸಲ್ ಫ್ರೀ ಆಗಿ ಹೆಂಗೆ ಕೆಲಸ ಮಾಡ್ಬೋದು ಅಂತ. ಏನಾಗುತ್ತೆ ಇವಾಗ ಲೋನ್ಸ್ ಅಂತ ಬಂದಾಗ ಬಿಸ್ನೆಸ್ ಲೋನ್ ಆಗಿರ್ಬೋದು, ಪರ್ಸನಲ್ ಲೋನ್ ಆಗಿರ್ಬೋದು, ಎಲ್ಲ ಬಂದ್ಬಿಟ್ಟು ವರ್ಕಿಂಗ್ ಪ್ರೊಫೆಷನ್ಸ್ ಆಗಿರ್ತಾರೆ. ಸೊ ಅವರಿಗೆ ಬ್ಯಾಂಕಿಗೆ ಹೋಗಿ ಅಪ್ಲಿಕೇಶನ್ ಎಲ್ಲ ಬರೆದು ಇದೆಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಾವು ಒಂದು DSA ಡೈರೆಕ್ಟ್ ಸೆಲ್ಲಿಂಗ್ ಏಜೆಂಟ್ ಅಂತ ಒಂದು ಬ್ಯಾಂಕ್ ಅವರೇ ಬಂದ್ಬಿಟ್ಟು ನಮ್ಮನ್ನ ಅಪಾಯಿಂಟ್ ಮಾಡಿರ್ತಾರೆ. ಈ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಬ್ಯಾಂಕ್ ಆದಷ್ಟು ಕಸ್ಟಮರ್ದು ಬಂದ್ಬಿಟ್ಟು ಕೆಲಸಗಳನ್ನ ಕಡಿಮೆ ಮಾಡಬೇಕು, ಅವ್ರಿಗೆ ಇನ್ಫಾರ್ಮೇಶನ್ ಅವ್ರಿಗೆ ಯಾವಾಗ ಬೇಕು ಅವಾಗ ನಾವು ಕೊಡಬೇಕು. ಈ ರೀಸನ್ಗೆ ಬಂದ್ಬಿಟ್ಟು ಒಂದು DSA ಇರುತ್ತೆ. ಸೊ ಇದನ್ನ ಎಷ್ಟು ಕಸ್ಟಮರ್ಗೆ ಈಸಿಯಾಗಿ ಮಾಡ್ಬೋದು ಮಾಡುವಂತ ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡಿರುವಂತದ್ದು. ಈಗ ಏನಾಗುತ್ತೆ ಇವಾಗ ಯು ಆರ್ ಬೀಯಿಂಗ್ ಇವಾಗ ಎಕ್ಸಾಂಪಲ್ ನೀವು ಒಂದು ಬಿಸ್ನೆಸ್ ಮ್ಯಾನ್ ಅನ್ಕೊಳ್ಳೋಣ, ಅವಾಗ ಏನಾಗುತ್ತೆ ನೀವು ಲೋನಿಗೆ ಹೋಗ್ತೀರಾ, ಬಟ್ ನಿಮ್ಗೆ ಏನಂತ ಹೇಳಿದ್ರೆ ನಿಮ್ದೇ ಬಿಸ್ನೆಸ್ ನಲ್ಲಿ ನೀವು ಬ್ಯುಸಿ ಆಗಿರ್ತೀರಾ. ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ಯಾವ ಬ್ಯಾಂಕ್ ಏನು ಕೊಡ್ಬೇಕು ಏನು ಮಾಡಬೇಕು ಅನ್ನೋ, ಆಮೇಲೆ ಏನ್ ಲೋನ್ ಅಮೌಂಟ್ ಬೇಕು, ಆಮೇಲೆ ಏನ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಸಿಗ್ತಿದೆ, ಎಷ್ಟು ದಿವಸದಲ್ಲಿ ಸಿಗ್ತಿದೆ, ಆಮೇಲೆ ಇದಕ್ಕೆಲ್ಲ ಓಡಾಡೋರು ಯಾರು, ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಒಂದು ದೊಡ್ಡ ಪ್ರಶ್ನೆ ಇರುತ್ತೆ. ಅದನ್ನ ಬಂದ್ಬಿಟ್ಟು ನಾವು ಈಸಿಯಾಗಿ ಮಾಡ್ತೀವಿ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಡೇ ಬಂದ್ಬಿಟ್ಟು ನಿಮ್ಮನ್ನ ಕೂತ್ಕೊಂಡು ನಿಮ್ಮ ಹತ್ರ ಕೇಳ್ತೀವಿ, ಏನಕ್ಕೆ ಲೋನಿಗೆ ಹೋಗ್ತಾ ಇದೀರಾ, ಎಂಡ್ ಯೂಸ್ ಏನು ಅಂತ ಕೇಳಿದ್ರಿಂದ ಸ್ಟಾರ್ಟ್ ಆಗಿ, ಅದಾದ್ಮೇಲೆ ನಿಮ್ಮ ಪ್ರಾಡಕ್ಟ್ ಯಾವ ಬ್ಯಾಂಕಲ್ಲಿ ಸೂಟ್ ನಿಮ್ಮ ಒಂದು ಪ್ರೊಫೈಲ್ ಯಾವ ಬ್ಯಾಂಕಲ್ಲಿ ಸೂಟ್ ಆಗುತ್ತೆ ಅಂತ ನೋಡ್ಕೊಂಡು ಆ ಬ್ಯಾಂಕ್ಗೆ ನಾವು ಚೂಸ್ ಮಾಡಿ, ಅದಾದ್ಮೇಲೆ ಆ ಬ್ಯಾಂಕಲ್ಲಿ ನಿಮ್ಗೋಸ್ಕರ ನಾವು ನಿಮ್ಮ ಪರವಾಗಿ ನಾವು ಬ್ಯಾಂಕಲ್ಲಿ ನೆಗೋಸಿಯೇಟ್ ಮಾಡಿ ರೇಟ್ ಆಫ್ ಇಂಟ್ರೆಸ್ಟ್ ಆಗಿರ್ಬೋದು, ಅದರ್ ಚಾರ್ಜಸ್ ಆಗಿರ್ಬೋದು ಎಲ್ಲ ಇದು ಮಾಡ್ಬಿಟ್ಟು ನಿಮ್ಗೆ ಅಕೌಂಟಿಗೆ ದುಡ್ಡು ಬರೋ ತನಕ ನಾವು ಕೆಲಸ ಮಾಡ್ತೀವಿ. ಸೊ ಫಾರ್ ದಿಸ್ ವಿ ಡೋಂಟ್ ಚಾರ್ಜ್ ಎನಿಥಿಂಗ್ ಟು ದ ಕಸ್ಟಮರ್. ಏನಾಗುತ್ತೆ ಇದ್ರಲ್ಲಿ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ 2-3% ಅಂತ ಚಾರ್ಜ್ ಮಾಡೋರು ಇದ್ದಾರೆ, ಏನಂತ ಹೇಳಿದ್ರೆ ಇರುತ್ತಲ್ವಾ. ಸೊ ವಿ ಡೋಂಟ್ ಚಾರ್ಜ್. ಏನಾಗುತ್ತೆ ಬ್ಯಾಂಕ್ ಇಂದ ಬಂದ್ಬಿಟ್ಟು ನಾವು ಈ ತರ ಸರ್ವಿಸ್ ಕೊಟ್ಟಿದ್ದಕ್ಕೆ ಸರ್ವಿಸ್ ಚಾರ್ಜಸ್ ಅಂತ ಬ್ಯಾಂಕ್ ಇಂದ ನಮ್ಗೆ ಬರುತ್ತೆ, ನಮ್ ಕಂಪನಿಗೆ ಬರುತ್ತೆ. ಸೊ ಅದನ್ನೇ ತಗೊಂಡು ನಾವು ಕಸ್ಟಮರ್ಗೆ ಎಕ್ಸ್ಟ್ರಾ ಏನು ಚಾರ್ಜಸ್ ಮಾಡಕ್ ಹೋಗಲ್ಲ. ಸೊ ಇದೊಂದು ನಮ್ದು USP ಅಂತ ನಾವು ಹೇಳ್ಬೋದು. ಸಮಾಜ ಸೇವೆ ಮಾಡ್ತಾ ಇದ್ದಾರಾ ಸರ್ ನೀವು? ನಾನು ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ, ಬಿಕಾಸ್ ನೀವು ಹೇಳಿರೋ ತರ ಇಟ್ ಈಸ್ ವೆರಿ ಟ್ರೂ. ನಾವು ಯಾವುದೇ ಒಂದು ಲೋನ್ ಅನ್ನ ಅಪ್ಲೈ ಮಾಡಕ್ ಹೋದಾಗ, ಯಾವ್ದಾದ್ರು ಒಬ್ರು ಏಜೆಂಟ್ ಥ್ರೂ ಅಪ್ಲೈ ಮಾಡಕ್ ಹೋದಾಗ ಮಿನಿಮಮ್ 1-2% ಅಂತೂ ಇದ್ದೇ ಇರುತ್ತೆ. ಡಾಕ್ಯುಮೆಂಟೇಶನ್ ಚಾರ್ಜಸ್ ಹೌದು, ಎಲ್ಲ ಇದ್ದೇ ಇರುತ್ತೆ. ಇಫ್ ಯು ಆರ್ ನಾಟ್ ಟೇಕಿಂಗ್, ದೆನ್ ಜನಕ್ಕೆ ಇದ್ರ ಬಗ್ಗೆ ಗೊತ್ತಾಗ್ಲೇಬೇಕು. ಇಟ್ ಇಸ್ ಸಿಂಪ್ಲಿ ಅಮೇಸಿಂಗ್. ಐ ಆಮ್ ಓನ್ಲಿ ಸರ್ಪ್ರೈಸ್ಡ್. ಸೊ ನಾವು ಮಾತಾಡ್ತಿರುವಾಗ ಹೇಳ್ತಾ ಇದ್ರಿ, ಜನಕ್ಕೆ ಬರೀ ಒಂದು 3-4 ತರದ ಲೋನ್ ಮಾತ್ರನೇ ಗೊತ್ತಿರೋದು. ನನಗೆ ನಿಜವಾಗ್ಲೂ ಗೊತ್ತಿರೋದು ನೀವು ಹೇಳಿದ್ದು ಒಂದು ಬಿಸ್ನೆಸ್ ಲೋನು, ಒಂದು ಪರ್ಸನಲ್ ಲೋನು, ಬಿಟ್ರೆ ಒಂದು ಹೋಮ್ ಲೋನು. ಇದನ್ನ ಬಿಟ್ಟು ಬೇರೆ ಲೋನ್ಸ್ ಇದೆಯಾ? ಎಸ್ ಮೇಡಮ್, ಖಂಡಿತವಾಗ್ಲು. ಇವಾಗ ಹೇಳ್ತೀನಿ ನೋಡಿ, ಬಿಸ್ನೆಸ್ ಲೋನ್ ಅಂತ ಹೇಳಿದ್ರಿ, ಪರ್ಸನಲ್ ಲೋನ್ ಹೇಳಿದ್ರಿ, ಹೋಮ್ ಲೋನ್ ಅಂತ ಹೇಳಿದ್ರಿ. ಈಗ ಮನೆನೇ ಇಟ್ಕೊಂಡು ಮಾರ್ಗೇಜ್ ಲೋನ್ ಅಂತ ಕೊಡ್ತಾರೆ. ಈಗ ಮನೆ ತಗೊಳಕೋಸ್ಕರ ಹೋಮ್ ಲೋನ್ ಕೊಡ್ತಾರೆ. ನಿಮ್ಮ ಹತ್ರ ಇರೋ ಮನೆ ಮೇಲ್ಗಡೆ ಪ್ಲೆಜ್ ಮಾಡಿ ತಗೊಳ್ಳೋದಕ್ಕೆ ಮಾರ್ಗೇಜ್ ಲೋನ್ ಅಥವಾ ಲ್ಯಾಪ್ ಅಂತ ಹೇಳ್ತಾರೆ, ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಕಾರ್ ತಗೊಂತೀರಾ ಅಂದ್ರೆ ಕಾರ್ ಲೋನ್. ಹಳೆ ಕಾರ್ ಮೇಲೆ, ನಿಮ್ಮಲ್ಲಿ ಇರೋ ಕಾರ್ ಮೇಲೆ ಲೋನ್ ಕ್ಲಿಯರ್ ಆಗಿದೆ, ಇನ್ನೊಂದ್ಸಲಿ ಲೋನ್ ತಗೋಬೇಕಾದ್ರೆ ತಗೊಳಕಾಗತ್ತೆ. ಹೌದು, ಕಾರ್ ರೀಫೈನಾನ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಅದ್ರ ಜೊತೆಗೆ ಯೂಸ್ಡ್ ಕಾರ್ ಲೋನ್. ಇವಾಗ ನೀವು ಹೊಸ ಕಾರ್ ತಗೊಂತಿಲ್ಲ, ಸೆಕೆಂಡ್ ಹ್ಯಾಂಡ್ ಅವಾಗ ಯೂಸ್ಡ್ ಕಾರ್ ಲೋನ್ ಅಂತ ಕೊಡ್ತೀವಿ. ಆಮೇಲೆ ನೀವೇನೋ ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ, ನಿಮ್ಗೆ ಮೆಷಿನರಿ ತಗೊಳ್ಬೇಕು, ಮೆಷಿನರಿ ಲೋನ್ ಅಂತ ಕೊಡ್ತೀವಿ. ಮೆಷಿನರಿ ಮೇಲೆ ರೀ ಲೋನ್ ಕೊಡ್ತೀವಿ. ಮತ್ತೆ ಅದಾದ್ಮೇಲೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಇರುತ್ತೆ, LC, OD, BG, CC ಅಂತ ಏನೇನೋ ಪ್ರಾಡಕ್ಟ್ ಗಳು ಬರುತ್ತೆ. ಸೊ ಅದಾದ್ಮೇಲೆ ಎಜುಕೇಶನ್ ಲೋನ್ ಕೊಡ್ತೀವಿ ನಾವು, ಗೋಲ್ಡ್ ಲೋನ್ ಕೊಡ್ತೀವಿ. ಅದಾದ್ಮೇಲೆ ಈ ತರ ಇನ್ನೂ ಸುಮಾರು ಪ್ರಾಡಕ್ಟ್ ಗಳಿದೆ ಮೇಡಮ್. ಅಪ್ರಾಕ್ಸಿಮೇಟ್ಲಿ ಎಷ್ಟು ಪ್ರಾಡಕ್ಟ್ಸ್ ಇದೆ? 20+ ಪ್ರಾಡಕ್ಟ್ ಇದೆ. ಸೊ ಬೇಸಿಕಲಿ ನಾನು ಏನ್ ತಗೊಳ್ಬೇಕು ಅಂದ್ರೆ ನಾನು ನಿಮ್ಮ ಹತ್ರ ಬರಬೇಕು ಅಷ್ಟೇ. ಅದಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಬರೋದು ತುಂಬಾನೇ ಇಂಪಾರ್ಟೆಂಟ್ ಆಗೋದು. ಯಾಕಂದ್ರೆ ಏನಾಗುತ್ತೆ, ಕೆಲವರು ಲೋನ್ ಇವಾಗ ಏನೋ ಒಂದು ಪ್ರಾಡಕ್ಟ್ ತಗೋಬೇಕು, ಕಾರ್ ಲೋನ್ ತಗೋಬೇಕಂತ ಹೇಳಿದ್ರೆ ಪರ್ಸನಲ್ ಲೋನ್ ತಗೊಂಡು ಕಾರ್ ಲೋನ್ ತಗೊಂತಾರೆ, ಕಾರ್ ತಗೊಂತಾರೆ. ಸೊ ಹಂಗಿದ್ದಾಗ ಪರ್ಸನಲ್ ಲೋನ್ ತಗೊಳ್ಳೋ ಬದಲು ಕಾರ್ ಲೋನೇ ತಗೊಳ್ಳೋದ್ರೆ, ಕಾರ್ ಲೋನ್ ಅನ್ನ ಬಂದ್ಬಿಟ್ಟು ಇವಾಗ ಏನ್ ಪ್ರಾಡಕ್ಟ್ ಅಂತ ಇರುತ್ತಲ್ಲ ಅದನ್ನ ಕಾರ್ ಲೋನ್ಗೆ ನಿಮ್ಗೆ ಈಸಿ ಆಗೋ ತರನೇ ಸ್ಟ್ರಕ್ಚರ್ ಮಾಡಿರ್ತಾರೆ. ಸೊ ನೀವು ಪರ್ಸನಲ್ ಲೋನ್ ತಗೊಂಡು ಕಾರ್ ತಗೊಳ್ಳೋದು ಸೂಕ್ತ ಅಲ್ಲ. ಹಂಗಿದ್ದಾಗ ನಾವು ಕಾರ್ ಲೋನ್ಗೆ ಎಂಡ್ ಯೂಸ್ ಏನಂತ ಕೇಳ್ಕೊಂಡು ಆ ಎಂಡ್ ಯೂಸ್ ಎಲ್ಲಿ ಯೂಸ್ ಆಗುತ್ತೆ, ಕರೆಕ್ಟ್ ಆಗಿ ಎಲ್ಲಿ ಅವರಿಗೆ ವರ್ಕೌಟ್ ಆಗುತ್ತೆ ಆ ತರ ಮಾಡ್ಕೊಡ್ತೀವಿ. ಸೊ ನಾವ್ ಇವಾಗ ಲೋನ್ಸ್ ಬಗ್ಗೆ ಮಾತಾಡಿದ್ವಿ. ತುಂಬಾ ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದೀರಾ ನೀವು. ಪರ್ಸನಲ್ ಲೋನ್ ಯಾವ್ದಾದ್ರು ಒಂದು ಕಾರನ್ನ ಫಾರ್ ಎಕ್ಸಾಂಪಲ್ ತಗೊಳ್ಬೇಕು ಅಂದ್ರೆ ಸಾಕಷ್ಟು ಜನ ಪರ್ಸನಲ್ ಲೋನ್ ತಗೊಂಡು ಕಾರನ್ನ ತಗೊಳ್ತಾರೆ ಅಂತ. ಇದೇ ತರ ಐ ಥಿಂಕ್ ಈವನ್ ಮನೆಗಳನ್ನ ತಗೊಳ್ಬೇಕು ಅಂದ್ರೆ ಹೋಮ್ ಲೋನ್ ತಗೊಳಕ್ಕಿಂತ ಮುಂಚೆ ಮನೆ ಕಟ್ಟಿಸ್ಬೇಕು ಅಂದಾಗ, ಬಿಕಾಸ್ ಹೋಮ್ ಲೋನ್ಗೆ ಒಂದು ಲೆವೆಲ್ ಕಟ್ಟೋವರೆಗೂ ಮಾತ್ರನೇ ಅದು ಕಟ್ಟ ಆದ್ಮೇಲೆ ಲೋನ್ ಕ್ಲಿಯರ್ ಆಗೋದು. ಸೊ ಅದನ್ನ ಕಟ್ಟಿಸ್ಬೇಕು ಅಂದ್ರೆ ಜನ ಪರ್ಸನಲ್ ಲೋನ್ಸ್ ತಗೊಳ್ತಾರೆ. ಇದೆಲ್ಲದ್ರ ಮಧ್ಯದಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್, EMI ಇದು ತುಂಬಾನೇ ಇಂಪಾರ್ಟೆಂಟ್ ಆಗೋಗುತ್ತೆ ಒಬ್ಬರಿಗೆ. ಸೊ ಇದನ್ನ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಕಸ್ಟಮರ್ಸ್ಗೆ ಕೊಡ್ತೀರಾ ನೀವು?
ಎಸ್ ಮೇಡಮ್, ಒಳ್ಳೆ ಕ್ವಶನ್ ಇದು. ಏನಾಗುತ್ತೆ ಲೋನ್ ಅಂತ ಬಂದಾಗ ನೋಡಿ, ಈ ಲೋನಿಗೆ ಎಲ್ಲೋ ಹೋದರೆ ಯಾವುದೋ ಬ್ಯಾಂಕಲ್ಲಿ, ಇವಾಗ ನೋಡಿ ನಮ್ಮ ಇಂಡಿಯಾದಲ್ಲಿ ಬಂದುಬಿಟ್ಟು ನಿಮಗೆ ಹಂಗೆ ಕನ್ಸಿಡರ್ ಮಾಡಿದರೆ ಒಂದು 100+ ಬ್ಯಾಂಕ್ಸು NBFCs ಎಲ್ಲ ಇದೆ. ಹೌದು. ಸೊ ಏನಾಗುತ್ತೆ, ನೀವು ಹೋದರೆ ಯಾವುದೋ ಒಂದು ಬ್ಯಾಂಕಲ್ಲಿ ಹೋಗ್ತೀರಾ, ಅಪ್ಲೈ ಮಾಡ್ತೀರಾ, ಏನಾಗುತ್ತೆ ನಿಮ್ಗೊಂದು ಅಕೌಂಟ್ ಇರುತ್ತೆ, ಸ್ಯಾಲ್ರಿ ಅಕೌಂಟು ಅಥವಾ ಬಿಸ್ನೆಸ್ ಅಕೌಂಟ್ ಇರುತ್ತೆ. ಸೊ ಆ ಬ್ಯಾಂಕ್ ನಿಮ್ಗೆ ಆಲ್ರೆಡಿ ಪರಿಚಯ ಇರುತ್ತೆ, ಸೊ ಅಲ್ಲೇ ಹೋಗ್ತೀರಾ. ಸೊ ನಮ್ಮ ಹತ್ರ ಬಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕಿಂತನೂ ಬೆಸ್ಟ್ ಆಪ್ಷನ್ ಬೇರೆ ಬ್ಯಾಂಕಲ್ಲಿ ಇರೋ ಚಾನ್ಸಸ್ ಇರುತ್ತೆ. ಏನಾಗುತ್ತೆ, ಈಗ ಹೋಮ್ ಲೋನಿಗೆ ಅಂತ ಬಂದಾಗ ಖಾತಾದ ಮೇಲೆ ಡಿಪೆಂಡ್ ಆಗುತ್ತೆ, ಎ ಖಾತಾ, ಬಿ ಖಾತಾ, ಈ ಖಾತಾ ಅಂತ ಬಂದ್ಬಿಡುತ್ತೆ. ಸೊ ಒಂದೊಂದು ಬ್ಯಾಂಕಲ್ಲಿ ಎ ಖಾತಾ ಮೇಲ್ಗಡೆ ಬೆಸ್ಟ್ ರೇಟ್ ಸಿಗುತ್ತೆ, ಇನ್ನೊಂದು ಬ್ಯಾಂಕಲ್ಲಿ ಬಿ ಖಾತಾ ಮಾಡೋದೇ ಇಲ್ಲ. ನೀವು ಅಲ್ಲಿ ಹೋಗಿ ಲಾಗಿನ್ ಮಾಡಿದ್ರೆ ಬಿ ಖಾತಾ ಪ್ರಾಪರ್ಟಿ ಇರುತ್ತೆ, ನೀವು ಹೋಗಿ ಲಾಗಿನ್ ಮಾಡಿರ್ತೀರ, ಅವಾಗ ರಿಜೆಕ್ಟ್ ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಪ್ರೊಫೈಲ್ ಅರ್ಥ ಮಾಡ್ಕೊಂಡು ಯಾವ ಖಾತಾ ಅಂತ ನೋಡ್ಕೊಂಡು ಯಾವ ಬ್ಯಾಂಕ್ ಸೂಟ್ ಆಗುತ್ತೆ ಅಂತ ನೋಡ್ಕೊಂಡು ಆ ಬ್ಯಾಂಕಲ್ಲಿ ನಾವು ಲಾಗಿನ್ ಮಾಡ್ತೀವಿ. ಸೊ ಈ ತರ ಹಿಂಗ್ ವರ್ಕ್ ಆಗುತ್ತೆ. ಸೊ ಲೋನಿಗೆ ಇವಾಗ ನೀವು ಕ್ವಶನ್ ಕೇಳಿದ್ರಿ, ಇವಾಗ ಲೋನಿಗೆ ಹೋಗೋಕ್ಕಿಂತ ಮುಂಚೆ ನಾನೇ ಅದನ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಒಂದು ಈಗ ನೀವೇ ಬಂದ್ಬಿಟ್ಟು ಒಂದು ಹೋಮ್ ಲೋನ್ಗೆ ಹೋಗ್ತಾ ಇದ್ದೀರಾ, ಅವಾಗ ಬಂದ್ಬಿಟ್ಟು ಲೋನ್ಗೆ ಹೋಗೋಕ್ಕಿಂತ ಮುಂಚೆ ಏನೇನ್ ನೋಡ್ಬೇಕು, ಸೊ ನಿಮ್ಗೆ ಬೆಸ್ಟ್ ಲೋನ್ ಸಿಗ್ಬೇಕಂದ್ರೆ ಏನೇನ್ ಮಾಡ್ಬೇಕಂತ ನಾನು ಹೇಳ್ಬಿಡ್ತೀನಿ. ಸೊ ನೋಡಿ, ಇವಾಗ ನೀವು ಹೋಮ್ ಲೋನಿಗೆ ಹೋಗ್ತೀರಾ, ಹೋದಾಗ ಒಂದು ಪ್ರಾಪರ್ಟಿ ನೋಡಿ, ಒಂದು ಹೋಮ್ ಲೋನ್ ಅಂತ ಹೇಳಿದ್ರೆ ಒಂದು ಫ್ಲಾಟ್ ತಗೋಬೇಕಾಗತ್ತೆ ನೀವು, ಇಲ್ಲ ಅಂತ ಹೇಳಿದ್ರೆ ನೀವು ರೆಡಿ ಇರುವಂತ ರೀಸೇಲ್ ತಗೋಬೇಕಾಗತ್ತೆ, ಯಾರೋ ಹತ್ರ ತಗೊಂತಿದ್ದೀರಾ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಸೈಟ್ ಇರುತ್ತೆ, ಅದ್ರಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು. ಇದು ಇಲ್ಲ ಅಂತ ಹೇಳಿದ್ರೆ ಸೈಟೂನು ಇರಲ್ಲ, ಮನೇನು ಕನ್ಸ್ಟ್ರಕ್ಷನ್ ಇನ್ನು ಇದಾಗಿರಲ್ಲ, ಸೈಟ್ ತಗೊಂಡು ಕನ್ಸ್ಟ್ರಕ್ಷನ್ ಮಾಡ್ತೀರಾ, ಅದಕ್ಕೊಂದು ಕಾಂಪೋಸಿಟ್ ಲೋನ್ ಅಂತ ಹೇಳ್ತಾರೆ. ಈ ತರ ಬೇರೆ ಬೇರೆ ಪ್ರಾಡಕ್ಟ್ ಗಳೆಲ್ಲ ಬರುತ್ತೆ. ಇದನ್ನ ನೋಡ್ಕೊಳ್ಬೇಕಾಗತ್ತೆ. ನೀವೀಗ ಸೈಟ್ ತಗೊಂತೀರಾ ಅನ್ಕೊಳ್ಳೋಣ, ಸೈಟ್ ತಗೊಳ್ಳೋದಾದ್ರೆ ಬ್ಯಾಂಗ್ಳೂರಲ್ಲಿ ಸೈಟ್ ತಗೊಳ್ಳೋದಾದ್ರೆ ಕೆಲವೊಂದು ವಿಷಯಗಳನ್ನ ನೋಡ್ಬೇಕಾಗತ್ತೆ. ಏನ್ ಖಾತಾ ಇದೆ, ಅದಾದ್ಮೇಲೆ ಅದು ಯಾವ ಏರಿಯಾದಲ್ಲಿ ಬರುತ್ತೆ, ಅದು ಅದರಲ್ಲಿ ಹೈ ಟೆನ್ಷನ್ ವೈರ್ ಏನಾದ್ರು ಮೇಲ್ಗಡೆ ಹೋಗಿದ್ಯಾ, ಅಥವಾ ರಾಜ ಕಾಲುವೆ ಪಕ್ಕದಲ್ಲಿ ಇದೆಯಾ, ಅಥವಾ ಗ್ರೇವ್ ಯಾರ್ಡ್ ಪಕ್ಕದಲ್ಲಿ ಏನಾದ್ರು ಇದೆಯಾ, ಇದೆಲ್ಲ ಮ್ಯಾಟರ್ ಆಗುತ್ತೆ ಲೋನ್ ಕೊಡಕ್ಕೆ. ಹೌದು ಮೇಡಮ್. ಏನಾಗುತ್ತೆ, ಈಗ ನೀವು ರಾಜ ಕಾಲುವೆ ಪಕ್ಕದಲ್ಲೇ ಕೆಳಗಡೆ ರಾಜ ಕಾಲುವೆ ಹೋಗಿರುತ್ತೆ, ನೀವು ಬರೀ ಕಣ್ಣಲ್ಲಿ ಹಿಂಗ್ ನೋಡಿದ್ರೆ ಗೊತ್ತಾಗಲ್ಲ ಅದು. ಸೊ ಅವಾಗ ಅದನ್ನ ನೀವು ನೋಡಿದ್ರೆ ಗೊತ್ತಾಗಲ್ಲ, ನೀವು ಅದನ್ನ ನೀವು ನಿಮ್ಮ ಅಡ್ವೊಕೇಟ್ ಹತ್ರ ಹೋಗಿ ವಿಚಾರಿಸಿ ತಿಳ್ಕೊಬೇಕಾಗುತ್ತೆ. ಸೊ ಹಂಗಿದ್ದಾಗ ಏನಾಗುತ್ತೆ, ಬ್ಯಾಂಕಿಗೆ ಲೋನಿಗೆ ಹೋದಾಗ ಬ್ಯಾಂಕ್ ಅವ್ರು ವಿಚಾರಿಸಿದಾಗ ಅದು ನಿಮ್ಗೆ ಲೋನ್ ಆಗಲ್ಲ, ರಿಜೆಕ್ಟ್ ಆಗುತ್ತೆ. ಆ ಟೈಮಲ್ಲಿ ಏನಾದ್ರು ನೀವು ಲೋನ್ ಆಗತ್ತೆ ಅಂತ, ನಿಮ್ ಸಿಬಿಲ್ ಚೆನ್ನಾಗಿರುತ್ತೆ, ನಿಮ್ ಇನ್ಕಮ್ ಚೆನ್ನಾಗಿರುತ್ತೆ, ನಂಗೆ ಲೋನ್ ಆಗುತ್ತೆ ಅಂತ ನೀವೇನಾದ್ರು ಅಕಸ್ಮಾತ್ ಅವರಿಗೆ ಅಡ್ವಾನ್ಸ್ ಕೊಟ್ಟಿದ್ರೆ, ಆಮೇಲೆ ರಿಟರ್ನ್ ತಗೋಬೇಕಾದ್ರೆ ಅಡ್ವಾನ್ಸ್ ತಗೊಳ್ಬೇಕಾದ್ರೆ ನೀವು ಹೆಂಗ್ ಮಾಡಿರ್ತೀರಾ, ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರ, ಅದ್ರ ಮೇಲೆ ಡಿಪೆಂಡ್. ಸೊ ಏನಾದ್ರು ನಿಮ್ಗೆ ಅಡ್ವಾನ್ಸ್ ವಾಪಸ್ ಅವ್ರು ಕೊಟ್ಟಿಲ್ಲ ಅಂದ್ರೆ ಹಾಗೆ ನಿಮ್ಗೆ ಲಾಸ್ ಆಗುತ್ತೆ. ಸೊ ಲೋನಿಗೆ ಹೋಗ್ಬೇಕಾದ್ರೆ ಇದೆಲ್ಲ ವಿಷಯಗಳನ್ನ ಸ್ವಲ್ಪ ತಿಳ್ಕೊಬೇಕಾಗತ್ತೆ ನೀವು. ವಾವ್, ಎಲ್ಲ ರಾಜ ಕಾಲುವೆ ಬಗ್ಗೆ ಮಾತಾಡ್ತಾ ಇದ್ದೀರಾ, ನಮಗೆ ಕಾಲುವೆನೇ ಸಿಗ್ತಾ ಇಲ್ಲ ಇಲ್ಲಿ ಬೆಂಗಳೂರಲ್ಲಿ, ರಾಜ ಕಾಲುವೆ ಎಲ್ಲಿಂದ ಬರುತ್ತೆ. ಎನಿವೇಸ್, ನೀವು ಇವಾಗ ತರ ಹೇಳಿದ್ರಿ ಸಿಬಿಲ್ ಬಗ್ಗೆ. ಮೈ ಗಾಡ್, ಸಿಬಿಲ್ ಸ್ಕೋರ್ ಇದಂತೂ ಸಾಕಷ್ಟು ಜನಕ್ಕೆ ಒಂಥರ ನೈಟ್ ಬೇರ್ ಆಗೋಗಿದೆ. ಏನು ತಗೊಂಡಿಲ್ಲ ಅಂದ್ರೂ ಸಿಬಿಲ್ ಸ್ಕೋರ್ ಕಮ್ಮಿ ಆಗುತ್ತೆ, ಏನಾದ್ರೂ ತಗೊಂಡು ಕಟ್ಟಿಲ್ಲ ಅಂದ್ರೂ ಸಿಬಿಲ್ ಸ್ಕೋರ್ ಕಮ್ಮಿ ಆಗುತ್ತೆ. ಸೊ ಫಸ್ಟ್ ಇಲ್ಲಿಂದನೇ ಶುರು ಮಾಡೋಣ. ಈ ಸಿಬಿಲ್ ಸ್ಕೋರ್ ಅಂದ್ರೆ ಏನು, ಇದು ಯಾಕೆ ಇಷ್ಟು ಇಂಪಾರ್ಟೆಂಟು? ಎಸ್, ನೀವೇ ಹೇಳ್ತಿದ್ರಿ ಇವಾಗ ಏನು ತಗೊಂಡ್ರು ಏನಾದ್ರು ಬೈ ಮಿಸ್ಟೇಕ್ ಕಟ್ಟಿಲ್ಲ ಅಂದ್ರೆ ಸಿಬಿಲ್ ಹಾಳಾಗತ್ತೆ ಅಂತ. ಸಮ್ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲೇನೆ ಸಿಬಿಲ್ ಹಾಳಾಗಿರುತ್ತೆ, ನಿಮ್ಗೆ ಗೊತ್ತೇ ಇರಲ್ಲ. ಹೌದು. ಸೊ ಏನೋ ಒಂದು ಪೀನಲ್ ಚಾರ್ಜಸ್ ಇರುತ್ತೆ, ಏನೋ ಒಂದು 10 ಏನೋ ಕಟ್ಟೋದಿರುತ್ತೆ, ಅದು ಬ್ಯಾಲೆನ್ಸ್ ಇರುತ್ತೆ, ಒಂದು ₹10 ಕಟ್ಟಿಲ್ಲ ಅಂದ್ರೆ ಸಿಬಿಲ್ ಸ್ಕೋರ್ ಹಾಳಾಗುತ್ತೆ. ಅದು ಹಂಗೆ ಹೋಗ್ತಿರುತ್ತೆ, ನೀವು ಚೆಕ್ ಮಾಡ್ತಾನೆ ಇರಬೇಕು. ಸೊ ನಾನು ಲಾಸ್ಟ್ ಟೈಮ್ ಯಾರ ಹತ್ರ ಹಂಗೆ ಮಾತಾಡ್ತಿದ್ದೆ. ಏನಾಗುತ್ತೆ, ಇವಾಗ ನಾವು ಬ್ಲಡ್ ಚೆಕ್ ಮಾಡ್ತೀವಿ, ನಮ್ದು ಹೆಲ್ತ್ ಚೆಕ್ಅಪ್ ಮಾಡ್ತಿರ್ತೀವಿ ವರ್ಷಕ್ಕೊಂದ್ಸಲಿ, 6 ಮಂತ್ ಒಂದ್ಸಲಿನೂ. ಅದೇ ತರ ಸಿಬಿಲ್ ಕೂಡ ಹೆಲ್ತ್ ಚೆಕ್ಅಪ್ ಮಾಡ್ತಾನೆ ಇರ್ಬೇಕಾಗತ್ತೆ. ಯಾಕಂದ್ರೆ ನಾವು ಅದನ್ನ ಸರಿ ಇದೆ ಅಂತ ಅನ್ಕೊಂಡು ನಾವೇ ಬ್ಲೈಂಡ್ ಆಗಿ ಇದ್ ಮಾಡಕ್ಕಾಗಲ್ಲ. ಸಿಬಿಲ್ ಆಮೇಲೆ ಹೇಳಿದ್ರಿ ನೀವು, ಸಿಬಿಲ್ ಸ್ಕೋರ್ ಅಂತ ಹೇಳಿದ್ರಿ. ಸಿಬಿಲ್ ಸ್ಕೋರ್ ತುಂಬಾ ಜನ ಮಾಡೋ ಮಿಸ್ಟೇಕ್ ಏನಂತ ಹೇಳಿದ್ರೆ, ನನ್ನ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, ನಂಗೆ ಲೋನ್ ಆಗುತ್ತೆ ಅನ್ಕೋಬಿಡ್ತಾರೆ. ಸಿಬಿಲ್ ಸ್ಕೋರ್ಗಿಂತ ಯಾವುದೇ ಬ್ಯಾಂಕಲ್ಲಿ ಹೋದ್ರೆ ಸಿಬಿಲ್ ಸ್ಕೋರ್ ಹೌದು ಒಂದು ಪ್ಯಾರಾಮೀಟರ್. ಸಿಬಿಲ್ ಸ್ಕೋರು 750 ಇದೆ ಎಕ್ಸಾಂಪಲ್ ಅಂದ್ಕೊಂಡ್ರು ನಂಗೆ ಲೋನ್ ಆಗುತ್ತೆ ಅನ್ನೋದು ತಪ್ಪು. ಆಕ್ಚುಲಿ ಸಿಬಿಲ್ ಸ್ಕೋರ್ 800 ಇದ್ದು ಒಂದು ರೀಸೆಂಟ್ ಡೇಸ್ ಅಲ್ಲಿ ಒಂದು 3-4 EMI ಬೋನ್ಸ್ ಆಗಿದ್ರೆ 750 ಬಂದಿರುತ್ತದು. ಸಿಬಿಲ್ 750 ಇಸ್ ದ ಗುಡ್ ಸ್ಕೋರ್, ಕರೆಕ್ಟ್. ಬಟ್ ಏನಂತ ಹೇಳಿದ್ರೆ 750 ಬಂದಿದೆ, ಅದು ಮ್ಯಾಟರ್ ಆಗುತ್ತೆ. ಸೊ ಲೋನ್ ಅಂತ ಬಂದಾಗ ಮೇನ್ ನೋಡೋದೇ ಸಿಬಿಲ್. ಸಿಬಿಲ್ ಅಲ್ಲಿ ಲೇಟೆಸ್ಟ್ 12 ಮಂತ್ ಅಥವಾ 6 ಮಂತ್ ಅಲ್ಲಿ ಬಂದ್ಬಿಟ್ಟು ಟ್ರ್ಯಾಕ್ ಹೆಂಗಿದೆ ಅಂತ ನೋಡ್ತಾರೆ. ಟ್ರ್ಯಾಕ್ ಅಂತ ಹೇಳಿದ್ರೆ ನಿಮ್ದು ಸಿಬಿಲ್ ರಿಪೋರ್ಟ್ ಅಲ್ಲಿ ತೆಗೆದ್ರೆ ಲೇಟೆಸ್ಟ್ 12 ಮಂತ್ ಅಲ್ಲಿ EMI ಯಾವ ತರ ಹೋಗಿದೆ ಅಂತ ನೋಡ್ತಾರೆ. ಅದು ಟ್ರ್ಯಾಕ್ ಕ್ಲೀನ್ ಆಗಿರ್ಬೇಕಾಗತ್ತೆ. ನೀವೀಗ ಮೇ ಅಲ್ಲಿ ಲೋನಿಗೆ ಹೋಗ್ತಿದ್ದೀರಾ, ಫೆಬ್ರವರಿ ಮಾರ್ಚ್ ಅಲ್ಲಿ EMI ಬೋನ್ಸ್ ಆಗಿದೆ, ನಾನೀಗ ಹೋಗ್ತಿದ್ದೇನೆ ಅಂತ ಹೇಳಿದ್ರೆ ಅಗೇನ್ ಅದು ಇಟ್ ವಿಲ್ ಬಿ ಪ್ರಾಬ್ಲಮ್. ಅದನ್ನ ಕನ್ಸಿಡರ್ ಮಾಡ್ತಾರೆ. ಓಕೆ, ಇವ್ರದ್ದು ಸಿಬಿಲ್ ಪ್ರಾಬ್ಲಮ್ ಇದೆ, ಇವ್ರಿಗೆ EMI ಕಟ್ಟಕ್ ಆಗ್ತಿಲ್ಲ, ಇದನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಹಂಗಾಗಿ ಬರೀ ಸ್ಕೋರ್ ನೋಡೋದಲ್ದಿರಾ ನೀವು ರಿಪೋರ್ಟ್ ನ ನೋಡ್ಬೇಕಾಗತ್ತೆ. ಆಮೇಲೆ ಈ ರೀಸೆಂಟ್ ಲೋನಿಗೆ ಹೋಗ್ಬೇಕು, ಯಾವಾಗ್ಲೂ ಲೋನಿಗೆ ಹೋಗ್ತಿದಾರ ಅಂತ ಹೇಳಿದಾಗ ಅನದರ್ ಒಂದು 12 ಮಂತ್
ಮಂತ್ ಹಿಂದೆ ಅಥವಾ 6 ಮಂತ್ ಹಿಂದೆ ಬಂದ್ಬಿಟ್ಟು ನೀವು ಕ್ಲೀನ್ ಆಗಿ ನಿಮ್ಮ ಸಿಬಿಲ್ ರಿಪೋರ್ಟ್ ನ ಮೇಂಟೈನ್ ಮಾಡಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಅದು. ಸೊ ಸಿಬಿಲ್ ಸ್ಕೋರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಲೋನ್ ಅನ್ನ ತಗೊಳ್ಬೇಕು. ಸಿಬಿಲ್ ಸ್ಕೋರ್, ಸಿಬಿಲ್ ರಿಪೋರ್ಟ್ ಎರಡು ಇಂಪಾರ್ಟೆಂಟ್ ಆಗುತ್ತೆ. ವಾವ್, ನನಗೆ ರೀಸೆಂಟ್ ಆಗಿ ಇದ್ರ ಬಗ್ಗೆ ಗೊತ್ತಾಗಿದ್ದು. ಬಿಕಾಸ್ ನಾನು ಏನೋ ಟಚ್ ವುಡ್ ಯಾವ ಲೋನ್ ಅನ್ನು ತಗೊಂಡಿಲ್ಲ, ಏನೇ ತಗೊಂಡ್ರು ಫುಲ್ ಕ್ಯಾಶ್ ಕೊಟ್ಟು ತಗೊಂಡಿರೋದು. ಯಾರೋ ಒಬ್ಬ ಹೇಳಿದ್ರು ನನಗೆ ಈ ಸಿಬಿಲ್ ಸ್ಕೋರೇ ಇರಲ್ಲ ನಿನಗೆ, ಯಾಕಂದ್ರೆ ನಿನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಇಲ್ಲ ಅಂತ. ಬಿಕಾಸ್ ಇವಾಗ UPI ಬಂದ ಮೇಲೆ ಐ ಥಿಂಕ್ ಡಿಜಿಟಲ್ ಪೇಮೆಂಟ್ಸ್ ಎಷ್ಟು ಈಸಿ ಆಗೋಗಿದೆ, ನನ್ ಕಾರ್ಡ್ ನ ಎತ್ತದೇ ಇಲ್ಲ. ಇವಾಗ ಅಯ್ಯೋ ಏನೋ ಒಂದು ಪೇಮೆಂಟ್ ಮಾಡಬೇಕು ಅಂತ ಕ್ರೆಡಿಟ್ ಕಾರ್ಡಿನ ಆ್ಯಪ್ಗಳಲ್ಲಿ ಹಾಕಿ ಅಲ್ಲಿಂದ ನಾನು ಚಾರ್ಜಸ್ ಏನೋ ಮಾಡ್ತಾ ಇದ್ದೀನಿ, ವಿಚ್ ಇಸ್ ಅಗೇನ್ ಇಟ್ಸ್ ನಾಟ್ ವೆರಿ ಬಿಗ್, ಇಟ್ಸ್ ವೆರಿ ವೆರಿ ಸ್ಮಾಲ್, ಸಬ್ಸ್ಟಾನ್ಷಿಯಲ್ ಸ್ಮಾಲ್ ನಂಬರ್ ಅಂತ ಹೇಳ್ಬೋದು. ಇಸ್ ಇಟ್ ಇಂಪಾರ್ಟೆಂಟ್ ನಾವು ಇದೇ ತರ ಖರ್ಚು ಮಾಡ್ತಾ ಇರಬೇಕು, ಪೇಮೆಂಟ್ ಮಾಡ್ತಾ ಇರಬೇಕು, EMIs ಇರಬೇಕು, ಲೋನ್ಸ್ ಇರಬೇಕು, ಅವಾಗಲೇ ನಮ್ಮ ಸಿಬಿಲ್ ಸ್ಕೋರ್ ತುಂಬಾ ಫೈನಾನ್ಷಿಯಲ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಅಂತ? ಇವಾಗ ಏನಂತ ಹೇಳ್ತಾರೆ, ಇವಾಗ ನೋಡಿ ಲೋನ್, ಇವಾಗ ನನ್ನ ಸಿಬಿಲ್ ಸ್ಕೋರ್ ಚೆನ್ನಾಗಿ ಆಗೋಕ್ಕೋಸ್ಕರ ನಾನು ಬಂದ್ಬಿಟ್ಟು ಖರ್ಚು ಮಾಡ್ತೀನಿ ಅನ್ನೋದು ನಾಟ್ ಎ ಗುಡ್ ಹ್ಯಾಬಿಟ್. ನನ್ನ ತರ ಸುಮಾರು ಜನ ಇದ್ದಾರೆ. ಐ ಆಮ್ ಟೆಲಿಂಗ್ ಯು ದ ಟ್ರೂತ್, ಐ ಆಮ್ ಸೀರಿಯಸ್ಲಿ ಟೆಲಿಂಗ್ ಯು ದ ಟ್ರೂತ್. ಬಿಕಾಸ್ ಎಷ್ಟೋ ಜನ ಮಾತಾಡಿಸಿದಾಗ ಅದನ್ನೇ ಹೇಳಿರೋದು, ನಿಂಗೆ ಕ್ರೆಡಿಟ್ ಕಾರ್ಡ್ ಬೇಕಾ? ಬೇಡ, ಬಟ್ ಏನೋ ಮಾಡೋಕ್ಕಾಗಲ್ಲ, ಸಿವಿಲ್ ಸ್ಕೋರ್ ಇರಲೇಬೇಕು, ಒಳ್ಳೆ ಲೋನ್ ಸಿಗ್ಬೇಕು ಅಂದ್ರೆ ಲೋನ್ ಅವರು ಇದನ್ನೆಲ್ಲ ಚೆಕ್ ಮಾಡ್ತಾರಂತೆ. ಇಸ್ ಇಟ್ ಟ್ರೂ ದಟ್ ನಿನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಇದೆಯಾ, ಖರ್ಚು ಮಾಡ್ತೀಯಾ, ಏನು ಕಥೆ ಅಂತ? ಎಸ್ ಮೇಡಮ್, ಏನಾಗುತ್ತೆ ಇವಾಗ ನೀವು ಒಂದು 10 lakh ಪರ್ಸನಲ್ ಲೋನ್ ತಗೊಂಡಿರಿ, 1 crore ಹೋಮ್ ಲೋನ್ ತಗೊಂಡಿರಿ, ಏನೇ ಇರಲಿ, ನೀವು ತಗೊಂಡಿರೋ ಲೋನ್ ಬಂದ್ಬಿಟ್ಟು ಕರೆಕ್ಟಾಗಿ ಕಟ್ಕೊಂಡು ಹೋದ್ರೆ ಆಟೋಮೆಟಿಕ್ಲಿ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದೇ ಇರುತ್ತೆ. ಸೊ ಸಿಬಿಲ್ ಸ್ಕೋರಿಗೆ ಬಂದ್ಬಿಟ್ಟು ಸಿಬಿಲ್ ಸ್ಕೋರ್ ಚೆನ್ನಾಗಿ ಆಗ್ಬೇಕಂತ ಹೇಳಿದ್ರೆ 800 ಪ್ಲಸ್ ಹೋಗ್ಬೇಕಂದ್ರೆ ಮಲ್ಟಿಪಲ್ ಲೋನ್ ಇರಬೇಕು, ಮಲ್ಟಿಪಲ್ EMI ನಾನು ಕಟ್ಟಬೇಕು, ಆ ಥರ ಏನಿಲ್ಲ. ತಗೊಂಡಿರುವಂತ EMI ನ ಆನ್ ಟೈಮ್ ನೀವು ಕಟ್ಟಿದ್ರೆ ಮೋರ್ ದೆನ್ ಇನಫ್ ಮ್ಯಾಮ್. ಅಲ್ಲ, ಇವಾಗ ಏನು ತಗೊಂಡೇ ಇಲ್ಲ ಅಂದ್ರೆ -1 ಸಿಬಿಲ್ ಆಗಿರುತ್ತೆ. ಅಗೇನ್ ಏನಾಗುತ್ತೆ, ಕೆಲವೊಂದು ಬ್ಯಾಂಕ್ಗಳಲ್ಲಿ ಅದನ್ನ ಇದು ಮಾಡ್ತಾರೆ. ಹೆಂಗಂದ್ರೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಾನು. ಈಗ ಎಕ್ಸಾಂಪಲ್, ಇವಾಗ ನಾವೊಂದು ಕಂಪ್ನಿ ಇಟ್ಕೊಂಡಿದೀವಿ, ನಮ್ಮ ಕಂಪ್ನಿಗೆ ಒಂದು ಹೈರಿಂಗ್ ಮಾಡೋಕ್ಕೋಸ್ಕರ ನಾವು ಇದು ಮಾಡಿದೀವಿ ಅಂತ ಹೇಳಿದ್ರೆ, ಯಾರೋ ಒಬ್ರು ಬಂದ್ಬಿಟ್ಟು ನಮಗೆ ಇದಕ್ಕೆ ಬರ್ತಾರೆ, ಇಂಟರ್ವ್ಯೂಗೆ ಬರ್ತಾರೆ. ಇಂಟರ್ವ್ಯೂಗೆ ಬಂದಾಗ ಅವರು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿದಾಗ ಒಂದು ಕನ್ಸಿಡರ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ನಾವು ಎಕ್ಸ್ಪೀರಿಯನ್ಸ್ ಇರೋನ ನಾವು ಹೈರ್ ಮಾಡ್ತೀವಿ ಅಂತ ಹೇಳಿರ್ತೀವಿ, ಬಟ್ ಎಕ್ಸ್ಪೀರಿಯನ್ಸ್ ಇಲ್ದಿದ್ದ ಬಂದಾಗ ಅವರಿಗೆ ಸ್ಯಾಲ್ರಿ ಕಡಿಮೆ ಕೊಟ್ಟು ನಾವು ಅವ್ರನ್ನ ಹೈರ್ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಬೇರೆ ಏನಾದ್ರು ಆಪ್ಷನ್ ಕೊಡ್ತೀವಿ ಅಲ್ವಾ? ಅದೇ ತರ ಸಿಬಿಲ್ ಅಲ್ಲೂ ಅಷ್ಟೇ. ಇವಾಗ ಸಿಬಿಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ, ಇವಾಗ ನೀವು ಸಿಬಿಲ್ ತಗೊಂಡು ಒಂದು ಲೋನ್ ತಗೊಂಡಾದ್ಮೇಲೆ ಒಂದು 6 month ಕಂಪ್ಲೀಟ್ ಆದಾಗ ಆ -1 ಇಂದ ಬಂದ್ಬಿಟ್ಟು 0ಗೆ ಬರುತ್ತೆ. ಅದಾದ್ಮೇಲೆ ಅಲ್ಲಿಂದ ಬಂದ್ಬಿಟ್ಟು ಸಿಬಿಲ್ ಸ್ಕೋರ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಲೋನ್ ತಗೊಂಡಿದ್ದಾಗ -1 ಸಿಬಿಲ್ ಅಂತ ಇರುತ್ತೆ. ಅದು ಎಲ್ಲ ಕಡೆ ರಿಜೆಕ್ಟ್ ಅಂತ ಅರ್ಥ ಅಲ್ಲ. ನೀವು ಕೊಡುವಂತ ಲೋನ್ ಅಮೌಂಟ್ ಏನಾಗುತ್ತೆ, ಫಸ್ಟ್ ಟೈಮ್ ಲೋನಿಗೆ ಬರ್ತಿದಾರೆ ಅಂದಾಗ ಏನಾಗುತ್ತೆ, ಬ್ಯಾಂಕ್ ಅಲ್ಲೂ ಯೋಚನೆ ಮಾಡ್ತಾರೆ, ಇವ್ರು ಫಸ್ಟ್ ಟೈಮ್ ಲೋನಿಗೆ ಬರ್ತಾ ಇದಾರೆ, ಇವರಿಗೆ ಲೋನ್ ತಗೊಂಡು ಆಗ್ಲಿ ಲೋನ್ ರೀಪೇಮೆಂಟ್ ಮಾಡಿ ಎಕ್ಸ್ಪೀರಿಯನ್ಸ್ ಇಲ್ಲ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಸಮ್ ಸ್ಮಾಲ್ ಅಮೌಂಟ್ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಇವಾಗ ನಿಮ್ಮ 30 ಲಕ್ಷ ರಿಕ್ವೈರ್ಮೆಂಟ್ ಇದ್ರೆ ಮೇ ಬಿ ಅವ್ರು 10 ಲಕ್ಷ ಕೊಡ್ಬೋದು. ಸೊ ರಿಜೆಕ್ಟ್ ಆಗತ್ತೆ ಅಂತ ಅಲ್ಲ, ಯಾವಾಗ್ಲೂ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇವಾಗ ನೀವು 0 ಇಂದ ಸ್ಟಾರ್ಟ್ ಮಾಡ್ತಿದ್ದೀರಾ, ಸೊ ಅವಾಗ ನಿಮ್ಗೆ ಒಂದು ಚೀಟಿಂಗ್ ಅಪ್ಪ, ಇವಾಗ ಏನ್ ಮಾಡಕ್ಕಾಗತ್ತೆ, ನಾವೆಲ್ಲರೂ ಲೋನ್ಸ್ ತಗೊಂಡಿಲ್ಲ ಅಂದ್ರೆ. ಬಟ್ ಸೀರಿಯಸ್ಲಿ ಈಗ ಸಿಬಿಲ್ ಸ್ಕೋರ್ ಒಳ್ಳೇದಾಗಿದ್ರೆ ಆಫ್ಕೋರ್ಸ್ ಲೋನ್ ಚೆನ್ನಾಗಿ ಕೊಡ್ತಾರೆ ಅಂತ ಗೊತ್ತಾಯ್ತು. ಕೆಟ್ಟದಾಗಿದ್ರೆ ಲೋನ್ ಕೊಡ್ತಾರ? ಲೈಕ್ ಫಾರ್ ಎಕ್ಸಾಂಪಲ್, ಇಫ್ ಇಟ್ ಇಸ್ ಬಿಲೋ 700 ಆಯ್ತಾ, ಇವಾಗ 680 690 ಏನಾದ್ರು ಇತ್ತು ಅಂದ್ರೆ ಅಂತವ್ರಿಗೆ ಲೋನ್ಸ್ ಕೊಡ್ತಾರಾ? ಮೇಡಮ್ 590 ಸಿಬಿಲ್ ಇರೋರ್ಗು ನಾನು ಲೋನ್ ಮಾಡಿದ್ದೀನಿ. ವಾವ್, ಅಂದ್ರೆ ಹೇಳಿದ್ರೆ ನಾನು ಅವಾಗ್ಲೇ ನೀವು ಸಿಬಿಲ್ ಸ್ಕೋರ್ ಬಗ್ಗೆ ಮಾತಾಡಿದಾಗಲೇ ಹೇಳಿದೆ, ಸ್ಕೋರ್ ಇಸ್ ನಾಟ್ ಅಂದ್ರೆ ಸ್ಕೋರೇ ಬಂದ್ಬಿಟ್ಟು ಅಲ್ಟಿಮೇಟ್ ಇದಲ್ಲ ಅಂತ ಹೇಳಿದೆ. ಏನಾಗುತ್ತೆ ನೋಡಿ, ಒಬ್ಬ ಕ್ಲೈಂಟ್ ಇದ್ರು, ಅವ್ರದ್ದು ಸಿಬಿಲ್ ಸ್ಕೋರ್ 590 ಆಗಿದೆ, ಬಟ್ ನಾನು ನನ್ನ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಿದ್ರು ಅಂತ ಹೇಳಿದ್ರೆ, ನನ್ನಿಂದ ಯಾವುದೇ ಸಿಬಿಲ್ ಅಲ್ಲಿ ಇಶ್ಯೂ ಆಗಿಲ್ಲ, ನಾನು ಏನೇ ರಿಪೇಮೆಂಟ್ ಇದೆ ಆನ್ ಟೈಮ್ ಕಟ್ಟಿದ್ದೀನಿ, ಅದಾದ್ಮೇಲೆ ಇವಾಗ ನಂದು ಯಾವ್ದು ಲೋನ್ ಇಲ್ಲ ಅಂತ ಹೇಳ್ತಿದ್ರು. ಸೊ ಅದಾದಾಗ ನಾನು ಸಿಬಿಲ್ ರಿಪೋರ್ಟ್ ತೆಗೆದು ಏನಾಗಿದೆ ಅಂತ ಎಕ್ಸಾಕ್ಟ್ಲಿ ನೋಡಿದಾಗ ಏನಾಗಿದೆ, ಅವ್ರದ್ದು ಯಾವುದೋ ಯಾವುದೊಂದು ಬ್ಯಾಂಕ್ ಇಂದ ಒಂದು ಪೀನಲ್ ಚಾರ್ಜಸ್ ಹಾಕ್ಬಿಟ್ಟಿದ್ದಾರೆ, ವಿಚ್ ಕಸ್ಟಮರ್ ಡೋಂಟ್ ನೋ ದಟ್. ಅವರಿಗೆ ಅದು ಗೊತ್ತೇ ಇರಲಿಲ್ಲ, ಅವರಿಂದ EMI ಇವಾಗ ಒಂದು ಪಿನಲ್ ಚಾರ್ಜಸ್ ಇದೆ, ಅದು ಸಿಬಿಲ್ ಅಲ್ಲಿ ಇಫೆಕ್ಟ್ ಆಗ್ತಿದೆ ಅಂತ ಹೇಳಿ. ಅವ್ರದ್ದು ಏನಾಗುತ್ತೆ, ಜಿಮೇಲ್ ಅಕೌಂಟ್ ಮತ್ತೆ ಮೊಬೈಲ್ ನಂಬರ್ ಎರಡು ಚೇಂಜ್ ಆಗಿತ್ತು. ಆ ಟೈಮ್ ಅವ್ರಿಗೆ ಏನ್ ಲೋನಿಗೆ ಕೊಟ್ಟಿದ್ರು ಅವರಿಗೆ ರಿಮೈಂಡರ್ ಬರ್ತಾ ಇದೆ, ಬಟ್ ಇವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಇವ್ರು ಆಮೇಲೆ ಅದಾದ್ಮೇಲೆ ಲೋನ್ ಬೇರೆ ಎಲ್ಲ ಲೋನ್ ಇತ್ತದೆಲ್ಲ EMI ಆನ್ ಟೈಮ್ ಹೋಗಿದೆ, ಬಟ್ ಆ ಒಂದು ಇದರಿಂದ ಪರ್ಟಿಕ್ಯುಲರ್ ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ ಸಿಬಿಲ್ ಅಲ್ಲಿ ಇಫೆಕ್ಟ್ ಆಗಿತ್ತು. ಇದನ್ನ ನೋಡ್ಕೊಂಡಾಗ ನಾನು ಇದನ್ನ ಕ್ರೆಡಿಟ್ ಮ್ಯಾನೇಜರ್ ತಗೊಂಡೋಗಿ ಈ ತರ ತೋರಿಸಿ, ಈ ಕ್ಲೈಂಟ್ ಈ ತರ ಇದಾರೆ, ರಿಪೇಮೆಂಟ್ ಎಲ್ಲ ಬೇರೆ ಲೋನ್ಸ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ, ಬಟ್ ಈ ಪರ್ಟಿಕ್ಯುಲರ್ ಒಂದು ಲೋನ್ ಅಲ್ಲಿ ಬಂದ್ಬಿಟ್ಟು ಈ ತರ ಸಮಸ್ಯೆ ಆಗಿ ಈ ತರ ಆಗಿದೆ ಅಂದಾಗ ಅವ್ರ ಕ್ರೆಡಿಟ್ ಮ್ಯಾನೇಜರ್ ಅದನ್ನ ಗೊತ್ತು ಮಾಡಿ ನೋಡಿದಾಗ
ಅವ್ರಿಗೆ ಅರ್ಥ ಆಗಿದೆ, ಓಕೆ ಈ ಸ್ಮಾಲ್ ಅಮೌಂಟ್ ಇಂದ ಬಂದ್ಬಿಟ್ಟು ಇಷ್ಟು ದೊಡ್ಡ ಇಫೆಕ್ಟ್ ಆಗಿದೆ ಅಂತ. ಇದನ್ನ ನೋಡ್ಕೊಂಡು ಬ್ಯಾಂಕ್ ಅವರು ಲೋನ್ ಅಪ್ರೂವ್ ಮಾಡಿದ್ರು. ಹೌದು, ವಂಡರ್ಫುಲ್. ಸೊ ಅಂದ್ರೆ ಏನಂತ ಹೇಳಿದ್ರೆ ಬರೀ ಸ್ಕೋರ್ ಮೇಲ್ಗಡೆ ರಿಜೆಕ್ಟ್ ಆಗುತ್ತೆ ಅಂತ ನೀವು ಬ್ಲೈಂಡ್ ಆಗಿ ಅನ್ಕೊಳಕ್ ಹೋಗ್ಬೇಡಿ. ಸೊ ನಿಮ್ದು ಮಿಸ್ಟೇಕ್ ಇಲ್ಲ ಅಂದಾಗ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಪಾನ್ ಕಾರ್ಡ್ ಬಂದ್ಬಿಟ್ಟು ಬೇರೆಯವ್ರದ್ದು ನಿಮ್ಗೂ ಫ್ಲೆಚ್ ಆಗೋ ಚಾನ್ಸಸ್ ಇರುತ್ತೆ. ಆಗುತ್ತೆ, ನಿಮ್ ನೇಮು ನಿಮ್ಮ ಫಾದರ್ ನೇಮ್ ಸೇಮ್, ಅವ್ರದ್ದು ನೇಮು ಅವ್ರ ಫಾದರ್ ನೇಮ್ ಸೇಮ್ ಇದ್ರೆ ಕೆಲವು ಸಲ ಟೆಕ್ನಿಕಲ್ ಇಶ್ಯೂ ಇಂದನೂ ಕೂಡ ಆತರ ಆಗುತ್ತೆ. ಅದಕ್ಕೆ ನಾನು ಹೇಳಿದೆ ಎವ್ರಿ ಇಯರ್ ಅಥವಾ 6 months ಒನ್ಸು ನಿಮ್ ಸಿಬಿಲ್ ರಿಪೋರ್ಟ್ ತೆಗಿತಾನೆ ಇರಬೇಕು, ಚೆಕ್ ಮಾಡ್ತಾನೆ ಇರಬೇಕಾಗತ್ತೆ ನೀವು. ಇವಾಗ ನೀವ್ ಹೇಳಿದ್ರಲ್ಲ ಈ ಹಳೆಯದು ಯಾವ್ದೋ ಒಂದು ರೀಪೇಮೆಂಟ್ ಏನೋ ಅದು ಎಫೆಕ್ಟ್ ಆಗ್ತಿದೆ ಅಂತ, ಒಂದು ಸ್ಟ್ಯಾಚ್ಯೂಟ್ ಆಫ್ ಲಿಮಿಟೇಷನ್ಸ್ ಅಂತ ಇರಲ್ವಾ, ಇಷ್ಟು ವರ್ಷ ಆದ್ಮೇಲೆ they will forget it about it and then move on ಅಂತ? ಆತರ ಇಲ್ಲ. ಏನಾಗುತ್ತೆ, ಇವಾಗ ನಿಮ್ ಸಿಬಿಲ್ ಚೆಕ್ ಮಾಡದೆ ಬಂದ್ಬಿಟ್ಟು ನಿಮ್ಮ ಪಾನ್ ಕಾರ್ಡ್ ಇಂದ ನಿಮ್ ಪಾನ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ನೀವು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಈ ಲೋನ್ ಜರ್ನಿ ಸ್ಟಾರ್ಟ್ ಮಾಡಿದ್ರಿ ಅದೆಲ್ಲ ಲಿಸ್ಟ್ ಬಂದ್ಬಿಡುತ್ತೆ. ಈ ನಂಬರ್ ಆಫ್ ಲೋನ್ಸ್ ಎಷ್ಟು ತಗೊಂಡಿದ್ದೀರಾ, ಅದ್ರಲ್ಲಿ ಎಷ್ಟು ರನ್ನಿಂಗ್ ಲೋನ್ ಇದೆ, ಇವಾಗ ಎಷ್ಟು ಕ್ಲೋಸ್ ಆಗಿದೆ, ಆಮೇಲೆ ಇನ್ನು ಅಂದ್ರೆ ಕ್ಲೋಸಿಂಗ್ ಯಾವ್ದಿದೆ ಎಲ್ಲ ಡೀಟೇಲ್ ಬಂದ್ಬಿಡುತ್ತೆ. ಸೊ ಹಂಗಾಗಿ ಅದು ಹಳೇದು ಆತರ ಏನಿಲ್ಲ. ಹಳೇದು ಹೌದು, ಇವಾಗ ಏನಾಗುತ್ತೆ, ಕೆಲವರು ಏನಾಗುತ್ತೆ ಜಸ್ಟ್ ಅವರು ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಬಂದ್ಬಿಟ್ಟು ಲೋನ್ ತಗೊಂಡಿರ್ತಾರೆ ಅಥವಾ ಕ್ರೆಡಿಟ್ ಕಾರ್ಡ್ ತಗೊಂಡಿರ್ತಾರೆ. ಅವಾಗ ಕ್ರೆಡಿಟ್ ಕಾರ್ಡ್ ಎಲ್ಲ ತುಂಬಾ ಇಶ್ಯೂ ಇತ್ತು. ಎಕ್ಸಾಕ್ಟ್ಲಿ ಮೈ ಪಾಯಿಂಟ್. ನಾನು ನೆಕ್ಸ್ಟ್ ಕ್ವೆಶ್ಚನ್ ಅದನ್ನೇ ಕೇಳ್ತೀನಿ. ಬಟ್ ಯೆಸ್, ಸೊ ಇಶ್ಯೂ ಇದ್ದಾಗ ಏನಾಗುತ್ತೆ, ಅವಾಗೆಲ್ಲ ಪ್ರಾಬ್ಲಮ್ ಇದ್ದಿದ್ದು ಇವಾಗ ಅದನ್ನು ಕಂಟಿನ್ಯೂ ಆಗ್ತಿರುತ್ತೆ. ಸೊ ಇದನ್ನೆಲ್ಲ ಕ್ರೆಡಿಟ್ ಮ್ಯಾನೇಜರ್ ಏನಂತ ಹೇಳಿದ್ರೆ, ಈಗ ನೋಡಿ, ಈಗ ಲೋನ್ ಸಿಬಿಲ್ ಸ್ಕೋರ್ ಕಡಿಮೆ ಇದ್ರೆ ಯಾಕೆ ಲೋನ್ ಕೊಡ್ತಿಲ್ಲ ಅಂತ ಹೇಳಿದ್ರೆ ಸಿಂಪಲ್ ಮೇಡಮ್, ಕಾನ್ಸೆಪ್ಟ್ ಇಸ್ ವೆರಿ ಸಿಂಪಲ್. ಇವಾಗ ಏನಂತ ಹೇಳಿದ್ರೆ, ಈಗ ನಮ್ ಜಾತಕ ಇದ್ದಂಗೆ ಸಿಬಿಲ್ ರಿಪೋರ್ಟ್ ತೆಗೆದಾಗ ಅಂದ್ರೆ ಯಾವಾಗಿಂದ ಲೋನ್ ತಗೊಳಕ್ ಸ್ಟಾರ್ಟ್ ಮಾಡಿದರೆ ರೀಪೇಮೆಂಟ್ ಹೆಂಗಿದೆ ಅಂತ ಕಂಪ್ಲೀಟ್ಲಿ ಗೊತ್ತಾಗುತ್ತೆ. ಸೊ ಅದರಲ್ಲಿ ಇವ್ರು ನೋಡಿದಾಗ ಓಕೆ ಇವರು ಈ ತರ ಹ್ಯಾಬಿಟ್ ಇದೆ, ಲೋನ್ ತಗೊಂಡು ರೀಪೇಮೆಂಟ್ ಈ ತರ ಮಾಡೋ ಹ್ಯಾಬಿಟ್ ಇದೆ, ಅಥವಾ ಇವರು ಫ್ರೀಕ್ವೆಂಟ್ಲಿ ಲೋನ್ ತಗೊಂತಾ ಇರ್ತಾರೆ, EMI ಕಟ್ತಾ ಇರ್ತಾರೆ, ಇದನ್ನೆಲ್ಲ ನೋಡಕ್ಕೋಸ್ಕರ ತಗೊಂಡಿರ್ತಾರೆ. ಸೊ ಚೆಕ್ ಮಾಡಿದಾಗ ಏನ್ ಗೊತ್ತಾಗುತ್ತೆ ಅವರಿಗೆ, ಲೋನ್ ತಗೊಂಡು ಕರೆಕ್ಟ್ ಆಗಿ ಕಟ್ಕೊಂಡು, ಸೊ ನಾನ್ ಕೊಡುವಂತ ಲೋನ್ ಅನ್ನ ಕರೆಕ್ಟ್ ಆಗಿ ಕಟ್ತಾರನ್ನ ಒಂದು ಕಾನ್ಫಿಡೆನ್ಸ್ ಅಲ್ಲಿ. ಈಗ ಪರ್ಸನಲ್ ಲೋನ್ ಮತ್ತೆ ಬಿಸ್ನೆಸ್ ಲೋನ್ ಅಂತ ಹೋದ್ರೆ ಏನು ಕೊಲೆಟ್ರಲ್ ತಗೊಳಲ್ಲ, ನಿಮ್ಮ ಹತ್ರ ಪ್ರಾಪರ್ಟಿ ತಗೊಳಲ್ಲ, ಏನು ತಗೊಳಲ್ಲ. ಅಪ್ ಟು 50 lakhs 60 lakhs 70 lakh 1 crore ತನಕನೂ ಲೋನ್ ಕೊಡ್ತಾರೆ. ಸೊ ಹಂಗಿದ್ದಾಗ ಬ್ಯಾಂಕಿಗೆ ಇದು ಅನ್ಸೆಕ್ಯೂರ್ಡ್ ಅಂದ್ರೆ ಸೆಕ್ಯೂರಿಟಿ ಇಲ್ದಿರಾ ಇದು. ಸೊ ಯಾವ ಬೇಸ್ ಮೇಲೆ ಕೊಡ್ತಾರೆ, ಇದೇ ಒಂದು ಏನಂತ ಹೇಳಿದ್ರೆ ಅವ್ರಿಗೆ ಸೆಕ್ಯೂರಿಟಿ ಏನಂತ ಹೇಳಿದ್ರೆ ಸಿಬಿಲ್ ರಿಪೋರ್ಟ್. ಈಗ ನಿಮ್ ಸಿಬಿಲ್ ರಿಪೋರ್ಟ್ ಇದು ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮ್ ಬಿಹೇವಿಯರ್, ರೀಪೇಮೆಂಟ್ ಮಾಡೋ ಬಿಹೇವಿಯರ್ ಚೆನ್ನಾಗಿದೆ ಅಂತ ಅರ್ಥ. ಸೊ ಅವಾಗ ನಾನ್ ಕೊಡಿರೋ ಲೋನ್ ಕರೆಕ್ಟ್ ಆಗಿ ಕಟ್ತಾರನ್ನ ಒಂದು ಇದರಲ್ಲಿ ಭರವಸೆನಲ್ಲಿ ಅವರು ಕೊಟ್ಟಿರ್ತಾರೆ. ಈ ಭರವಸೆನ ಎಷ್ಟು ಜನ ತಗೊಂಡ್ ಹೋಗ್ತಾರೋ ಮುಂದಕ್ಕೆ ಗೊತ್ತಿಲ್ಲ. ಬಟ್ ಸೀರಿಯಸ್ಲಿ ನಾನು ಏನಕ್ಕೆ ಇದನ್ನ ಕೇಳ್ತಾ ಇದ್ದೀನಿ ಅಂದ್ರೆ, ನೀವ್ ಹೇಳ್ದಂಗೆ ಆ ಟೈಮಲ್ಲಿ ಕ್ರೆಡಿಟ್ ಕಾರ್ಡ್ಸ್ ಸಿಕ್ಕಾಪಟ್ಟೆ ಇಶ್ಯೂಸ್ ಇತ್ತು. ಅಂಡ್ ಕಮಾನ್, ಆ ಟೈಮಲ್ಲಿ 18-19 ವರ್ಷದ ಜನಕ್ಕೆಲ್ಲ ಕ್ರೆಡಿಟ್ ಕಾರ್ಡ್ಸ್ ಕೊಡೋರು ಆಯ್ತಾ. ಅಂಡ್ ಆಬ್ವಿಯಸ್ಲಿ 1 ಲಕ್ಷ 2 ಲಕ್ಷ ಕ್ರೆಡಿಟ್ ಲಿಮಿಟ್ ಕೊಟ್ಟಾಗ ಪೀಪಲ್ ವಿಲ್ ಡೂ ಡಮ್ ಥಿಂಗ್ಸ್. ಕಾಲೇಜ್ಗೆ ಹೋಗೋ ಮಕ್ಕಳ ಕೈನಲ್ಲಿ ಕೊಟ್ಬಿಟ್ಟು ಅವ್ರು ಅವಾಗ ತಾನೇ ಕಾಲೇಜ್ ಮುಗಿಸ್ಕೊಂಡು ಬೇರೆ ಆಚೆ ಬಂದಿರ್ತಾರೆ. ಫಸ್ಟ್ ಜಾಬ್ ಅಲ್ಲೇ ಕ್ರೆಡಿಟ್ ಕಾರ್ಡು, ನಿನ್ ಇದು ತಗೋ ಡೆಬಿಟ್ ಕಾರ್ಡು, ಇದು ತಗೋ ಕ್ರೆಡಿಟ್ ಕಾರ್ಡು ಅಂತ ಕೊಟ್ಬಿಟ್ಟಿರ್ತಾರೆ, ಉಜ್ಜಿಬಿಟ್ಟಿರ್ತಾರೆ. ಬಟ್ 10 ವರ್ಷನೋ 15 ವರ್ಷ ಆದ್ಮೇಲೆ they'll be mature enough to figure out. ಅದೇ ತರ ನೋಡಿ, ಮೊದಲೆಲ್ಲ ನೀವು ಹೇಳಿದ್ರಿ 18-19 ವರ್ಷಕ್ಕೆಲ್ಲ ಕ್ರೆಡಿಟ್ ಕಾರ್ಡ್ ಕೊಟ್ಟಿದಾರಂತ. ಐ ಡೋಂಟ್ ಥಿಂಕ್ ಸೊ ಅವಾಗ ಕೊಟ್ಟಿದ್ದಾರೆ 18-19 ವರ್ಷ ಕೊಡ್ತಾರಂತ. ಸೊ ಬಟ್ ಏನಂತ ಹೇಳಿದ್ರೆ ಇವಾಗ ಬ್ಯಾಂಕ್ ಅಲ್ಲಿ ಏನಾಗಿದೆ, ಒಂದು ಸ್ಟ್ಯಾಂಡರ್ಡ್ ಏಜ್ ಅಂತ ಇದೆ. ಲೋನಿಗೆ ಎಂಟ್ರಿ ಆಗಕ್ಕೆ ಒಂದು ಏಜ್ ಇದೆ, ಲೋನ್ ಎಕ್ಸಿಟ್ ಆಗಕ್ಕೆ ಒಂದು ಏಜ್ ಇದೆ. ಸೊ 23 ಇಸ್ ದ ಮಿನಿಮಮ್ ಏಜ್. ಈಗ ಲೋನಿಗೆ ಏನಾದ್ರು ಹೋಗ್ಬೇಕು, ಪರ್ಸನಲ್ ಲೋನು ಬಿಸ್ನೆಸ್ ಲೋನ್ ಏನೋ ತಗೋಬೇಕಂದ್ರೆ 23 ಮಿನಿಮಮ್ ಏಜ್ ಆಗಿರ್ಬೇಕು. ಅದು ಕೆಲವೊಂದು ಬ್ಯಾಂಕ್ ಗಳಲ್ಲಿ 23 ಏಜ್ ಆಗಿದ್ರು ಕೋಪ್ಲಿಕೆಂಟ್ ಆಗಿ ಫ್ಯಾಮಿಲಿ ಮೆಂಬರ್ ತಂದೆನೋ ತಾಯಿನೋ ಬಂದ್ಬಿಟ್ಟು ಕೋಪ್ಲಿಕೆಂಟ್ ಆಗಿ ಬಂದ್ರೆ ಮಾತ್ರ ಲೋನ್ ಕೊಡ್ತಾರೆ. ಆ ತರನು ಇದೆ. ಅದಾದ್ಮೇಲೆ 60 ಆದ್ಮೇಲೆ ಬಂದ್ಬಿಟ್ಟು ರಿಟೈರ್ಮೆಂಟ್ ಅಂತ ಒಂದಿರುತ್ತೆ. ಅದಾದ್ಮೇಲೆ ಈ ಲೆಕ್ಕಾಚಾರ ಪ್ರಕಾರ ಬಂದ್ಬಿಟ್ಟು 60 ಆದ್ಮೇಲೆ ಲೋನ್ ಕೊಡಲ್ಲ. ಕೊಟ್ಟರು ಕೂಡ ಅವಾಗ್ಲೂ ಕೋಪ್ಲಿಕೆಂಟ್ ಆಗಿ ಮಕ್ಕಳನ್ನು ಯಾರನ್ನೋ ವೈಫನ್ನು ಮಕ್ಕಳನ್ನು ತಗೊಂತಾರೆ. ಸೊ ಯಾಕಂತ ಹೇಳಿದ್ರೆ ನಾಳೆ ಬಂದ್ಬಿಟ್ಟು ಅರ್ಥ ಆಯ್ತಲ್ಲ ನಿಮ್ಗೆ. ಸೊ ಇವಾಗ ನೀವು ಹೇಳಿದ್ರಿ ಇವಾಗ ಮೆಚುರಿಟಿ ಕಡಿಮೆ ಇರುತ್ತೆ, ಅದೇ ರೀಸನ್ ಇಂದ 23 ಮಿನಿಮಮ್ ಏಜ್ ಆಗ್ಲಿ, ಅವಾಗ ಅವ್ರಿಗೆ ಒಂದು ಫಿನಾನ್ಷಿಯಲ್ ಮೆಚುರಿಟಿ ಬಂದಿರುತ್ತೆ, ಕೊಡೋ ಲೋನ್ ಅನ್ನ ಹೆಂಗ್ ಯೂಸ್ ಮಾಡ್ಕೊಂತಾರೆ. ಇವಾಗ ಪರ್ಸನಲ್ ಲೋನ್ ಎಲ್ಲ ನಾವು ಕಾಲೇಜ್ ಹೋಗೋ ಟೈಮಲ್ಲಿ ಕೊಟ್ರೆ ಏನ್ ಮಾಡ್ತೀವಿ ಅದನ್ನ. ಸೊ ಅದನ್ನ ಅಲ್ವಾ, ಪಾರ್ಟಿ ಫುಲ್ ಗೌಜಿನೇ ನಮ್ದು. ಅದೊಂದು ರೀಸನ್ಗೋಸ್ಕರ ಅದೆಲ್ಲ ಒಂದು ಲಿಮಿಟೇಷನ್ ಇಟ್ಟಿರ್ತಾರೆ ಬ್ಯಾಂಕ್ ಅಲ್ಲಿ. ಅಬ್ಸಲ್ಯೂಟ್ಲಿ. ನೀವು ಅವಾಗಲೇ ಹೇಳಿದ್ರಿ ಬಿಸ್ನೆಸ್ ಲೋನ್ ಎಲ್ಲ ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತ. ಸೊ ಈ ಸೆಕ್ಯೂರ್ಡ್ ಅನ್ಸೆಕ್ಯೂರ್ಡ್ ಲೋನ್ಸ್ ಅಂದ್ರೆ ಏನು, ವಾಟ್ ಇಸ್ ದ ಮೇನ್ ಡಿಫರೆನ್ಸ್ ಇವೆರಡರಲ್ಲಿ? ಹೇಳ್ತೀನಿ ಮೇಡಮ್. ಈಗ ಸೆಕ್ಯೂರ್ಡ್ ಮತ್ತೆ ಅನ್ಸೆಕ್ಯೂರ್ಡ್ ಅಲ್ಲಿ ಡಿಫರೆನ್ಸ್ ಏನಂತ ಹೇಳಿದ್ರೆ,
ಏನಾದರೂ ನೀವು ಕೊಲೆಟ್ರಾಲ್ ಅಥವಾ ನಿಮ್ಮಲ್ಲಿರೋ ಪ್ರಾಪರ್ಟಿನ ಕೊಟ್ಟು ತಗೊಳ್ಳೋಂಥದ್ದೆಲ್ಲ ಸೆಕ್ಯೂರ್ಡ್ ಲೋನಲ್ಲಿ ಬರುತ್ತೆ. ಸೊ ನಮ್ಮ ಹತ್ರ ಏನೂ ಪ್ರಾಪರ್ಟಿ ಇಲ್ಲ, ಬೇಸ್ಡ್ ಆನ್ ನನ್ನ ಟರ್ನ್ ಓವರ್, ನನ್ನ ಸಿಬಿಲ್ ಅಥವಾ ನನ್ನ ಬಿಸ್ನೆಸ್ ಇದನ್ನ ನೋಡ್ಕೊಂಡು ಕೊಡುವಂಥದ್ದು ಅಥವಾ ಸ್ಯಾಲರಿಡ್ ಮೇಲೆ ಕೊಡುವಂಥದ್ದಾಗಿದ್ರೆ ಇದು ಅನ್ಸೆಕ್ಯೂರ್ಡ್ ಲೋನ್ ಅಂತ ಆಗುತ್ತೆ. ಸೊ ಇವಾಗ ನಾವು ಅದನ್ನ ಎರಡು ಸಪರೇಟ್ ಮಾಡೋದು ಅಂತ ಹೇಳಿದ್ರೆ, ಅನ್ಸೆಕ್ಯೂರ್ಡ್ ಲೋನ್ ಅಲ್ಲಿ ಬಿಸ್ನೆಸ್ ಲೋನ್ ಬರುತ್ತೆ, ಪರ್ಸನಲ್ ಲೋನ್ ಬರುತ್ತೆ, ಕೆಲವೊಂದು ಎಜುಕೇಶನ್ ಲೋನ್ ಬರುತ್ತೆ. ಸೆಕ್ಯೂರ್ಡ್ ಲೋನ್ ಅಲ್ಲಿ ಬಂದ್ಬಿಟ್ಟು ಹೋಮ್ ಲೋನ್, ಮಾರ್ಗೇಜ್ ಲೋನ್, ಮೆಷಿನರಿ ಲೋನ್, ಕಾರ್ ಲೋನ್, ಆಮೇಲೆ ಇನ್ನ ಉಳಿದಿರುವಂತ ಜಪ್ತಿ ಮಾಡಂಗೆ ಇರಂತದನ್ನ ಕೊಟ್ರೆ ದಟ್ ಮೇಕ್ಸ್ ಇಟ್ ಸೆಕ್ಯೂರ್ಡ್ ಲೋನ್. ನೀವು ಕೇಳಬಹುದು ಕಾರ್ ಲೋನ್ ಹೆಂಗೆ ಸೆಕ್ಯೂರ್ಡ್ ಲೋನ್ ಆಗುತ್ತೆ ಅಂತ ಕೇಳಬಹುದು. ಎಕ್ಸಾಕ್ಟ್ಲಿ, ಓಡಿಸ್ಕೊಂಡು ಹೋಗ್ಬಿಡ್ತಾರಲ್ಲ ಜಿ ಅಂತ, ಅವಾಗ ಏನ್ ಮಾಡ್ತಾರೆ ನೋಡಿ, ಇವಾಗ ನೀವು ಕಾರ್ನ ಬಂದ್ಬಿಟ್ಟು ಕ್ಯಾಶ್ ಕೊಟ್ಟು ತಗೊಳ್ಳೋದಾದ್ರೆ ನಿಮ್ಗೆ 2 ಕೀ ಅಂತ ಕೊಡ್ತಾರೆ, ಕರೆಕ್ಟ್ ಅಲ್ವಾ? ಹೌದು. ಸೊ ಇವಾಗ ಲೋನಿಗೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕೀ ಬ್ಯಾಂಕ್ ಅಲ್ಲಿ ಇರುತ್ತೆ. ಸೊ ಅವ್ರ ಅಗ್ರಿಮೆಂಟ್ ಅಲ್ಲೇ ಬಂದ್ಬಿಟ್ಟು ಅದು ಮೆನ್ಷನ್ ಆಗಿರುತ್ತೆ, ಎನಿ ಟೈಮ್ EMI ಕಟ್ತಿದ್ದಾಗ, ಕಂಟಿನ್ಯೂಸ್ಲಿ 2 EMI 3 EMI ಕಟ್ತಿದ್ದಾಗ ಬಂದ್ಬಿಟ್ಟು ಬ್ಯಾಂಕ್ ಅವ್ರು ಬಂದ್ಬಿಟ್ಟು ಅದನ್ನ ಸೀಸ್ ಮಾಡೋ ಆಪ್ಷನ್ ಇರುತ್ತೆ. ನೀವು ನೋಡಿರ್ತೀರ ಹೊರಗಡೆ ಬಂದು ಸಿಗ್ನಲ್ ಎಲ್ಲ ಬಂದ್ಬಿಟ್ಟು ಸೀಸ್ ಮಾಡ್ತಾರಂತ. ಇದೇ ಕಾರಣಕ್ಕೆ ಆಲ್ರೆಡಿ ಬಂದ್ಬಿಟ್ಟು ಅದು ಸಿಗ್ನೇಚರ್ ಆಗಿರುತ್ತೆ, ಸುಮ್ಮನೆ ಬಂದು ಹಿಂಗೆ ತಗೊಂಡೋಗಲ್ಲ. ಸೊ ನೀವು ಕಟ್ತಿದ್ದಾಗ ಈ ತರ ಅಂತ ಇರುತ್ತೆ, ಲೀಗಲಿ ಬಂದು ತಗೊಂಡು ಹೋಗ್ತಾರೆ. ಅದು ಅಗೇನ್ ಸೆಕ್ಯೂರ್ಡ್ ಲೋನೇ ಆಯ್ತು. ಯಾಕಂದ್ರೆ ಒಂದ್ ಕೀ ಅವ್ರ ಹತ್ರ ಇದೆ, ನಮ್ ಕೀ ಇನ್ನೊಬ್ರ ಹತ್ರ ಇದೆ ಅಂತ ಹೇಳಿದ್ರೆ ನಮ್ದು ಅರ್ಧ ಅವರಿಗೆ ಇದು ಕೊಟ್ಟಂಗಲ್ವಾ, ಅದೇ ತರ. ಆಮೇಲೆ ಮೆಷಿನರಿ ಲೋನ್ ಕೇಳ್ಬೋದು ನೀವು. ಮೆಷಿನರಿ ಹೆಂಗಾಗುತ್ತೆ, ಮೆಷಿನರಿ ನಮ್ಮ ಒಂದು ಫ್ಯಾಕ್ಟ್ರಿ ಒಳಗಡೆನೋ ಇದರಲ್ಲೇ ಇರುತ್ತಲ್ವ ಅಂತ ಕೇಳ್ಬೋದು. ಮೆಷಿನರಿ ಲೋನ್ ಕೊಡ್ಬೇಕಾದ್ರೆ 2 ತರ ಮೆಷಿನರಿ ಬರುತ್ತೆ, ಒಂದು ಮೂವಬಲ್ ಮೆಷಿನರಿ, ಇನ್ನೊಂದು ಇಮ್ಮೂವಬಲ್ ಅಂತ. ಸೊ ಮೂವಬಲ್ ಮೆಷಿನರಿಗೆಲ್ಲ ಲೋನ್ ಕೊಡಲ್ಲ, ಯಾಕಂದ್ರೆ ಇವತ್ತು ಇಲ್ಲಿರುತ್ತೆ ನಾಳೆ ಎಲ್ಲೋ ಇರುತ್ತೆ, ಅವ್ರಿಗೆ ಅದನ್ನ ಟ್ರ್ಯಾಕ್ ಮಾಡಕ್ಕಾಗಲ್ಲ ಅನ್ನೋ ರೀಸನ್ ಇಂದ ಅದ್ರ ಮೇಲೆ ಲೋನ್ ಕೊಡಲ್ಲ. ಈಗ ಬೆಡ್ ಹಾಕ್ಬಿಟ್ಟು ಒಂದು ಇದೆಲ್ಲ ಹಾಕ್ಬಿಟ್ಟು ಕೆಳಗಡೆ ಸೆಕ್ಯೂರ್ ಮಾಡಿರ್ತಾರಲ್ಲ, ಅದಕ್ಕೆ ಮಾತ್ರ ಲೋನ್ ಕೊಡ್ತಾರೆ. ಸೊ ಆತರ. ಅಗೇನ್ ಹೋಮ್ ಲೋನ್ ಅಂತ ಬಂದಾಗ ನಮ್ಮ ಪ್ರಾಪರ್ಟಿ ಕಂಪ್ಲೀಟ್ಲಿ ಒರಿಜಿನಲ್ ಪ್ರಾಪರ್ಟೀಸ್ ಪೇಪರ್ಸ್ ಎಲ್ಲ ಬಂದ್ಬಿಟ್ಟು ಬ್ಯಾಂಕ್ ಅಲ್ಲಿ ಇರುತ್ತೆ. ಮಾರ್ಗೇಜ್ ಮಾಡಿದಾಗಲೂ ಅಷ್ಟೇ ಪೇಪರ್ಸ್ ಎಲ್ಲ ಕೊಟ್ಟು ಬ್ಯಾಂಕ್ ಅಲ್ಲಿ ಇರುತ್ತೆ. ಸೊ ಹಂಗಾಗಿ ಇದೆಲ್ಲ ಸೆಕ್ಯೂರ್ಡ್ ಅಂತ ಬರುತ್ತೆ. ನಾಳೆ ನೀವು XYZ ಯಾರೋ ಲೋನ್ ತಗೊಂಡವ್ರು EMI ಕಟ್ಟಿಲ್ಲ ಅಂದ್ರೂ ಕೂಡ ಬ್ಯಾಂಕ್ಗೆ ಬಂದ್ಬಿಟ್ಟು ಒಂದು ಸೆಕ್ಯೂರಿಟಿ ಇರುತ್ತೆ. ಹಂಗಾಗಿನೇ ಸೆಕ್ಯೂರ್ಡ್ ಲೋನ್ ಎಲ್ಲ ನೀವು ನೋಡಿದ್ರೆ ಎಲ್ಲದೂ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ ಕಂಪೇರ್ ಟು ಅನ್ಸೆಕ್ಯೂರ್ಡ್ ಲೋನ್ಸ್. ಆಕ್ಚುಲಿ ಯು ಆರ್ ರೈಟ್. ಬಟ್ ಇನ್ನೊಂದ್ ಕಡೆ ಸಾಕಷ್ಟು ಜನ ಫ್ರೆಂಡ್ಶಿಪ್ ಅಲ್ಲಿ ಎಸ್ಪೆಷಲಿ ಒಂದ್ ಕಡೆ ಲವ್ ಅಲ್ಲಿ ಇರ್ಬೋದು, ಇನ್ನೊಂದ್ ಕಡೆ ಫ್ರೆಂಡ್ಶಿಪ್ ಅಲ್ಲಿ ಇರ್ಬೋದು, ಯಾರಾದ್ರೂ ಲೋನ್ ತಗೊಂಡ್ರೆ ತಾನು ಗ್ಯಾರಂಟರ್ ಆಗಿ ಸೈನ್ ಮಾಡ್ತಾರೆ. ಸೊ ಇದರಿಂದ ಯಾರು ಸೈನ್ ಮಾಡ್ತಾ ಇದ್ದಾರೋ ಆಸ್ ಗ್ಯಾರಂಟರ್, ಈ ಮನುಷ್ಯ ಏನಾದ್ರೂ ಲೋನ್ ಪೇ ಮಾಡಿಲ್ಲ ಅಂದ್ರೆ ಗ್ಯಾರಂಟರ್ಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಅವರ ಸ್ಕೋರ್ಸ್ ಏನಾದ್ರೂ ಎಫೆಕ್ಟ್ ಆಗುತ್ತೆ? ಖಂಡಿತವಾಗ್ಲೂ ಆಗುತ್ತೆ ಮೇಡಮ್. ಏನಂದ್ರೆ ಇವಾಗ ಗ್ಯಾರಂಟರ್ ಅನ್ನೋದಕ್ಕಿಂತ ಈಗ ಕೋಪ್ಲಿಕೆಂಟ್ ಆಗಿ ಜಾಸ್ತಿ ಜನ ಈ ಬ್ಯಾಂಕ್ ಅಲ್ಲಿ ತಗೊಂತ ಇದ್ದಾರೆ. ಮೊದಲೆಲ್ಲ ಬಂದ್ಬಿಟ್ಟು ಈ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ, ಅದಾದ್ಮೇಲೆ ಕೋಪರೇಟಿವ್ ಬ್ಯಾಂಕ್ ಅಲ್ಲೆಲ್ಲ ಗ್ಯಾರಂಟರ್ ಅನ್ನೋ ಕಾನ್ಸೆಪ್ಟ್ ಇತ್ತು. ಇವ್ರು ಕಟ್ತಿದ್, ಇವ್ರು ಗ್ಯಾರಂಟಿ ಕೊಡ್ತಾರೆ, ಅವ್ರು ಕಟ್ತಿದ್ರೆ ನಾನು ಕಟ್ತೀನಿ, ಆ ತರನೇ ಅದು ಆಕ್ಚುಲಿ ಹಂಗಿರುತ್ತೆ. ಬಟ್ ಇವಾಗೆಲ್ಲ ಕೋಪ್ಲಿಕೆಂಟ್ ಅಂತ ತಗೊಂತಾರೆ. ಈಗ ಅಪ್ಲಿಕೆಂಟ್ ಎಕ್ಸಾಂಪಲ್, ನೀವು ಅಪ್ಲಿಕೆಂಟ್ ಆಗಿದ್ರೆ ನಿಮ್ಮ ಮನೆಯವ್ರನ್ನ ಕೋಪ್ಲಿಕೆಂಟ್ ಆಗಿ ತಗೊಂಡಿರ್ತಾರೆ. ಸೊ ಇಫ್ ಇನ್ ಕೇಸ್ ಅವ್ರನ್ನ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕಾಗಿರ್ಬೋದು, ಅಥವಾ ನೀವು ಕಟ್ತಿದ್ದಾಗ ಬಂದ್ಬಿಟ್ಟು ಅವ್ರನ್ನ ಕೇಳೋ ರೀಸನ್ಗೋಸ್ಕರ ಕೋಪ್ಲಿಕೆಂಟ್ ಅಂತ ಹಾಕೊಂಡಿರ್ತಾರೆ. ಸೊ ಇವಾಗ ಗ್ಯಾರಂಟರ್ ಅನ್ನೋದಕ್ಕಿಂತ ಕೋಪ್ಲಿಕೆಂಟ್ ಅಂತ ನೀವು ಇದು ಮಾಡ್ಬೇಕಾಗತ್ತೆ. ಈಗ ಸಿಬಿಲ್ ತೆಗಿಬೇಕಾದ್ರೆ ಅಪ್ಲಿಕೆಂಟ್ದು ತೆಗಿತಾರೆ, ಕೋ ಅಪ್ಲಿಕೆಂಟ್ದು ಸಿಬಿಲ್ ತೆಗಿತಾರೆ. ಈಗ ಕೋ ಅಪ್ಲಿಕೆಂಟ್ ಸಿಬಿಲ್ ಚೆನ್ನಾಗಿಲ್ಲ ಅಂದ್ರೂ ಕೂಡ ಲೋನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹೌದು ಹೌದು ಹೌದು, ಆ ತರ. ಸೊ ನಾಳೆ ಏನಾಗುತ್ತೆ, ಈಗ EMI ಕ್ಲೀನ್ ಆಗಿ ಕಟ್ತಿದ್ದಾಗ ಏನು ಇಫೆಕ್ಟ್ ಆಗಲ್ಲ. ಅಕಸ್ಮಾತ್ ಅವರು ಅಪ್ಲಿಕೆಂಟ್ ಲೋನ್ ತಗೊಂಡು EMI ಕಟ್ತಿದ್ದಾಗ ಆಬ್ವಿಯಸ್ಲಿ ಬಂದ್ಬಿಟ್ಟು ಕೋ ಅಪ್ಲಿಕೆಂಟ್ ಸಿಬಿಲ್ ಅಲ್ಲಿ ಅದು ಮೆನ್ಷನ್ ಆಗಿರುತ್ತೆ. ಬಟ್ ಏನಂತ ಹೇಳಿದ್ರೆ ಅವರು ಕೋಪ್ಲಿಕೆಂಟ್ ಅಂತ ಮೆನ್ಷನ್ ಆಗಿರುತ್ತೆ. ಹೌದು ಹೌದು, ಆದ್ರೆ ಅವ್ರ ಸಿಬಿಲ್ ಅಲ್ಲಿ ಅದು ಬಂದ್ಬಿಡುತ್ತೆ. ಸೊ ಈ ಲೋನಿಗೆ ಅವ್ರದ್ದು ಪಾನ್ ಕಾರ್ಡ್ ಫ್ಲೆಚ್ ಆಗಿರೋದ್ರಿಂದ ಇವ್ರದ್ದು ಬಂದ್ಬಿಟ್ಟು ಬಂದೇ ಬರುತ್ತೆ. ಸೊ ಯಾವಾಗಾದ್ರೂ ಕೋಪ್ಲಿಕೆಂಟ್ ಆಗ್ಬೇಕಾದ್ರೆ ಇದೆಲ್ಲ ನೋಡ್ಕೊಂಡು ಈ ಇನ್ಫಾರ್ಮೇಶನ್ ಇರ್ಬೇಕಾಗುತ್ತೆ. ಈಗ ಲೋನ್ ಪೇ ಮಾಡಬೇಕು ಅಂದ್ರೆ ಆಬ್ವಿಯಸ್ಲಿ EMIs ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗೋಗುತ್ತೆ. ಈಸಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಅಂತ ನಾವು ಹೇಳ್ತೀವಿ, ಬಟ್ ಜನಕ್ಕೆ ಅದು ಈಸಿ ಆಗಿರಲ್ಲ. ಸೊ ನಿಮ್ಮ ಪ್ರಕಾರ ಯಾವುದು ಒಳ್ಳೇದು? ಲಾಂಗರ್ ಟೆನ್ಯೂರ್ ತಗೊಂಡು ಚಿಕ್ಕದಾಗಿ EMIs ಪೇ ಮಾಡದ, ಅಥವಾ ದೊಡ್ಡದಾಗಿ EMIs ಪೇ ಮಾಡಿಕೊಂಡು ಸಣ್ಣದಾಗಿರೋ ಒಂದು ಟೆನ್ಯೂರ್ ಅನ್ನ ತಗೊಳ್ಳೋದ? ಒಳ್ಳೆ ಕ್ವಶನ್ ಮೇಡಮ್. ಇದೇನಾಗುತ್ತೆ ಎಕ್ಸಾಕ್ಟ್ಲಿ ಹಿಂಗೆ ಅಂತ ನಾನು ಹಿಂಗೆ ಲಾಂಗರ್ ಟೆನ್ಯೂರ್ ತಗೊಳ್ಳಿ ಅಥವಾ ಕಡಿಮೆ ಟೆನ್ಯೂರ್ ತಗೊಳ್ಳಿ ಅಂತ ಹೇಳಕ್ಕಾಗಲ್ಲ. ಅಗೇನ್ ಇದು ಬೇಸ್ಡ್ ಆನ್ ಅವರ ಒಂದು ಇದಾಗುತ್ತೆ. ಅವ್ರ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿದ್ದಾಗ ಏನಾಗುತ್ತೆ, ಅವ್ರದ್ದು ಇನ್ಕಮ್ ಜಾಸ್ತಿ ಇರುತ್ತೆ. ಈಗ ಒಂದು 10 lakh ಲೋನ್ ತಗೊಂಡು ಅದು ಬಿಸ್ನೆಸ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಅವರಿಗೆ ರಿಟರ್ನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಶಾರ್ಟರ್ ಟೆನ್ಯೂರ್ ತಗೊಳ್ಳೋದೇ ಒಳ್ಳೇದು. ಯಾಕಂದ್ರೆ ಶಾರ್ಟರ್ ಟೆನ್ಯೂರ್ ಎಷ್ಟು ತಗೊಂತೀರಾ ಅಷ್ಟು ನೀವು EMI ಎಕ್ಸ್ಟ್ರಾ ಇಂಟ್ರೆಸ್ಟ್ ನೀವು ಕಡಿಮೆ ಕಟ್ತೀರಾ, ಇಂಟ್ರೆಸ್ಟ್ ಕಡಿಮೆ ಕಟ್ತೀರಾ. ಅದೇ ತರ ನೀವು ಲಾಂಗರ್ ಟೆನ್ಯೂರ್ ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ EMI ಕಡಿಮೆ ಕಾಣಿಸುತ್ತೆ, ಬಟ್ ಅವ್ರು ನೀವು ಕಟ್ಟಿದಾಗ ಏನಾಗುತ್ತೆ, ಹೌದು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಹೋಮ್ ಲೋನಿಗೆ ಹೋಗ್ತೀರಾ ನೀವು, ಒಂದು 1 crore ಹೋಮ್ ಲೋನಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಒಂದು 30 ವರ್ಷದ ತನಕ ನಾವು ಲೋನ್ ಕೊಡಕ್ ಆಪ್ಷನ್ ಇದೆ ಹೋಮ್ ಲೋನ್ ಅಲ್ಲಿ. ಸೊ 30 ವರ್ಷ ಕೊಟ್ರೆ 1 ಕೋಟಿ ನೀವು ಲೋನ್ ತಗೊಂಡು ಒಂದು 8.5% ರೇಟ್ ಆಫ್ ಇಂಟ್ರೆಸ್ಟ್ ಎವರೇಜ್ ಅಲ್ಲಿ ತಗೊಂಡ್ರೆ
ನಿಮ್ಗೆ 2,75,00,000 ತನಕ ಟೋಟಲ್ ಆಗಿ ಕಟ್ತೀರಾ ನೀವು. 2,72,75 lakh ತನಕ ಎಕ್ಸ್ಟ್ರಾ ಅಂದ್ರೆ ಟೋಟಲ್ ಆಗಿ ಕಟ್ತೀರಾ. ಅಂದ್ರೆ 1 crore-ಗೆ 1,72 lakh ಎಕ್ಸ್ಟ್ರಾ ಕಟ್ಟಿರ್ತೀರಾ ನೀವು. ಅಬೌಟ್ 72 to 75 lakh ಕಟ್ಟಿರ್ತೀರಾ. ಹೌದು, 30 ವರ್ಷ ಸಿಕ್ಕಾಕೊಂಡಿರ್ತೀರಾ. ಸೊ ಇದನ್ನ ನೀವು ಡಿಸೈಡ್ ಮಾಡಬೇಕು. ನಾನೀಗ ಏನಾಗತ್ತೆ ನಿಮ್ಮ ಹತ್ರ ಯಾವಾಗ ಬಂದ್ಬಿಟ್ಟು ಇವಾಗ ನೋಡಿ 1 crore-ಗೆ ನಾನು ಹೇಳಿದೆಲ್ಲ ಈಗ 1 crore ಲೋನ್ ತಗೊಂಡು 30 years ತಗೊಂಡ್ರೆ ಒಂದು 77,000 EMI ಬರುತ್ತೆ. ಎಕ್ಸಾಂಪಲ್ 77 to 78,000 EMI ಬರುತ್ತೆ. ಸೊ ನಿಮ್ಗೆ ಯಾವಾಗ ನಿಮ್ಗೆ 1 lakh EMI ಕಟ್ಟೋ ಕೆಪಾಸಿಟಿ ಇದ್ದಾಗ ನೀವು 77ಗೆ ರಿಸ್ಟ್ರಿಕ್ಷನ್ ಮಾಡ್ಕೋಬಾರ್ದು ಅಂತ ನಾನು ಹೇಳೋದು. ಇಲ್ಲ ನನಗೆ 1 lakh ಬರ್ಡನ್ ಆಗುತ್ತೆ ಅಂದಾಗ ಮಾತ್ರ ನೀವು ಲಾಂಗರ್ ಟೆನ್ಯೂರ್ಗೆ ಹೋಗಿ EMI ನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಬಟ್ ಈಗ ಲೋನ್ ನಲ್ಲಿ ಪ್ರೀಪೇಮೆಂಟ್ ಆಪ್ಷನ್ ಇದೆಯಲ್ವಾ? ರೀಸೆಂಟ್ ಆಗಿ ಇಫ್ ಐ ಆಮ್ ನಾಟ್ ರಾಂಗ್ ನಮ್ ಕೋರ್ಟ್ ಅವರು ಹೇಳಿದ್ರು ಏನೋ ಪ್ರೀಪೇಮೆಂಟ್ ಚಾರ್ಜಸ್ ಎಲ್ಲ ತಗೊಳಂಗಿಲ್ಲ, ಎಸ್ಪೆಷಲಿ ಹೋಮ್ ಲೋನ್ಸ್ ನಲ್ಲಿ. ಹೋಮ್ ಲೋನ್ಸ್ ಅಲ್ಲಿ ಬಂದ್ಬಿಟ್ಟು ಇವಾಗಲ್ಲ ಮೇಡಮ್, ಮೊದಲಿಂದನೂ ಅಷ್ಟೇ. ಹೋಮ್ ಲೋನ್ ಅಲ್ಲಿ ಎನ್ ನಂಬರ್ ಆಫ್ ಟೈಮ್ ನೀವು EMI ನೀವು ಲೋನ್ ಕಟ್ಟಬೇಕು, ಲೋನ್ ರೀಪೇಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ಮಾಡಕ್ಕಾಗುತ್ತೆ. ಅಪಾರ್ಟ್ ಫ್ರಮ್ ಹೋಮ್ ಲೋನ್ ಕೂಡ ಕೆಲವೊಂದು ಪ್ರಾಡಕ್ಟ್ ಅಲ್ಲಿ ಇವಾಗ RBI ಇಂದ ಹೊಸ ರೂಲ್ಸ್ ಬಂದಿದೆ ದಟ್ ನೀವು ಅಂದ್ರೆ ಪ್ರೀಪೇಮೆಂಟ್ ಮಾಡಬಹುದು ಅಥವಾ ಪಾರ್ಟ್ ಪೇಮೆಂಟ್ ಮಾಡಬಹುದು ಅನ್ನೋ ಆಪ್ಷನ್ ಕೊಟ್ಟಿದ್ದಾರೆ ಇವಾಗ. ಸೊ ಈಗ ನೀವು ಹೇಳ್ದಂಗೆ ಈಗ 1 ಕೋಟಿನಲ್ಲಿ 1.25 ಕೋಟಿ ನಾವು ಇಂಟ್ರೆಸ್ಟ್ ನ ಪೇ ಮಾಡ್ತಾ ಇದ್ದೇವಲ್ಲ. ಸೊ ಬೇಸಿಕ್ಲಿ ನೀವು ಹೇಳ್ತಿರೋದು ಫಸ್ಟ್ 10 ವರ್ಷ ನಾವು ಲೋನ್ ತಗೊಂಡಾಗ ಬರೀ ಇಂಟ್ರೆಸ್ಟೇ ಪೇ ಮಾಡ್ತಿರೋದು. ಆಲ್ಮೋಸ್ಟ್ 10-12 years ಆಫ್ ಯುವರ್ 30 years ಜರ್ನಿನಲ್ಲಿ 10-15 ವರ್ಷ ಬರೀ ಇಂಟ್ರೆಸ್ಟೇ ಪೇ ಮಾಡಿರೋದು. ಅದಾದ್ಮೇಲೆ ಪ್ರಿನ್ಸಿಪಲ್ ಪೇಮೆಂಟ್ ಶುರು ಆಗುತ್ತಾ ಅಥವಾ ಪಾರ್ಟ್ ಆಗಿ ಪ್ರಿನ್ಸಿಪಲ್ ಪೇಮೆಂಟ್ ಹೋಗ್ತಾ ಇರಲ್ಲ? ಎಕ್ಸಾಂಪಲ್ ಇದೇ ಸೇಮ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಾನು. ನೀವು 1 crore ಎಕ್ಸಾಂಪಲ್ ತಗೊಂತೀನಿ, ಈಸಿ ಆಗುತ್ತೆ ಇದು. 1 crore ಲೋನ್ 30 years ತಗೊಂಡಾಗ ಪರ್ ಮಂತ್ ನೀವು ಬಂದ್ಬಿಟ್ಟು 77 to 78,000 EMI ಕಟ್ತೀರಾ ಅಪ್ರಾಕ್ಸಿಮೇಟ್ಲಿ. 80,000 ಅಂತಾನೆ ಅನ್ಕೊಳ್ಳಿ. ಏನಾಗುತ್ತೆ ಆ ಲೆಕ್ಕದಲ್ಲಿ ಕನ್ಸಿಡರ್ ಮಾಡಿದ್ರೆ 1 ವರ್ಷಕ್ಕೆ ನೀವು 9,20,000 ಸಮಥಿಂಗ್ ನೀವು ಕಟ್ಟಿರ್ತೀರಾ. ಅದನ್ನ ನೀವು ಇದೊಂದು ಶಾಕಿಂಗ್ ಆಗುತ್ತೆ. ನೀವು ಇದು ಈ ವಿಷಯ ಹೇಳಿದ್ರೆ ನಿಮ್ಗೆ ಇವಾಗ 9,20,000 ನೀವು ಏನಾದ್ರು ಕಟ್ಟಿದ್ರೆ ಟೋಟಲ್ ಆಗಿ EMI ಪ್ರಕಾರ, ಸೊ ನೀವು ಲೆಕ್ಕ ಮಾಡಿ ನೋಡಿದ್ರೆ ಪ್ರಿನ್ಸಿಪಲ್ಗೆ ಆಫ್ಟರ್ 1 year ಬರೀ 75,000 ಹೋಗಿರುತ್ತೆ. 9 ಲಕ್ಷ ನಾನು ಬರೀ ಇಂಟ್ರೆಸ್ಟ್ ಪೇ ಮಾಡಿರೋದಾ? ಹೌದು, ದೇವ್ರೆ. 9,20,30,000 ನೀವು ಕಟ್ಟಿರ್ತೀರಾ. ಸೊ ಕಟ್ಟಿದ್ರೆ ಕ್ಯಾಲ್ಕುಲೇಷನ್ ಮಾಡಿದಾಗ ಪ್ರಿನ್ಸಿಪಲ್ ಇದಕ್ಕೆ ಬರೀ 75 to 80,000 ಹೋಗಿರೋದು. ಸೊ ಅದೇ ತರ ನೀವು 5 yearsಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ 45 lakh ನೀವು ಕಟ್ಟಿದ್ರೆ ಅಬೌಟ್ 41 lakh ತನಕ ಬರೀ ಇಂಟ್ರೆಸ್ಟ್ ಹೋಗಿರುತ್ತೆ. ಅಬೌಟ್ 5 lakh ಬಂದ್ಬಿಟ್ಟು ನೀವು ಮಾತ್ರ ನಿಮ್ಗೆ ಪ್ರಿನ್ಸಿಪಲ್ಗೆ ಹೋಗಿರುತ್ತೆ. ಈ ಸತ್ಯ ತುಂಬಾ ಜನ ಗೊತ್ತಿರಲ್ಲ. ಹೌದು. ಇವಾಗ ಹೋಮ್ ಲೋನ್ ಇಂದ ಸ್ವಲ್ಪ ಬಿಸ್ನೆಸ್ ಲೋನ್ ಕಡೆಗೆ ಹೋಗೋಣ. ಖಂಡಿತವಾಗ್ಲೂ. ಇದಕ್ಕಿಂತ ಮುಂಚೆ ಇನ್ನೊಂದು ನಿಮ್ಗೆ, ಯಾಕಂದ್ರೆ ಇದು ತುಂಬಾ ಆಡಿಯನ್ಸ್ ಗೆ ತುಂಬಾ ಹೆಲ್ಪ್ ಆಗತ್ತೆ ಇದು. ಸೊ ಪ್ರತಿ ಸಲಿನೂ ಇವಾಗ ನಮ್ಮ ಒಂದು ವೆಬ್ಸೈಟ್ ಅಲ್ಲಿ ಬಂದ್ಬಿಟ್ಟು EMI ಕ್ಯಾಲ್ಕುಲೇಟರ್ ಇದೆ. ಸೊ ಆ EMI ಕ್ಯಾಲ್ಕುಲೇಟರ್ ಗೆ ಹೋಗ್ಬಿಟ್ಟು ನೀವೇನಾದ್ರೂ ಈ ಕ್ಯಾಲ್ಕುಲೇಷನ್ ಮಾಡಿದ್ರೆ ನೀವು ಎಷ್ಟು ಲೋನ್ ಅಮೌಂಟ್ ತಗೊಂತಿದ್ದೀರಾ, ಎಷ್ಟು ಟೆನ್ಯೂರಿಗೆ ತಗೊಂತಿದ್ದೀರಾ ಅಂತ ಹೇಳಿ ಅಲ್ಲಿ ಕ್ಯಾಲ್ಕುಲೇಷನ್ ಹಾಕಿದ್ರೆ ನಿಮ್ಗೆ 20 years ಗೆ ಎಷ್ಟು EMI ಬರುತ್ತೆ, ಟೋಟಲ್ ಎಷ್ಟು ಕಟ್ಟಿರ್ತೀರಾ, 30 years ಗೆ ಎಷ್ಟು EMI ಬರುತ್ತೆ, ಎಷ್ಟು ಕಟ್ಟಿರ್ತೀರಾ ಅಂತ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಯಾವಾಗಾದ್ರೂ ಲೋನಿಗೆ ಹೋಗೋದಾದ್ರೆ ಲೋನಿಗೆ ಹೋಗೋಕ್ಕಿಂತ ಮುಂಚೆ ಈ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋದ್ರೆ ಅವರೊಂದು ಐಡಿಯಾ ಇರುತ್ತೆ ಅನ್ನೋದು ನನ್ನಿದು. ವಾವ್, ಸೀರಿಯಸ್ಲಿ ನನಗಂತೂ ಇದನ್ನ ಕೇಳಿಸ್ಕೊಂಡೆ ತಲೆಗಿರಂತ ಇದೆ. ಇವಾಗ ತಾನೇ ನಾವು ವಾಸುಕಿ ವೈಭವ್ ಅವರ ಹಾಡಿನ ಕೇಳಿಸ್ಕೊಂಡ್ ಬಂದ್ರಿ, ಗಿರಾ ಗಿರಾ ಅನ್ಕೊಂಡು ಇವಾಗ ತಲೆ ಗಿರಾ ಗಿರಾ ಆಗ್ತಾ ಇದೆ. ನಿಜವಾಗ್ಲೂ ಹೋಮ್ ಲೋನ್ ನಲ್ಲಿ ಇದು ಆಬ್ವಿಯಸ್ಲಿ ನಾನು ಸ್ಕ್ಯಾಮ್ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಜನಕ್ಕೆ ಗೊತ್ತಿರೋ ವಿಷಯನೇ 30 ವರ್ಷ 40 ವರ್ಷ 40 ವರ್ಷ ಇಲ್ಲ, ಏನೋ 20 ವರ್ಷ 30 ವರ್ಷ ಆಕ್ಚುಲಿ. ಇವಾಗ ಏಜ್ ಅಂತ ಹೇಳಿದ್ರಲ್ವಾ, ಇಫ್ ಅ ಪರ್ಸನ್ ಈಸ್, ಇವಾಗ ಯಾರಾದ್ರೂ ಒಬ್ರು ಮನೇನ ತಗೊಳ್ಬೇಕು ಅಂದ್ರೆ 35ರಿಂದ 40 ವರ್ಷ ಆದ್ರೂ ಆಗಿರುತ್ತೆ ಅವ್ರಿಗೆ. ಒಂದು ಲೆವೆಲ್ ಬಂದಿರ್ಬೇಕು ಅವರು. 1 ಲಕ್ಷ ಅಥವಾ 2 ಲಕ್ಷ ಒಂದು EMI ನ ಪೇ ಮಾಡೋ ಕೆಪಾಸಿಟಿ ಅಲ್ಲಿ ಇರ್ಬೇಕು ಅವರಿಗೆ. ಅಂಡ್ ಬೆಂಗಳೂರಿನಲ್ಲಂತೂ ಈಗ 3 ಕೋಟಿ 4 ಕೋಟಿ ಕಮ್ಮಿ ಅಂತೂ ನಮಗೊಂದು 30-40 ಸೈಟು ಸಿಗಲ್ಲ ವಿತ್ ಮನೆ, ನಾನು ಹೇಳ್ತಿರೋದು ಅಂದ್ರೆ. ಸೊ ಇದೆಲ್ಲ ಕನ್ಸಿಡರ್ ಮಾಡಿದಾಗ ಅಕಾರ್ಡಿಂಗ್ ಟು ಯು ಒಳ್ಳೆ ಏಜ್ ಏನು, ಆಸ್ ಅ ಬ್ಯಾಂಕರ್ ನೀವು ನೋಡೋದು, ಓಕೆಪ್ಪ ಇವರು ಹೆಲ್ದಿ ಆಗೋ ಇದ್ದಾರೆ, ಫೈನಾನ್ಷಿಯಲಿ ಹೆಲ್ದಿ ಆಗೋ ಇದ್ದಾರೆ ಅಂತ ಇದನ್ನೆಲ್ಲ ಕನ್ಸಿಡರ್ ಮಾಡ್ತಾರ ಅವರು? ಎಷ್ಟು ಒಂದು ಹೋಮ್ ಲೋನ್ ಅನ್ನ ಕೊಡೋಕ್ಕಿಂತ ಮುಂಚೆ ಅಥವಾ ಯಾವುದೇ ಒಂದು ಲೋನ್ ಅನ್ನ ಕೊಡೋಕ್ಕಿಂತ ಮುಂಚೆ? ಅದೇ ಅವಾಗಲೇ ಹೇಳಿದೆ ನಿಮ್ಗೆ ನಾನು, ಲೋನಿಗೆ ಎಂಟ್ರಿ ಆಗಕ್ಕೆ ಮಿನಿಮಮ್ 23 year ಏಜ್ ಬೇಕು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಡಿಗ್ರಿ ಕಂಪ್ಲೀಟ್ ಮಾಡಿ ನಾವು ಜಾಬ್ ಬಂದು ಜಾಬಲ್ಲಿ ಒಂದು ಸೆಟ್ಲ್ ಆಗಿ ತಗೋಬೇಕಾದ್ರೆ ಮಿನಿಮಮ್ 23 years 24 year ಆಗಿರುತ್ತೆ. ಸೊ ಹಂಗಾಗಿ 23 year ಹೋಮ್ ಲೋನ್ ಕೊಡ್ತಾರ 23 year old ಕೊಡ್ತಾರೆ ಮೇಡಮ್.
ಕೊಡ್ತಾರೆ. ಇವಾಗ ಏನಂತ ಹೇಳಿದ್ರೆ ಸಿಂಪಲ್ ಏನಂತ ಹೇಳಿದ್ರೆ ನಿಮ್ಗೆ ಜಾಬ್ ಎಷ್ಟು ಸೆಕ್ಯೂರ್ ಆಗಿದೆ, ಇಫ್ ಯು ಆರ್ ಎ ಸ್ಯಾಲರಿಡ್ ಅಥವಾ ಬಿಸ್ನೆಸ್ ಮಾಡ್ತಿದ್ರೆ ಅಗೇನ್ ಬಿಸ್ನೆಸ್ ನೋಡ್ತಾರೆ. ಇವಾಗ ಈ ವರ್ಷನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಇನ್ಕಮ್ ಇದೆ ಅನ್ಕೊಡಲ್ಲ, ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಿದ್ದಾರೆ, ಎಷ್ಟು ಸ್ಟೇಬಲ್ ಆಗಿದ್ದಾರೆ, ಅದಾದ್ಮೇಲೆ ಇವ್ರದ್ದು ಇನ್ಕಮ್ ಸಾಕಾಗಿಲ್ಲ ಅಂತ ಹೇಳಿದ್ರೆ ಮನೆಯವ್ರದ್ದು ಇನ್ಕಮ್ ಯಾರ್ದು ಆಡ್ ಮಾಡ್ತಿದ್ದಾರೆ. ಸೊ ಇದೆಲ್ಲ ಕನ್ಸಿಡರ್ ತಗೊಂಡೇ ಲೋನ್ ಕೊಡುವಂತದ್ದು. ಸೊ ಮಿನಿಮಮ್ 23 years ಆಗಿ ಇರಲೇಬೇಕು. ಸೊ ಇವಾಗ ಅದೇ 30 ವರ್ಷ ಆಗಬೇಕು ಆ ಥರ ಏನಿಲ್ಲ. ಸೊ ಇವಾಗ ಅವರು 23 year ಆದ್ಮೇಲೆ ಲೋನ್ಗೆ ದೇ ಆರ್ ಎಲಿಜಿಬಲ್. ಅಂಡ್ ಹೋಮ್ ಲೋನ್ ತಗೊಳ್ಳೋದು ಗಂಡ ಹೆಂಡತಿ ಇಬ್ರು ಜೊತೆಲಿ ತಗೊಂಡ್ರೆ ಒಳ್ಳೇದಾ ಅಥವಾ ಬರೀ ಹೆಂಡತಿನೋ ಬರೀ ಗಂಡನೋ ತಗೊಂಡ್ರೆ ಒಳ್ಳೇದಾ? ಅದೇ ಅಗೇನ್ ಅದು ಡಿಪೆಂಡ್ ಆಗುತ್ತೆ ನೋಡಿ. ಇವಾಗ ಹಸ್ಬೆಂಡ್ ಬಂದ್ಬಿಟ್ಟು ಸ್ಯಾಲರಿ ಸಫಿಶಿಯಂಟ್ ಆಗಿದೆ ಅಂತ ಹೇಳಿದಾಗ ಒಬ್ರಿಗೆ ತಗೊಳ್ಳೋದು ಓಕೆ. ಬಟ್ ಇವಾಗ ಏನಾಗುತ್ತೆ, ನೀವು ಹೇಳಿದ್ರಿ ಬ್ಯಾಂಗ್ಳೂರಲ್ಲಿ 1 crore 2 crore ಮಿನಿಮಮ್ 3 crore ಆಗುತ್ತೆ ಅಂತ ಹೇಳಿದ್ರೆ 3 crore ತಗೋಬೇಕಂತ ಹೇಳಿದ್ರೆ ಬರೀ 50,000-60,000 ಸ್ಯಾಲರಿ ಇದೆ ಅಂತ ಹೇಳಿದ್ರೆ ಎಲಿಜಿಬಿಲಿಟಿ ಬರಲ್ಲ. ಅಗೇನ್ ಈಗ 3 crore ಲೋನ್ ತಗೊಂತೀರಾ ಅಂದ್ರೆ ಹಸ್ಬೆಂಡ್ ಒಂದು 2 ಲಕ್ಷ ಸ್ಯಾಲರಿ ಇದೆ, ವೈಫ್ ಒಂದು 2 ಲಕ್ಷ ಸ್ಯಾಲರಿ ಇದೆ ಅಂದಾಗ ಇಬ್ರದ್ದು ಆಡ್ ಮಾಡಿದಾಗ ಏನಾಗುತ್ತೆ, ಎಲಿಜಿಬಿಲಿಟಿ ಜಾಸ್ತಿ ಆಗುತ್ತೆ. ಅಗೇನ್ ಇನ್ನೊಂದು, ಇವಾಗ ಲೇಡಿನ ಆಡ್ ಮಾಡೋದ್ರಿಂದ ಬಂದ್ಬಿಟ್ಟು ಕೆಲವೊಂದು ಬೆನಿಫಿಟ್ ಕೂಡ ಸಿಗುತ್ತೆ. ಹೌದು, ನಮ್ಮ ಗವರ್ಮೆಂಟ್ ಅವರು ವೆರಿ ವಿಮೆನ್ ಓರಿಯೆಂಟೆಡ್. ಸೊ ಹಂಗಾಗಿ ಅದು ಒಂದು ಬೆನಿಫಿಟ್ ಸಿಗಕ್ಕೋಸ್ಕರನೂ ನೀವು ಆಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಫಸ್ಟ್ ಹೆಂಡತಿ ಹೆಸರು ಅಪ್ಲಿಕೆಂಟ್, ಗಂಡನ ಹೆಸರು ಕೋ ಅಪ್ಲಿಕೆಂಟ್ ಆಗಿ ಮಾಡಿ ಅಂತ ಕೂಡ ಸಾಕಷ್ಟು ಜನ ಆಬ್ವಿಯಸ್ಲಿ ಹೇಳ್ತಾನೆ ಇರ್ತಾರೆ. ತುಂಬಾ ಡಿಸ್ಕಷನ್ ಆಗೋಗಿದೆ ಹೋಮ್ ಲೋನ್ಗೆ. ನಮ್ಮ ಲಿಸ್ನರ್ಸ್ ಎಲ್ಲರೂ, ವ್ಯೂವರ್ಸ್ ಎಲ್ಲರೂ ಈಗ ಬಿಸ್ನೆಸ್ ಲೋನ್ ಬಗ್ಗೆ ಮಾತಾಡೋಮ ಅಂತಾರೆ. ಸೊ ಈಗ ಒಂದು ಬಿಸ್ನೆಸ್ ಲೋನ್ ಯಾವ್ದಾದ್ರು ಒಂದು ಬ್ಯಾಂಕ್ ಕೊಡ್ತಿರುವಾಗ ಏನೇನ್ ಕ್ರೈಟೀರಿಯಾಸ್ ಚೆಕ್ ಮಾಡ್ತಾರೆ? ಲೈಕ್ ಫಾರ್ ಎಕ್ಸಾಂಪಲ್, ನನ್ನ ಕಂಪನಿ ರಿಜಿಸ್ಟರ್ ಆಗಿರ್ಬೇಕಾ ಅಥವಾ ಪ್ರೈವೇಟ್ ಕಂಪನಿ ಆಗಿರ್ಬೇಕಾ, ಪಬ್ಲಿಕ್ ಲಿಸ್ಟೆಡ್ ಕಂಪನಿ ಆಗಿರ್ಬೇಕಾ, ಏನೇನ್ ಚೆಕ್ ಮಾಡ್ತಾರೆ ಒಂದು ಬಿಸ್ನೆಸ್ ಲೋನ್ಗೆ ವಿತ್ ಒಂದು ಒಳ್ಳೆ ಇಂಟ್ರೆಸ್ಟ್ ಕೊಡಬೇಕು ಅಂದ್ರೆ? ಅದೇ ನಿಮ್ಗೆ, ನೀವು ಅವಾಗಲೇ ನಾನು ಹೇಳಿದೆ ಬಿಸ್ನೆಸ್ ಲೋನ್ ಅಂತ ಬಂದಾಗಲೇ ಅನ್ಸೆಕ್ಯೂರ್ಡ್ ಲೋನ್ ಅಂತ ಹೇಳಿದೆ. ಇಲ್ಲಿ ಸೆಕ್ಯೂರ್ಡ್ ಕಿಂತನೂ ಜಾಸ್ತಿ ಬಂದ್ಬಿಟ್ಟು ಬ್ಯಾಂಕ್ ಅಲ್ಲಿ ಚೆಕ್ ಮಾಡೇ ಮಾಡ್ತಾರೆ ಅಲ್ವಾ. ಅದೇ ಬಿಸ್ನೆಸ್ ಲೋನಿಗೆ ನೀವು ಹೋಗ್ತೀರಾ ಅಂತ ಹೇಳಿದಾಗ ಮಿನಿಮಮ್ ಕೆಲವೊಂದು ಕ್ರೈಟೀರಿಯಾ ಪ್ರತಿ ಬ್ಯಾಂಕ್ ಅಲ್ಲೂ ಇದ್ದೇ ಇರುತ್ತೆ. ಏನಂತ ಹೇಳಿದ್ರೆ, ಒಂದು ಕಂಪನಿ ಸ್ಟಾರ್ಟ್ ಮಾಡಿ ಮಿನಿಮಮ್ 3 ವರ್ಷ ಬಂದ್ಬಿಟ್ಟು ನೀವು ಸಸ್ಟೈನ್ ಆಗಿರ್ಬೇಕಾಗುತ್ತೆ. ಅಂದ್ರೆ GST ಮಿನಿಮಮ್ 3 years ಆಲ್ರೆಡಿ ಬಿಸ್ನೆಸ್ ಇರಬೇಕು. 3 years ಇಂದ ಅವ್ರು ಬಂದ್ಬಿಟ್ಟು ರನ್ನಿಂಗ್ ಸೇಮ್ ಲೈನ್ ಆಫ್ ಬಿಸ್ನೆಸ್ ಅಲ್ಲಿ 3 years ಇಂದ ಅವ್ರು ಬಿಸ್ನೆಸ್ ಮಾಡ್ತಾ ಇರಬೇಕಾಗುತ್ತೆ. ಅವ್ರದ್ದು ಪ್ರಾಫಿಟಬಲ್ ಬಿಸ್ನೆಸ್ ಆಗಿರ್ಬೇಕಾಗುತ್ತೆ. ಅದಾದ್ಮೇಲೆ ವರ್ಷ ಏನಾಗುತ್ತೆ, ಅವ್ರದ್ದು ITR ಟರ್ನ್ ಓವರ್ ಏನ್ ತೋರಿಸಿರ್ತಾರೆ ಅದು ಬಂದ್ಬಿಟ್ಟು ಗ್ರೋವಿಂಗ್ ಅಲ್ಲಿ ಇರ್ಬೇಕಾಗುತ್ತೆ. ಸೊ ಈ ವರ್ಷ 2 ಕೋಟಿ, ನೆಕ್ಸ್ಟ್ ವರ್ಷ 1 ಕೋಟಿ, ಹಿಂಗೆಲ್ಲ ಡೌನ್ ಫಾಲ್ ಅಲ್ಲಿ ಇರಬಾರ್ದು. ಸೊ ಅದು ಅಪ್ವರ್ಡ್ ಅಲ್ಲಿ ಇರ್ಬೇಕಾಗುತ್ತೆ. ಸೊ ಇದೊಂದು ಮೇನ್ 3 ಕ್ರೈಟೀರಿಯಾ. ಇದ್ರ ಜೊತೆಗೆ ಸಿಬಿಲ್ ಚೆನ್ನಾಗಿರ್ಬೇಕು. ಅದಾದ್ಮೇಲೆ ಅವ್ರು ಲೋನ್ ತಗೊಂತಿರೋದು ಎಂಡ್ ಯೂಸ್ ಬಂದ್ಬಿಟ್ಟು ಈ ಬಿಸ್ನೆಸ್ ಗೆ ಆಗಿರ್ಬೇಕು, ಬಿಟ್ರೆ ಬೇರೆ ಏನೋ ಅಗ್ರಿಕಲ್ಚರ್ ಲ್ಯಾಂಡ್ ತಗೊಳಕೋ ಅದು ತಗೊಳಕ್ ಇದು ತಗೊಳಕ್ ಅಂದ್ರೆ ಬಿಸ್ನೆಸ್ ಲೋನ್ ಕೊಡಲ್ಲ. ಬಿಸ್ನೆಸ್ ಲೋನ್ ಇಸ್ ಓನ್ಲಿ ಎಸ್ಪೆಷಲಿ ಫಾರ್ ಬಿಸ್ನೆಸ್ ಎಕ್ಸ್ಪಾನ್ಷನ್, ಅಥವಾ ಅವ್ರು ಏನಾದ್ರು ಹೊಸ ಒಂದು ಬ್ರಾಂಚಸ್ ಓಪನ್ ಮಾಡ್ತಾರೆ ಅಥವಾ ಏನೊಂದು ಇದು ಮಾಡ್ತಾರೆ, ಅದಕ್ಕೋಸ್ಕರ ಕೊಡ್ತಾರೆ. ಇವಾಗ ಒಂದು ಒಳ್ಳೆ ಕಂಪನಿ ಆಲ್ರೆಡಿ ಓಡ್ತಾ ಇದೆಯಪ್ಪ, ಅವರು ಒಂದು ಸಬ್ಸಿಡರಿ ಕಂಪನಿನ ಓಪನ್ ಮಾಡಬೇಕು ಅಂತ ಇದ್ದಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಸೋಪ್ ಕಂಪನಿಯವರು ಇವಾಗ ಒಂದು ಶಾಂಪೂ ಕಂಪನಿ ಓಪನ್ ಮಾಡಬೇಕು ಅಂತ ಇದ್ದಾರೆ. ಇವನ್ ದೋ ಇಟ್ಸ್ ನಾಟ್ ದ ಸೇಮ್ ಲೈನ್ ಆಫ್ ವರ್ಕ್, ಅವರು ಈ ಶಾಂಪೂ ಕಂಪನಿಗೆ ತನ್ನ ಹೆಸರನ್ನ ಹೇಳಿ ಈ ಕಂಪನಿಗೋಸ್ಕರ ಒಂದು ಬಿಸ್ನೆಸ್ ಲೋನ್ ತಗೊಳ್ಬಹುದಾ? ಅಗೇನ್ ಈಗ ನೋಡಿ, ಸೋಪ್ ಕಂಪನಿ, ಶಾಂಪೂ ಕಂಪನಿ, ಐ ಥಿಂಕ್ ಸೇಮ್ ಲೈನ್ ಆಫ್ ಬಿಸ್ನೆಸ್ ಬಂದ್ಬಿಡುತ್ತೆ. ಓಕೆ, ಸೋಪ್ ಕಂಪನಿ ಅವರು ಈಗ ಒಂದು ಬಿಸ್ಕೆಟ್ ಕಂಪನಿ ಓಪನ್ ಮಾಡಬೇಕು ಅಂತ ಇದೆ. ಲೈಕ್ ಫಾರ್ ಎಕ್ಸಾಂಪಲ್, ಐ ಆಮ್ ಥಿಂಕಿಂಗ್ ಔಟ್ ಲೌಡ್ ಸೇಯಿಂಗ್ ದಟ್ ಎರಡು ಬೇರೆ ಸ್ಟ್ರೀಮ್ ಇದೆ, ಒಂದು ಯೂಸ್ ಇರೋದು, ಒಂದು ಫುಡ್ ಇರೋದು ಅಂತ. ಸೊ ಈ ಕಂಪನಿ, ಈ ಸೋಪ್ ಕಂಪನಿ ಇಟ್ಸ್ ವೆರಿ ವೆರಿ ವೆಲ್ ನೋನ್, ಅವ್ರು ತುಂಬಾ ಎಸ್ಟಾಬ್ಲಿಷ್ ಆಗಿರೋ ಕಂಪನಿ ಅಂತ ಇದ್ದಾಗ ಈ ತರ ಒಂದು ಸಬ್ಸಿಡರಿ ಕಂಪನಿ ಬೇರೆ ಒಂದು ಟ್ರೈನ್ ಅಲ್ಲಿ ಹೋಗ್ತಿರುವಾಗ ಅಂತ ಕಂಪನಿಗಳಿಗೂ ಲೋನ್ಸ್ ಕೊಡ್ತಾರ? ಇಲ್ಲ ಮೇಡಮ್, ಏನಾಗುತ್ತೆ ಈಗ ಸೋಪ್ ಕಂಪನಿ ಮೇಲೆ ನಾನು ಲೋನ್ ಕೊಡ್ತಿರೋದು, ಆ ಸೋಪ್ ಕಂಪನಿ ಏನಿದೆ ಅದನ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ ಕೊಡ್ತೀನಿ. ಸೊ ಇವ್ರೇನಾದ್ರು ಹೊಸ ಕಂಪನಿ ಮಾಡ್ತಾರೆ, ಈಗ ಬಿಸ್ಕೆಟ್ ಕಂಪನಿ ಮಾಡ್ತಾರೆ ಅಂತ ಹೇಳಿದ್ರೆ, ಹಾಗೆ ಇಲ್ಲೊಂದು ಇದಿರುತ್ತೆ, ಯಾಕೆ ಬ್ಯಾಂಕ್ ಅವ್ರು ಕೊಡಲ್ಲ ಅಂತ ನೀವು ಕೇಳಿ, ನಾನು ಕೇಳ್ತೀನಿ. ನೋಡಿ, ಇವಾಗ ನಾನು ಸೋಪ್ ಕಂಪನಿ ಮೇಲ್ಗಡೆ ಹೇಳಿದೆ ನಿಮ್ಗೆ ಮಿನಿಮಮ್ 3 years ವಿಂಟೇಜ್ ಇರಬೇಕಾಗುತ್ತೆ, ಬಿಸ್ನೆಸ್ ಗ್ರೋಯಿಂಗ್ ಅಲ್ಲಿ ಇರಬೇಕಾಗುತ್ತೆ. ಏನಕ್ಕೆ ನೋಡ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಕೊಡುವಂತ ಲೋನ್ ಅಲ್ಲಿ ತಗೊಂಡು ಇವರು ಈ ಬಿಸ್ನೆಸ್ ಗೆ ಹಾಕ್ಬಿಟ್ಟು ಈ ಬಿಸ್ನೆಸ್ ಇಂದ ಲಾಭ ತೆಗೆದು ನಾನು ಅದರಿಂದ EMI ಕಟ್ತಾರ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಕೊಡ್ತಾರೆ. ಸೊ ಏನಾಗುತ್ತೆ, ಸೋಪ್ ಕಂಪನಿಯವರು ಅವ್ರದೇ ಒಂದು ಸೋಪ್ ಇದರಲ್ಲಿ ಅವರು ತುಂಬಾ ವಿಚಾರಗಳು ತಿಳ್ಕೊಂಡಿರ್ತಾರೆ. ಅವ್ರ ಅದರಲ್ಲಿ ಲಾಸ್ ಆಗೋ ಇದು ತುಂಬಾ ಕಡಿಮೆ ಇರುತ್ತೆ ಅಲ್ವಾ. ಸೊ ಅದರಲ್ಲಿ ಅವರಿಗೆ ಏನೇ ಮಾಡಿದ್ರು ಐಡಿಯಾಸ್ ಇರುತ್ತೆ, ಅದರಿಂದ ಲಾಭ ಮಾಡ್ತಾರೆ. ಸೊ ಅವ್ರು ಇವಾಗ ಬಿಸ್ಕೆಟ್ ಕಂಪನಿ ಹೋಗ್ತಾರೆ ಅಂದ್ರೆ ಅಗೇನ್ ಅವ್ರು ಎಷ್ಟೇ ಈ ಸೋಪ್ ಕಂಪನಿ ಎಷ್ಟೇ ದೊಡ್ಡ ಇದಾಗಿರ್ಬೋದು, ಅವರು ಬಿಸ್ಕೆಟ್ ಕಂಪನಿಯಲ್ಲಿ ಅಗೇನ್ ಅವ್ರು ಬಂದ್ಬಿಟ್ಟು ಅಗೇನ್ ಹೊಸದಾಗಿ ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಮೇ ಬಿ ಅಲ್ಲಿ ಅವರಿಗೆ ಲಾಸ್ ಆಗ್ಬೋದು, ಏನೋ ಆಗ್ಬೋದು. ಸೊ ಆ ರೀಸನ್ ಇಂದ ಇವರು ಇದನ್ನ ಇದು ಮಾಡ್ತಾರೆ, ಸೋಪ್ ಕಂಪನಿ ಅವರಿಗೆ ರಿಜೆಕ್ಟ್ ಮಾಡ್ಬಿಡ್ತಾರೆ. ಹೌದು ಮೇಡಮ್.
ಸೊ ಬಿಸ್ಕೆಟ್ ಕಂಪ್ನಿಗೆ ಈಗ ಏನು ಹೇಳಿದ್ರೆ ನೀವು ಹೊಸ ಕಂಪ್ನಿ ಅದು ಸ್ಟಾರ್ಟ್ಅಪ್ ಕಂಪ್ನಿ, ಅದಕ್ಕೆ ಆಗಿರುವಂತ ಕೆಲವೊಂದು ಸ್ಟಾರ್ಟ್ಅಪ್ ಲೋನ್, ಸ್ಟ್ಯಾಂಡಪ್ ಇಂಡಿಯಾ ಲೋನ್ಗಳು, ಸ್ಟಾರ್ಟ್ಅಪ್ ಇಂಡಿಯಾ ಲೋನ್ಗಳಂತ ಇದೆ. ಸೊ ಅದನ್ನ ಅವರು ಅಪ್ಲೈ ಮಾಡಬೇಕಾಗತ್ತೆ. ಬಿಟ್ರೆ ಈ ಕಂಪ್ನಿ ಮೇಲೆ ಲೋನ್ ತಗೊಂಡು ಅಲ್ಲಿ ಯೂಸ್ ಮಾಡಿ ಹಾಕ್ತೀನಿ ಅನ್ನೋದು ಅದಾಗಲ್ಲ. ಈಗ ಗವರ್ಮೆಂಟ್ ಎಷ್ಟೊಂದು ಈ ತರದ ಸ್ಕೀಮ್ಸ್ ನೀವು ಹೇಳಿದ್ರಿ, ಸ್ಟಾರ್ಟ್ಅಪ್ ಲೋನ್ಸ್ ಆಗಿರ್ಬೋದು, ವಿಮೆನ್ಗೆ ವಿಮೆನ್ ಲೋನ್ ಆಗಿರ್ಬೋದು, MSME ಲೋನ್ಸ್ ಆಗಿರ್ಬೋದು, ಇದೆಲ್ಲ ಬರೀ ನ್ಯಾಷನಲೈಸ್ ಬ್ಯಾಂಕ್ಸ್ ಇಂದ ಮಾತ್ರನೇ ಸಿಗದ ಅಥವಾ ಬೇರೆ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಈ ತರದ ಲೋನ್? ಮೇಜರ್ಲಿ ಫ್ರಮ್ ನ್ಯಾಷನಲೈಸ್ ಬ್ಯಾಂಕ್ ಇಂದಾನೆ ಸಿಗುತ್ತೆ. ಅದ್ರ ಜೊತೆಗೆ ಇವಾಗ ಗವರ್ಮೆಂಟ್ ಇಂದ ಬಂದ್ಬಿಟ್ಟು ಈಗ MNC ಬ್ಯಾಂಕ್ಗಳಿಗೆ, ಕೆಲವೊಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿಗೂ, ಇವಾಗ ಐ ಮೀನ್ ಪ್ರೈವೇಟ್ ಬ್ಯಾಂಕ್ಗಳಿಗೂ ಕೂಡ ಇವಾಗ ಮಾಡಕ್ಕೆ ಅದನ್ನ ಇದು ಮಾಡ್ತಿದ್ದಾರೆ. ಬಟ್ ಬೇಸಿಕಲಿ ನಿಮ್ಗೆ ಇವಾಗ ಈ ಗವರ್ಮೆಂಟ್ ಸ್ಕೀಮ್ಗಳೆಲ್ಲ ಬಂದ್ಬಿಟ್ಟು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಜಾಸ್ತಿ ಸಿಗುತ್ತೆ ನಿಮ್ಗೆ. ಸೊ ಈ ತರದ ಸ್ಕೀಮ್ಗಳಲ್ಲಿ ಜನ ಆಲ್ರೆಡಿ ಏನು ಶುರು ಮಾಡಿರಲ್ಲ, ಎಸ್ಪೆಷಲಿ ನಾವು MSME ಲೋನ್ಸ್ ನ ತಗೊಂಡಾಗೂ ಏನು ಶುರು ಮಾಡಿರಲ್ಲ. ಅವರು ಒಂದು ಕಂಪನಿನ ಶುರು ಮಾಡಬೇಕು ಅಂತ, ಒಂದು MSME ನ ಶುರು ಮಾಡಬೇಕು ಅಂತ, ಅಥವಾ ಹೆಂಗಸರು ತನ್ನದೇ ಆದಂತ ಒಂದು ಬಿಸ್ನೆಸ್ ನ ಶುರು ಮಾಡಬೇಕು ಅಂತ ಈ ಲೋನ್ಸ್ ಈ ಸ್ಕೀಮ್ಸ್ ನ ಅಪ್ಲೈ ಮಾಡೋದಲ್ವಾ ಅವರು? ಅವ್ರಿಗೆ ಹೇಗೆ ಈ ಲೋನ್ಸ್ ನ ಕೊಡ್ತಾರೆ? ಸಿಗುತ್ತೆ ಮೇಡಮ್. ಇವಾಗ ಏನಾಗುತ್ತೆ, ಇದು DSA ಇದ್ರಲ್ಲಿ ಬರಲ್ಲ. ಸೊ ಇವಾಗ ನೀವು ಇವಾಗ ನೀವೇನಾದ್ರೂ ಒಂದು ಸ್ಟಾರ್ಟ್ ಮಾಡ್ಬೇಕಂತ ಇದ್ರೆ ಅಂದ್ರೆ ಸ್ಟಾರ್ಟ್ಅಪ್ ಇಂಡಿಯಾ ಅಥವಾ ಸ್ಟ್ಯಾಂಡಪ್ ಇಂಡಿಯಾ ಇದರಲ್ಲಿ ಪ್ರೋಗ್ರಾಮ್ ಅಲ್ಲಿ ನೀವು ಲೋನ್ ಅಪ್ಲೈ ಮಾಡ್ಬೇಕಾಗತ್ತೆ. ಅದು ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು ಏನ್ ಅಪ್ಲೈ ಮಾಡ್ತಿದ್ದೀರಾ ನಿಮ್ದೊಂದು ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ಬೇಕಾಗತ್ತೆ. ಸೊ ನಾನು ಈ ತರ ಒಂದು ಪ್ಲಾನ್ ಮಾಡಿದೀನಿ, ಈ ಪ್ಲಾನ್ ಇಂದ ಬಂದ್ಬಿಟ್ಟು ನಂಗೆ ಈ ತರ ಬಿಸ್ನೆಸ್ ಪ್ಲಾನ್ ಇದೆ, ಸೊ ಇದು ಈ ತರ ಒಂದು ಇಯರ್ ಬಂದ್ಬಿಟ್ಟು ಈ ತರ ಇಂಪ್ರೂವ್ ಮಾಡ್ತೀನಿ ಅಂತ ಅವ್ರು ಕೊಟ್ಟಾಗ ಅವ್ರ ಅದನ್ನ ಅನಲೈಸ್ ಮಾಡಿ, ಓಕೆ ಇವ್ರು ಮಾಡ್ತಿರೋ ಪ್ಲಾನ್ ಚೆನ್ನಾಗಿದೆ, ಇದು ಸಕ್ಸಸ್ ಆಗತ್ತೆ ಅಂತ ಅವ್ರಿಗೆ ಅನ್ಸಿದ್ರೆ ಅದ್ರ ಮೇಲ್ಗಡೆ ಅವ್ರು ಲೋನ್ ಕೊಡ್ತಾರೆ. ಅಕಸ್ಮಾತ್ ಸಕ್ಸಸ್ಫುಲ್ ಆಗ್ಲಿಲ್ಲ ಅಂದ್ರೆ ಯಾವ ತರ ದುಡ್ಡು ವಾಪಸ್ ಇಸ್ಕೊಳ್ತಾರೆ? ಅಗೇನ್ ಗವರ್ಮೆಂಟ್ ರಿಸ್ಕ್ ಆಗಿರುತ್ತೆ ಅದು. ಓಕೆ, ಸೊ ಇಟ್ಸ್ ಬೇಸಿಕಲಿ ರೈಟ್ ಆಫ್ ಇಸ್ ಇಟ್ ಬ್ಯಾಂಕ್ಗಳಿಂದ? ಹೌದು ಮೇಡಮ್, ಹೌದು. ಏನಾಗುತ್ತೆ ಅವ್ರು ಏನಾಗುತ್ತೆ ಇವಾಗ ಅಗೇನ್ ಗವರ್ಮೆಂಟ್ ಇಂದ ಬಂದ್ಬಿಟ್ಟು ಕೆಲವೊಂದು ಈಗ ಸ್ಕೀಮ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಏನ್ ಸ್ಕೀಮ್ ಅಲ್ಲಿ ಹೋಗ್ತಿದಾರೆ ಅಂತ. ಕೆಲವೊಂದು ಸ್ಟಾರ್ಟ್ಅಪ್ ಇಂಡಿಯಾ ಲೋನ್ ಅಲ್ಲಿ ಬಂದ್ಬಿಟ್ಟು ಗವರ್ಮೆಂಟ್ ಅವರಿಗೆ ಬಂದ್ಬಿಟ್ಟು ಗ್ಯಾರಂಟರ್ ಆಗಿ ಬಂದಿರ್ತಾರೆ, ಈ ತರ ಎಲ್ಲ ಇರುತ್ತೆ. ಸೊ ಇದೆಲ್ಲ ನೋಡ್ಕೊಂಡು ಕೆಲವೊಂದು ಇದರಲ್ಲಿ ಬಂದ್ಬಿಟ್ಟು ಅನ್ಸೆಕ್ಯೂರ್ಡ್ ಆಗಿರಲ್ಲ, ಕೆಲವೊಂದು ಪ್ರಾಪರ್ಟಿ ಕೊಡ್ಬೇಕಾಗಿರುತ್ತೆ, ಇದೆಲ್ಲ ನೋಡ್ಕೊಂಡು ಕೊಡ್ತಾರೆ. ಸೊ ಹಂಗಾಗಿ ಅದು ಹಂಗೆ ಇದಾಗುತ್ತೆ. ಓಕೆ, ಸೊ ಈಗ ಲೆಟ್ಸ್ ಕಮ್ ಟು ದ ಕ್ರಕ್ಸ್ ಆಫ್ ದ ಮ್ಯಾಟರ್. ಸೊ ನಾವು ಹೋಮ್ ಲೋನ್ಸ್ ಬಗ್ಗೆ ಮಾತಾಡ್ತಾ ಇರುವಾಗ ನೀವು ಆಬ್ವಿಯಸ್ಲಿ ಹೇಳಿದ್ರಿ 1.25 ಕೋಟಿ 30 ವರ್ಷ ಯಾರಾದ್ರೂ ತಗೊಂಡ್ರೆ ಅಷ್ಟೊಂದು ನಾವು ಬರೀ ಇಂಟ್ರೆಸ್ಟ್ ನ ಪೇ ಮಾಡ್ತಾ ಇದ್ದೇವೆ ಅಂತ. ಇಸ್ ದೇರ್ ಅನ್ ಆಪ್ಷನ್ ಈ ಇಂಟ್ರೆಸ್ಟ್ ನ ಕಮ್ಮಿ ಮಾಡ್ಕೊಳಕ್ಕೆ, ಅಥವಾ ಈ ಟೆನ್ಯೂರ್ ಅನ್ನ ಕಮ್ಮಿ ಮಾಡಕ್ಕೆ, EMI ನ ಕಮ್ಮಿ ಮಾಡೋಕೆ ಏನಾದ್ರೂ ಒಂದು ಆಪ್ಷನ್ ಇದೆ? ಹೇಗ್ ಮಾಡಬಹುದು ಇದನ್ನ? ಖಂಡಿತವಾಗ್ಲು ಮೇಡಮ್, ಮ್ಯಾನ್ಯುವಲಿ ನಾವು ಮಾಡ್ಕೊಳಕ್ಕಾಗತ್ತೆ. ನೋಡಿ ಇವಾಗ ಎಕ್ಸಾಂಪಲ್, ವರ್ಷಕ್ಕೆ 12 EMI ನೀವು ಕಟ್ತೀರಾ, 77,000 78,000 ವಾಟ್ ಎವರ್ ನಾವು ಕೊಟ್ಟಿರೋ ಕ್ಯಾಲ್ಕುಲೇಷನ್ ಪ್ರಕಾರ ಕಟ್ತಾ ಇರ್ತೀರಲ್ಲ. ಅದರಲ್ಲಿ ವರ್ಷಕ್ಕೆ 12 EMI ಕಟ್ಟೋ ಬದಲು ನೀವು 13 EMI ಅಂದ್ರೆ ವರ್ಷದಲ್ಲಿ 1 EMI ಎಕ್ಸ್ಟ್ರಾ ಕಟ್ಟೋದ್ರಿಂದ ಈ 30 years ಟೆನ್ಯೂರ್ ಅಂತ ನಾನು ಹೇಳಿದ್ನಲ್ಲ, ಆ 30 years ಟೆನ್ಯೂರ್ ನ 4 to 5 years ನ ನೀವು ಕಡಿಮೆ ಮಾಡ್ಕೋಬಹುದು. ಒಂದು ಎಕ್ಸ್ಟ್ರಾ ಪೇ ಮಾಡೋದ್ರಿಂದ, ವರ್ಷಕ್ಕೆ 1 EMI ಎಕ್ಸ್ಟ್ರಾ ಕಟ್ಟೋದ್ರಿಂದ ನೀವು 4 ರಿಂದ 5 ವರ್ಷ ಬಂದ್ಬಿಟ್ಟು ನೀವು ಕಡಿಮೆ ಮಾಡ್ಕೋಬಹುದು. 30 we are paying 25 years ಅಂತ. 25-26 years ಅಂತ. ಒಂದು ಆಪ್ಷನ್ ಆ ತರ ಇರುತ್ತೆ. ಎರಡನೇ ಆಪ್ಷನ್ ಏನಂತ ಹೇಳಿದ್ರೆ, ನೀವು ಎಕ್ಸಾಂಪಲ್ ಇವಾಗ ನೀವು ಸ್ಯಾಲರಿಡ್ ಆಗಿದ್ದೀರಾ, ಸೊ ನಿಮ್ಗೆ ಈಗ ಸ್ಯಾಲರಿ ಈ ವರ್ಷ ಸ್ಯಾಲರಿ ಇದ್ದಂಗೆ ನೆಕ್ಸ್ಟ್ ವರ್ಷ ಇರಲ್ಲ, ನೆಕ್ಸ್ಟ್ ವರ್ಷ ಬಂದ್ಬಿಟ್ಟು ಅಪ್ರೈಸಲ್ ಆಗುತ್ತೆ. ಅದೇ ಕಾನ್ಸೆಪ್ಟ್ ಅಲ್ಲಿ ಇವಾಗ ಲೋನನ್ನು ಕೂಡ ನೀವು ವರ್ಷ 5% ನೀವು ಇನ್ಕ್ರಿಮೆಂಟ್ ಮಾಡ್ಕೊಂತ ಹೋದ್ರೆ EMI ಅವಾಗಲೂ ಕೂಡ ನಿಮ್ಗೆ 7 ರಿಂದ 8 ವರ್ಷ ಬಂದ್ಬಿಟ್ಟು ಸೇವ್ ಆಗುತ್ತೆ. ಓಕೆ, ಸೊ ಈ ಹ್ಯಾಕ್ಸ್ ಗಳು ತುಂಬಾ ಜನ ಗೊತ್ತಿರಲ್ಲ. ಇದು ವೆರಿ ಟ್ರೂ. ಅರ್ಥ ಆಯ್ತಾ? ಆಫ್ ಕೋರ್ಸ್, ಎಸ್. ಅಂಡ್ ಅಕಸ್ಮಾತ್ ಆಗಿ ಇವ್ರು ಏನಾದ್ರು, ನೀವು ಅವಾಗಲೇ ಪಾರ್ಟ್ ಪೇಮೆಂಟ್ ಬಗ್ಗೆ ಹೇಳಿದ್ರಿ, ಪ್ರೀ ಪೇಮೆಂಟ್ ಬಗ್ಗೆ ಹೇಳಿದ್ರಿ. ಸೊ ಉಳಿದಿರೋ ಇವಾಗ ಫಾರ್ ಎಕ್ಸಾಂಪಲ್ ಇವ್ರು 1 ಕೋಟಿ ತಗೊಂಡಿದ್ರೆ ನೀವು 5 ವರ್ಷ ಆಲ್ರೆಡಿ ಪೇ ಮಾಡಿರ್ತೀರಾ, ಅದರಲ್ಲಿ 45 ಲಕ್ಷ ಬರೀ 40 ಲಕ್ಷದಲ್ಲಿ 40 ಲಕ್ಷ ಬರೀ ಇಂಟ್ರೆಸ್ಟ್ ಹೋಗಿರುತ್ತೆ, 5 lakhs ಮಾತ್ರನೇ ಪ್ರಿನ್ಸಿಪಲ್ ಗಿರೋದು. ಈಗ ಇದರಲ್ಲಿ ನೀವು ಪಾರ್ಟ್ ಆಗಿ ಪೇಮೆಂಟ್ ಮಾಡಬೇಕು ಅಂದ್ರೆ ಎಷ್ಟು ಪರ್ಸೆಂಟೇಜ್ ಹೋಗುತ್ತೆ? ಫುಲ್ ಪೇಮೆಂಟ್ ಮಾಡಬೇಕು ಅಂದ್ರೆ ಯಾವ ತರ ಮಾಡಬಹುದು? ನೋಡಿ, ಹೋಮ್ ಲೋನ್ ಅಲ್ಲಿ ಬಂದ್ಬಿಟ್ಟು ನೀವು n ನಂಬರ್ ಆಫ್ ಟೈಮ್ ನೀವು ಕಟ್ತಾನೆ ಇರಬಹುದು. ಯಾವಾಗ ಬೇಕಿದ್ರೆ 10 ಲಕ್ಷ, 20 ಲಕ್ಷ ಇದೆ, ನಾಳೆ 20 ಲಕ್ಷ ಇದೆ, ಈ ತರ ಕಟ್ತಾನೆ ಇರಬಹುದು. ಅದಕ್ಕೇನು ಚಾರ್ಜಸ್ ಇರಲ್ಲ, ಇಟ್ ಇಸ್ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಬಟ್ ಅದು ಪ್ರಿನ್ಸಿಪಲ್ ಗೆ ಹೋಗುತ್ತಾ ಅಥವಾ ಅದು ಡೈರೆಕ್ಟ್ಲಿ ಪ್ರಿನ್ಸಿಪಲ್ ಗೆ ಹೋಗುತ್ತೆ? ಇವಾಗ 35 ಲಕ್ಷ ಬ್ಯಾಲೆನ್ಸ್ ಇದೆ ಅನ್ಕೊಳ್ಳಿ, 10 ಲಕ್ಷ ಕಟ್ಟಿದ ತಕ್ಷಣ ಡೈರೆಕ್ಟ್ ಆಗಿ ಹೋಗಿ 25 lakh ಪ್ರಿನ್ಸಿಪಲ್ 25 lakh ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಮಂತ್ EMI ಬಂದ್ಬಿಟ್ಟು ಆ 25 lakh ಮೇಲೆ ಬರುತ್ತೆ.
ಸೊ ಅದ್ರ ಇಂಟ್ರೆಸ್ಟ್ ಅದ್ರ ಮೇಲೆ ಇಂಟ್ರೆಸ್ಟ್ ಅದ್ರ ಮೇಲ್ಗಡೆ ಕ್ಯಾಲ್ಕುಲೇಟ್ ಆಗುತ್ತೆ. ಇವಾಗ ಒಂದು ಸ್ಯಾಲರಿಡ್ ಆಗಿ ವರ್ಕ್ ಮಾಡ್ತಿರ್ತೀರಾ, ನಿಮ್ಗೇನೋ ಒಂದು ಬೋನಸ್ ಬರುತ್ತೆ ಅಥವಾ ಈ ಸ್ವಾಪ್ ಏನಾದ್ರು ಬರುತ್ತೆ ಅಂತ ಹೇಳಿದ್ರೆ ಆ ದುಡ್ಡನ್ನ ಎಕ್ಸ್ಟ್ರಾ ಬಂದಾಗ ಅದನ್ನ ಬೇರೆ ಕಡೆ ಯೂಸ್ ಮಾಡೋದು ಅಥವಾ ಖರ್ಚು ಮಾಡೋ ಬದಲು ಅದನ್ನು ತಗೊಂಡೋಗಿ ನೀವು EMI ಗೆ ಇವಾಗ ಪ್ರಿನ್ಸಿಪಲ್ಗೆ ಹಾಕೋದು ಒಂದು ಒಳ್ಳೆ ಹ್ಯಾಬಿಟ್. ಅದರಿಂದ ಕೂಡ ನಿಮ್ಗೆ ಲೋನ್ ಟೆನ್ಯೂರ್ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಹೋಮ್ ಲೋನ್ ಅಲ್ಲಿ 30 years ಟೆನ್ಯೂರ್ ಕೊಡ್ತಾರೆ. ಅದು ಮ್ಯಾಂಡೇಟರಿ ಅಲ್ಲ. ನೀವು ಇಫ್ ಯು ವಾಂಟ್ ಟು ಟೇಕ್ ಇಟ್ ಫಾರ್ 20 years ಅಂತ ಹೇಳಿದ್ರೆ ಆಪ್ಷನ್ 20 ಎಲಿಜಿಬಿಲಿಟಿ ಇದೆ ಅಂತ ಹೇಳಿದ್ರೆ 20 years ತಗೋಬಹುದು ನೀವು. ಎಲ್ಲ ಏನ್ ಅನ್ಕೊಂಡಿದ್ರೆ 30 years ನಾನು ಟೆನ್ಯೂರ್ ಇದೆಯಲ್ಲ ತಗೋಬಿಡೋಣ ಅಂತ ಹೇಳಿ ಏನ್ ಮಾಡ್ತಾರೆ, ಅದಾದ್ಮೇಲೆ ಕಟ್ಟಕ್ಕಾಗಲ್ಲ. ಯಾಕೆ ಏನಾಗುತ್ತೆ, ಕೆಲವರು 20 ವರ್ಷಕ್ಕೆ ತಗೊಳ್ಬೇಕಂತ ಇದ್ರು ಕೂಡ ಸೇಫರ್ ಸೈಡ್ ಏನ್ ಮಾಡ್ತಾರೆ, EMI ಅಲ್ವಾ ಕಡಿಮೆನೇ ಇರ್ಲಿ ಅಂತ ಹೇಳಿ ತಗೊಂಡಿರ್ತಾರೆ, ನಾನು ಕಟ್ಬೋದು ಅಂತ. ಅದೇನಾಗುತ್ತೆ, ಹೋಮ್ ಲೋನ್ ತಗೊಂಡಿರೋ ಟೈಮಲ್ಲಿ ಏನಾಗುತ್ತೆ, ಬರೀ ಮನೆಗೆ ಅಂತ ಇವಾಗ 20% ಏನೋ ಬಂದ್ಬಿಟ್ಟು ಓನ್ ಕಾಂಟ್ರಿಬ್ಯೂಷನ್ ಮಾಡ್ಬಿಟ್ಟು 80% ಬ್ಯಾಂಕ್ ಲೋನ್ ತಗೊಂಡಿರ್ತಾರೆ. ಅಗೇನ್ 20% ಎಲ್ಲೋ ಸೇವ್ ಮಾಡಿರ್ತಾರೆ, ಅಥವಾ ಪರ್ಸನಲ್ ಲೋನ್ ತಗೊಂಡು ಅದನ್ನ ಹಾಕಿರ್ತಾರೆ. ರಿಜಿಸ್ಟ್ರೇಷನ್ ಅಂತ ಅಗೇನ್ ಮತ್ತೆ ಖರ್ಚಾಗುತ್ತೆ. ಅದಾದ್ಮೇಲೆ ಗೃಹ ಪ್ರವೇಶ ಅಂತ ಹೇಳಿ ಅಗೇನ್ ಮತ್ತೆ ಖರ್ಚು ಮಾಡಿರ್ತಾರೆ. ಸೊ ಒಂದು 2-3 years ಅದರಲ್ಲೇ ಅವ್ರು ಬಂದ್ಬಿಟ್ಟು ಅದನ್ನ ಹೇಳಕ್ಕೆ ಆಗಿರಲ್ಲ. ಸೊ ಅವಾಗ ಅವರು ಈ ಪಾರ್ಟ್ ಪೇಮೆಂಟ್ ಮಾಡೋ ಆಪ್ಷನ್ ಅನ್ನ ಅವ್ರು ಮರ್ತಾ ಇರ್ತಾರೆ. ಸೊ ಹಂಗಾಗಿ ಯಾವಾಗಾದ್ರೂ ಬಂದ್ಬಿಟ್ಟು ನಿಮ್ಗೆ 20 years ಗೆ ತಗೊಂಡು ಈ ನೋಡಿ 77,000 EMI ಬರ್ತಿದೆ. ಅದೇ 20 years ಮಾಡಿದ್ರೆ ಇನ್ನೊಂದು ಹಾರ್ಡ್ಲಿ ಒಂದು 10,000 to 15,000 EMI ಜಾಸ್ತಿ ಆಗ್ಬೋದು. ಸೊ ಅದ್ ಯಾವಾಗ ನಿಮ್ಗೆ ಕಟ್ಟಕ್ ಆಗುತ್ತೆ, 15,000 ನಿಮ್ಗೆ ಮ್ಯಾಟರ್ ಆಗ್ತಾ ಇಲ್ಲ, ಎಲಿಜಿಬಿಲಿಟಿ ಇದೀರಾ, ನೀವು EMI ಕಟ್ಟಕ್ ನಿಮ್ಮ ಹತ್ರ ಆಗ್ತಾ ಇದೆ ಅಂತ ಹೇಳಿದಾಗ, ಸೊ ಪ್ಲೀಸ್ ಗೋ ಫಾರ್ ಸ್ಮಾಲ್ ಟೆನ್ಯೂರ್. ಸೊ ಲಾಂಗರ್ ಟೆನ್ಯೂರ್ಗೆ ಹೋಗ್ಬಿಟ್ಟು ಎಕ್ಸ್ಟ್ರಾ ಕಡಿಮೆ EMI ಕಟ್ಟಿ ನೀವು ಜಾಸ್ತಿ ಇಂಟ್ರೆಸ್ಟ್ ಕಟ್ಟೋ ಬದಲು ಶಾರ್ಟರ್ ಟೆನ್ಯೂರ್ಗೆ ಹೋಗ್ಬಿಟ್ಟು ಒಂದು ಕಟ್ಟ EMI ಒಂದು 10,000 to 12,000 rupees ಎಕ್ಸ್ಟ್ರಾ ಕಟ್ಟಿದ್ರೆ ಸೊ ನಿಮ್ಗೆ 10 years ಸೇವ್ ಆಗುತ್ತೆ ಅಂತ ನನ್ನ ಇದು. ಇನ್ನೊಂದು ಕ್ವೆಶ್ಚನ್ ಬಂದು ಈ ಫ್ಲೋಟಿಂಗ್ ಇಂಟ್ರೆಸ್ಟ್ ಅಂಡ್ ಫಿಕ್ಸ್ಡ್ ಇಂಟ್ರೆಸ್ಟ್, ಇಫ್ ಐ ಆಮ್ ನಾಟ್ ರಾಂಗ್, ಐ ಡೋಂಟ್ ನೋ ವೆದರ್ ಐ ಆಮ್ ಯೂಸಿಂಗ್ ಇಟ್ ದ ಕರೆಕ್ಟ್ ಒನ್. ಯಾವುದು ಮೋರ್ ಬೆನಿಫಿಷಿಯಲ್ ಆಗಿರುತ್ತೆ, ಫ್ಲೋಟಿಂಗ್ ಇಂಟ್ರೆಸ್ಟ್ ಫಿಕ್ಸ್ಡ್ ಇಂಟ್ರೆಸ್ಟ್? ಬಿಕಾಸ್ ಜನರಲ್ ಆಗಿ ಫ್ಲೋಟಿಂಗ್ ಇಂಟ್ರೆಸ್ಟ್ ಅಲ್ಲಿ ಯಾವಾಗ ಜಾಸ್ತಿ ಹೋಗುತ್ತೆ ಯಾವಾಗ ಕಮ್ಮಿ ಬರುತ್ತೆ ಅಂತ ಜನಕ್ಕೆ ಗೊತ್ತಿರಲ್ಲ. ಬಟ್ ದಟ್ ಇಸ್ ಅ ರಿಸ್ಕ್ ದಟ್ ಯು ಲ್ಯಾಂಡ್ ಅಪ್ ಟೇಕಿಂಗ್ ಫಾರ್ ಲೋನ್ಸ್. ಸೊ ವಿಚ್ ಇಸ್ ಮೋರ್ ಬೆನಿಫಿಷಿಯಲ್? ಇವಾಗ ಯಾವ್ದು ಬೆನಿಫಿಟ್ ಅನ್ನೋದಕ್ಕಿಂತ ಮುಂಚೆ ಏನೋ ಅಂತ ಹೇಳ್ಬಿಡ್ತೀನಿ. ಈಗ ಲೋನ್ ನಲ್ಲಿ ಎಲ್ಲ ಪ್ರಾಡಕ್ಟ್ ಅಲ್ಲೂ ಬಂದ್ಬಿಟ್ಟು ನಿಮ್ಗೆ ಆಪ್ಷನ್ ಸಿಗಲ್ಲ. ಈಗ ನೀವು ಇಫ್ ಯು ಆರ್ ಗೋಯಿಂಗ್ ಫಾರ್ ಪರ್ಸನಲ್ ಲೋನ್, ಬಿಸಿನೆಸ್ ಲೋನ್, ನಿಮ್ಗೆ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್. ಅಂದ್ರೆ ನೀವು ಒಂದು ರೇಟಿವ್ ತಗೊಂಡ್ರೆ ನಾಳೆ ರೆಪೋ ರೇಟ್ ಕಡಿಮೆ ಆಗ್ಲಿ ಜಾಸ್ತಿ ಆಗ್ಲಿ ಆ ರೇಟ್ ಅಲ್ಲೇ ನೀವು ಎಂಡ್ ಮಾಡ್ತೀರಾ EMI. ಸೊ ಹೋಮ್ ಲೋನ್ ಅಂತ ಬಂದಾಗ ನಿಮ್ಗೆ ಆಪ್ಷನ್ ಕೊಡ್ತಾರೆ, ಫಿಕ್ಸ್ಡ್ ಹೋಗ್ಬೋದಾ ಅದಾದ್ರೆ ರೆಡ್ಯೂಸಿಂಗ್ ಹೋಗ್ಬೋದು ಅಂತ ನಿಮ್ಗೆ ಆಪ್ಷನ್ ಇರುತ್ತೆ. ಸೊ ಯಾವ್ದು ಬೆಸ್ಟ್ ಅನ್ನೋದು ನಾನು ಈಗಲೇ ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅದು ಡಿಪೆಂಡ್ ಆಗುತ್ತೆ. ಇವಾಗ ನೀವು ತಗೊಂಡಾಗ ಬಂದ್ಬಿಟ್ಟು ಎಕ್ಸಾಂಪಲ್ ಒಂದು 8% ಅಲ್ಲಿ ನಾವು ತಗೊಂಡಿರ್ತೀರ ಅನ್ಕೊಳ್ಳಿ. ಸೊ ರ್ಯಾಪೋ ರೇಟ್ ಜಾಸ್ತಿ ಆಗ್ತಾ ಹೋದಂಗೆ ಅದು ಇವಾಗ ಎಕ್ಸಾಂಪಲ್ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ತಗೊಂಡ್ರೆ ರ್ಯಾಪೋ ರೇಟ್ ಚೇಂಜ್ ಆದಾಗ ಏನು ಡಿಫ್ರೆನ್ಸ್ ಆಗಲ್ಲ. ಅದು ನೀವು ಅಕಸ್ಮಾತ್ ಫ್ಲೋಟಿಂಗ್ ತಗೊಂಡಿದ್ರೆ ರ್ಯಾಪೋ ರೇಟ್ ಕಡಿಮೆ ಆದ್ರೆ ಕಡಿಮೆ ಆಗುತ್ತೆ, ಜಾಸ್ತಿ ಆದ್ರೆ ಜಾಸ್ತಿ ಆಗುತ್ತೆ. ಸೊ ಇವಾಗ ನೀವು ತಗೊಂಡಿರೋ ಟೈಮಲ್ಲಿ ಏನಾದ್ರು ಕಡಿಮೆ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ಅಗೇನ್ ನೀವು ಲಕ್ ಆಗುತ್ತೆ, ಆ ತರ ಆಗುತ್ತೆ. ಸೊ ಓಕೆ, ಇಟ್ಸ್ ಬೇಸಿಕಲಿ ಆಲ್ ಅಬೌಟ್ ಲಕ್ ಹಾಗಾದ್ರೆ. ಆತರ ವಾವ್. ಸೊ RBI ಹೆಂಗ್ ವರ್ಕ್ ಇದ್ ಮಾಡತ್ತೆ, ಯಾವ ತರ ಡಿಸಿಷನ್ ತಗೊಳುತ್ತೆ, ಅದ್ರ ಮೇಲ್ಗಡೆ ನಿಮ್ದು ಇದಾಗುತ್ತೆ. ಅಂಡ್ ಎಲಿಜಿಬಿಲಿಟಿ ಲೋನ್ ತಗೊಳ್ಳೋದಕ್ಕೆ ಏನೇನಿರುತ್ತೆ? ಬಿಕಾಸ್ ನಾವ್ ಇದ್ರ ಬಗ್ಗೆ ಮಾತಾಡಿದಾಗ ನಾನು ಹೇಳಿದೆ, ಯಾರೋ ಒಬ್ರು ಇವಾಗ ತಾನೇ ಸೇರ್ಕೊಂಡಿರ್ತಾರೆ ಆಫೀಸ್ ಒಳಗೆ, ಅಂಡ್ ವಿಲ್ ಬಿ ಅಟ್ ಅ ಬಿಗಿನರ್ ಲೆವೆಲ್, ಒಂದು 15,000-20,000 ಸ್ಯಾಲ್ರಿ ಏನೋ ಬರೋದು ತಿಂಗಳಿಗೆ. ಸೊ ಯಾರಿಗಾದ್ರೂ ಒಬ್ಬರಿಗೆ ಲೋನ್ ಬೇಕು ಅಂದ್ರೆ ಆ ಎಲಿಜಿಬಿಲಿಟಿ ಪ್ರತಿಯೊಂದು ಬ್ಯಾಂಕಲ್ಲೂ ಯಾವ ತರ ಇರುತ್ತೆ? ಅದೇ ಮೇಡಮ್, ಏನಾಗುತ್ತೆ ಎಲಿಜಿಬಿಲಿಟಿ ಅಂತ ಹೇಳಿದ್ರಿ ನೀವು. ಎಕ್ಸಾಂಪಲ್ ನಮ್ಮ ಹತ್ರ ತುಂಬಾ ಜನ ಕಸ್ಟಮರ್ ಬರ್ತಾರೆ, ಬಂದಾಗ ಅವ್ರೇ ಹೇಳ್ತಾರೆ ನಂದು 2 ಲಕ್ಷ ಸ್ಯಾಲ್ರಿ ಇದೆ, ನಂಗೆ ಲೋನ್ ಆರಾಮ್ಸೆ ಆಗುತ್ತೆ, ಲೋನ್ ಕೊಡಿ ಅಂತ ಹೇಳ್ತಾರೆ. ಅದಾದ್ಮೇಲೆ ನಾವು ಲಾಗಿನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ 2 ಲಕ್ಷ ಸ್ಯಾಲ್ರಿ ಇದೆ ಹೌದು, ಬಟ್ 1 ಲಕ್ಷ EMI ಕಟ್ತಾ ಇರ್ತಾರೆ ಅವರು. ಸೊ ಅದನ್ನ ಅವರು ಯೋಚನೆ ಮಾಡಿರಲ್ಲ. ಓಕೆ, ನನ್ನ ಹತ್ರ 2 ಲಕ್ಷ ಇದೆ, ನಾನು ಕಟ್ಬೋದು. ಆಮೇಲೆ ಇವಾಗ 2 ಲಕ್ಷ ಸ್ಯಾಲ್ರಿ ಇರುತ್ತೆ, 1 ಲಕ್ಷ EMI ಕಟ್ತಿರ್ತಾರೆ. ಇನ್ನ 1 ಲಕ್ಷ ಬಂದ್ಬಿಟ್ಟು ನಂದು EMI ಕಟ್ಟೋದು ಅಲ್ಲ, ಬ್ಯಾಲೆನ್ಸ್ ಇದೆಯಲ್ಲ ಅದನ್ನ ಲೋನ್ ಕೊಡಿ ಅಂತ ಹೇಳ್ತಾರೆ. ಬ್ಯಾಂಕ್ ಅಲ್ಲಿ ಆತರ ವರ್ಕ್ ಆಗಲ್ಲ. ಬ್ಯಾಂಕ್ ಅಲ್ಲಿ ಫೈರ್ ಅನ್ನೋ ಒಂದು ಇದೆ, ಫಿಕ್ಸ್ಡ್ ಆಬ್ಲಿಗೇಷನ್ ಟು ಇನ್ಕಮ್ ರೇಷಿಯೋ ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ ಅವರು. ಅದರಲ್ಲಿ 60%, 70% ಈ ತರ ಇದು ಮಾಡ್ತಾರೆ. ಸೊ ಈಗ ಎಕ್ಸಾಂಪಲ್ ನೀವು 1 ಲಕ್ಷ ನೀವು ಸ್ಯಾಲ್ರಿ ಬರ್ತಿದೆ ಅಂತ ಹೇಳಿದ್ರೆ 1 ಲಕ್ಷ ನೀವು EMI ಕಟ್ಟಕ್ಕಾಗಲ್ಲ. ನಿಮ್ದು ಒಂದು ಲೈಫ್ ಸ್ಟೈಲ್, ನಿಮ್ದು ಒಂದು ರೆಂಟ್, ನಿಮ್ದು ಫುಡ್ಗೆ ಅಂತ ಒಂದು ಇದು ಮಾಡ್ತಾರೆ. ಅದೇ ತರ ಬ್ಯಾಂಕ್ ಅಲ್ಲಿ ಒಂದೊಂದು ಬ್ಯಾಂಕ್ ಅಲ್ಲಿ ಒಂದೊಂದ್ ತರ 60%, 70% ಏನ್ ನೀವು ಅರ್ನ್ ಮಾಡ್ತಿದ್ದೀರಾ ಅದರಲ್ಲಿ 70%, 60% ಮಾತ್ರ ನೀವು EMI ಕಟ್ಟ ಕೆಪಾಸಿಟಿ ಇದೆ ಅಂತ ಅವ್ರು ಅದನ್ನ ಕನ್ಸಿಡರ್ ತಗೊಂತಾರೆ. ಆ ಒಂದು ಇದ್ರ ಒಳಗಡೆನೆ ಬಂದ್ಬಿಟ್ಟು ಎಕ್ಸಾಂಪಲ್ 1 ಲಕ್ಷ ಸ್ಯಾಲ್ರಿ ಇದೆ, ನೀವೊಂದು ಲೋನಿಗೆ ಹೋಗ್ತೀರಾ ಅಂತ ಹೇಳಿದಾಗ 70% ಫೈರ್ ತಗೊಂಡ್ರೆ 70,000 rupees ನೀವು EMI ಕಟ್ಟಕ್ಕಾಗತ್ತೆ ಅಂತ ಕನ್ಸಿಡರ್ ಮಾಡ್ತಾರೆ. ಆ 70,000 ಅಲ್ಲಿ ಆಲ್ರೆಡಿ ನೀವು 20,000 EMI ಕಟ್ತಾ ಇದ್ರೆ ಮೈನಸ್ 20,000, 50,000 ನಿಮ್ದು EMI ಕಟ್ಟಕ್ಕಾಗತ್ತೆ. ಅದ್ರ ಪ್ರಕಾರ ಎಲಿಜಿಬಿಲಿಟಿ ಕ್ಯಾಲ್ಕುಲೇಟ್ ಆಗುತ್ತೆ.
ಓ ಆ ತರ. ಬಟ್ ಅವ್ರು ಕೊಡ್ತಾರೆ, ಬಟ್ ನಿಮ್ಮ ಲೋನ್ ಅಮೌಂಟ್ ಕಮ್ಮಿ ಆಗಿರುತ್ತೆ. ಹೌದು, ಆ ಕ್ಯಾಲ್ಕುಲೇಷನ್ ಪ್ರಕಾರ ಏನ್ ಎಲಿಜಿಬಿಲಿಟಿ ಬರುತ್ತೆ ಅವಾಗ ಟೆನ್ಯೂರ್ಗಳ ಮೇಲೆ ಇದು ಮಾಡ್ಬೋದು. ಹೋಮ್ ಲೋನ್ ಅಂತ ಬಂದಾಗ ನೋಡಿ 20 ವರ್ಷಕ್ಕೆ ಎಲಿಜಿಬಿಲಿಟಿ ಬರುತ್ತಿಲ್ಲ, ಅವಾಗ ಮಾತ್ರ 30 ಇಯರ್ಸ್ಗೋಸ್ಕರ ಪುಷ್ ಮಾಡ್ತಾರೆ. ಅದು ಯಾವಾಗ ಇವ್ರ ಏಜ್ ಬಂದ್ಬಿಟ್ಟು 30 ಇದ್ದಾಗ. ಸೊ ನೋಡಿ 30 ಏಜ್ ಇದ್ದಾಗ ಈಗ ಹಸ್ಬೆಂಡ್ ವೈಫ್ ಹಸ್ಬೆಂಡ್ ಏಜ್ 30 ಇದೆ, ವೈಫ್ ಏಜ್ ಒಂದು 26 or 27 ಇದ್ದಾಗ ಇಬ್ಬರಿಗೂ ಕನ್ಸಿಡರ್ ಮಾಡ್ಬಿಟ್ಟು ಅಪ್ ಟು 30 ಇಯರ್ಸ್ ತನಕ ಕೊಡ್ತಾರೆ. ಯಾಕಂದ್ರೆ ಅಲ್ಲಿ 60 ಇಯರ್ ಕ್ರಾಸ್ ಆಗಬಾರ್ದು. ಸೊ ಇವಾಗ 35 ಇಯರ್ ಏಜ್ ಆಗಿದೆ ಹಸ್ಬೆಂಡ್ದು, ವೈಫ್ದು ಬಂದ್ಬಿಟ್ಟು 30 ಇಯರ್ ಏಜ್ ಇದೆ ಅಂತ ಇದ್ದಾಗ 25 ಇಯರ್ಸ್ ತನಕ ಕೊಡ್ತಾರೆ. ಓ, ಸೊ ಇವಾಗ 40 ಇಯರ್ಸ್ ಅಲ್ಲಿ ನೀವು ಹೋಮ್ ಲೋನ್ ತಗೊಳ್ಬೇಕು ಅಂದ್ರೆ 30 ಇಯರ್ಸ್ ಕೊಡಲ್ಲ, ಅಪ್ ಟು 20 ಇಯರ್ಸ್, ಅಪ್ ಟು 20 ಇಯರ್ಸ್ ಮಾತ್ರನೇ. ಓ, ದೇ ಡೋಂಟ್ ಹ್ಯಾವ್ ಎನ್ ಆಪ್ಷನ್ ಅಟ್ ಆಲ್ ಹಾಗಾದ್ರೆ. ಓ, ವೆರಿ ಗುಡ್, ವೆರಿ ಗುಡ್. ಬಟ್ ಈ ನಡುವೆ ಸಾಕಷ್ಟು ಜನ ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಎಲ್ಲ ಮಾಡ್ತಾ ಇದಾರಲ್ವಾ, ಸೊ ಅದಕ್ಕೇನಾದ್ರೂ ಲೋನ್ ಸಿಗುತ್ತಾ, ಅಥವಾ ಎರಡನೇದು ಅದ್ರ ಮೇಲೆ ಲೋನ್ ಕೊಡ್ತಾರಾ? ಹೌದು, ಅವಾಗ ನೀವು ಪ್ರಾಡಕ್ಟ್ ಕೇಳಿದಾಗ ಅದನ್ನ ಹೇಳೋದು ಮರ್ತ್ಬಿಟ್ಟೆ ನಾನು. ಸೊ LAS ಅಂತ ಹೇಳ್ತಾರೆ, ಲೋನ್ ಅಗೇನ್ಸ್ಟ್ ಶೇರ್ಸ್ ಅಂತ ಹೇಳ್ತಾರೆ. ಈಗ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಗವರ್ಮೆಂಟ್ ಬಾಂಡ್ಸ್ ಆಗಿರ್ಬೋದು, ಈ ಶೇರ್ಸ್ ಆಗಿರ್ಬೋದು, ಇದ್ರ ಮೇಲ್ಗಡೆ ಹೊಸ ಪ್ರಾಡಕ್ಟ್ ಬಂದಿದೆ ಇವಾಗ. ಇದ್ರ ಮೇಲ್ಗಡೆ ನೀವು ಇದನ್ನ ಫ್ಲೆಡ್ಜ್ ಮಾಡಿಬಿಟ್ಟು ಇದ್ರ ಮೇಲ್ಗಡೆ 75% ಇಂದ ಅಪ್ ಟು 90% ತನಕ ಲೋನ್ ತಗೊಳಕ್ ಆಪ್ಷನ್ ಇದೆ. ಓ, ಇದರ ಇಂಟ್ರೆಸ್ಟ್ ರೇಟ್ ಎಷ್ಟು ಇರಬಹುದು? ಇಂಟ್ರೆಸ್ಟ್ ರೇಟ್ ಅಬೌಟ್ 10%, 10.25, 10.5 ಈ ತರ ಇರುತ್ತೆ. ಅಗೇನ್ ಇದು ಇಟ್ ಈಸ್ ಕಮಿಂಗ್ ಅಂಡರ್ ಇವಾಗ ಸೆಕ್ಯೂರ್ಡ್ ಲೋನ್ ತರನೇ ಬರುತ್ತೆ. ಸೆಕ್ಯೂರ್ಡ್ ಲೋನ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲೇ ಬರುತ್ತೆ. ಆಫ್ ಕೋರ್ಸ್ ನೀವು ಆಲ್ರೆಡಿ ಅದರಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ, ನಿಮ್ ದುಡ್ಡಲ್ಲಿ ಆಲ್ರೆಡಿ ಅಲ್ಲಿ ಪಾರ್ಕ್ ಆಗಿರುತ್ತಲ್ಲ, ಅದ್ರ ಮೇಲ್ಗಡೆ ಲೋನ್ ಕೊಡ್ತಾರೆ. ಹೌ ಬಟ್ ಇನ್ಶೂರೆನ್ಸ್ ಸರ್? ಇವಾಗ ಲೈಫ್ ಇನ್ಶೂರೆನ್ಸ್ ಎಲ್ಲ ತಗೊಂಡಿರ್ತಾರಲ್ಲ ಜನ, ಅದಕ್ಕೂ ಆಪ್ಷನ್ ಇದೆ ಮೇಡಮ್. ಕೆಲವೊಂದು ಇನ್ಶೂರೆನ್ಸ್ ಬಾಂಡ್ ಗಳ ಮೇಲ್ಗಡೆನೂ ಕೂಡ ಲೋನ್ ಸಿಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿ ಈಗ ನಾನು ಶುರು ಮಾಡ್ದಾಗೆ ಹೇಳ್ದೆ, ಹೇಗೆ ಲೋನ್ ಆಪ್ಸ್ ಅಂತ ಜನ ಸುಮ್ನೆ ಡೌನ್ಲೋಡ್ ಮಾಡ್ಕೊಳ್ತಾರೆ, ಏನು ಬ್ಯಾಕ್ ಗ್ರೌಂಡ್ ಚೆಕ್ ಇಲ್ಲದೆ ಇದ್ದು 5,000 10,000 ಈಸ್ಕೊಂಡ್ಬಿಡ್ತಾರೆ. ಅದಾದ್ಮೇಲೆ ಪಡೋ ಕಷ್ಟ ಪ್ರತಿದಿನ ಜನ ಫೋನ್ ಮಾಡಿ ಹೇಳಿದಾಗ ಸೈಬರ್ ಕ್ರೈಮ್ ಅವ್ರಿಗಾದಾಗ ಯಾವ ತರ ಏನಿರುತ್ತೆ ಅಂತ. ಸೊ ಅಂಥವ್ರಿಗೆಲ್ಲ ನೀವು ಒಂದು ಮೆಸೇಜ್ ಕೊಡ್ಬೇಕು ಅಂದ್ರೆ ಏನ್ ಕೊಡಕ್ ಇಷ್ಟಪಡ್ತೀರಾ? ಮೇಡಮ್, ಈಗ ನಾವು ನೋಡಿ ಹೇಳಿದ್ರಿ ಒಂದು ಕಂಪನಿಗಳ ಬಗ್ಗೆ, ಯಾವ ಕಂಪನಿಗಳಿಗೂ ನನ್ನ ಬಗ್ಗೆನೂ ಮಾತಾಡಕ್ ನಾನು ಇಷ್ಟಪಡಲ್ಲ. ಬಟ್ ಏನಂತ ಹೇಳಿದ್ರೆ, ನಮ್ಮ ಆಡಿಯನ್ಸಿಗೆ ಯಾವಾಗಾದ್ರೂ ನೀವು ಲೋನಿಗೆ ಹೋಗ್ತೀರಾ ಅಂತ ಹೇಳಿದಾಗ, ಒಂದು ಕಂಪ್ನಿ ಲೋನ್ ಕೊಡ್ತಿದೆ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಲೋನ್ ಕೊಡ್ತಿದೆ ಅಂತ ಹೇಳಿದಾಗ ಅದ್ರ ಬಗ್ಗೆ ಸ್ವಲ್ಪ ನೀವು ಅದ್ರ ಬಗ್ಗೆ ನೀವು ರಿಸರ್ಚ್ ಮಾಡಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವಾಗ ನೀವು ಕೆಲವರೆಲ್ಲ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನನ್ನ ಕ್ಲೈಂಟ್ ಎಲ್ಲ ಇವಾಗ ನಾನೇನಾದರೂ ಅಲ್ಲಿ ಡೆಪಾಸಿಟ್ ಇಡ್ತೀನಿ ಅಂದಾಗ ಮಾತ್ರ ನಾನು ಕಂಪ್ನಿ ನೋಡಬೇಕಾಗತ್ತೆ, ಸೇಫ್ಟಿ ಇದೆಯಾ ಅಂತ ನೋಡಬೇಕಾಗತ್ತೆ. ನಾನು ಅವ್ರ ಹತ್ರ ಲೋನ್ ತೊಗೊತೀನಲ್ಲ, ನಾನು ಯಾಕೆ ಭಯ ಪಡಬೇಕು ಅಂತ. ನೋಡಿ, ಈ ಥರ ಈಗ 5,000 10,000 ಲೋನ್ ತೊಗೊಂಡ್ರು ಎಷ್ಟೋ ಜನಕ್ಕೆ ಬಂದ್ಬಿಟ್ಟು ಹೆರಾಸ್ಮೆಂಟು, ಎಷ್ಟೋ ಜನ ಸೂಸೈಡ್ ಎಲ್ಲ ಮಾಡ್ಕೊಂಡು. ಸೊ ಹಂಗಿದ್ದಾಗ ಯಾವಾಗಾದ್ರೂ ನೀವು ಲೋನ್ ತಗೊಳ್ಬೇಕಾದ್ರೆ ಮೆಚೂರ್ಡ್ ಆಗಿ ಲೋನ್ ತಗೊಳ್ಳಿ. ಲೋನ್ ಅವಶ್ಯಕತೆ ಇದ್ದಾಗ ಮಾತ್ರ ತಗೊಳ್ಳಿ. ಏನೋ ನೀವು ಸುಮ್ಮನೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂತು ಈ ಆ್ಯಪಲ್ಲಿ ಲೋನ್ ತಗೋಬಹುದು, ಈಸಿಯಾಗಿ ತಗೋಬಹುದು ಅಂತ ಹೇಳಿ ತಗೊಳಕ್ ಹೋಗ್ಬೇಡಿ. ತಗೊಂಡಾಗ ಈ ತರ ಪ್ರಾಬ್ಲಮ್ಗಳೆಲ್ಲ ಆಗುತ್ತೆ. ಯಾವುದೇ ಲೋನಿಗೆ ಹೋಗ್ತೀರಾ ಅಂತ ಹೇಳಿದಾಗ, ನನಗೆ ನಮ್ಮ ಹತ್ರನೇ ಬನ್ನಿ ಅಂತಲ್ಲ, ಇವಾಗ ಯಾವುದೇ ಬ್ಯಾಂಕಿಗಾಗಿರ್ಲಿ NBFC ಗಾಗಿರ್ಲಿ ಲೋನಿಗೆ ಹೋಗ್ತೀರಾ ಅಂದಾಗ ಫಸ್ಟ್ ಆ ಕಂಪ್ನಿದು ಪಾಲಿಸಿ ಇದನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ ಲೋನ್ ಅಪ್ಲೈ ಮಾಡಿದಾಗ ಒಂದು ಅಗ್ರಿಮೆಂಟ್ ಅಂತ ಆಗೇ ಆಗುತ್ತೆ. ಒಂದು ಫಿಸಿಕಲ್ ಅಗ್ರಿಮೆಂಟ್ ಆಗಿರ್ಬೋದು, ಅಥವಾ ಇವಾಗೆಲ್ಲ ಬಂದ್ಬಿಟ್ಟು ಸಿಸ್ಟಮ್ ಅಲ್ಲೇ ಬಂದ್ಬಿಡುತ್ತೆ, ಎಲ್ಲೇ ಬಂದ್ಬಿಟ್ಟು ನೀವು OTP ಹಾಕಿ ಅಗ್ರಿಮೆಂಟ್ ನ ನೀವು ಕ್ಲಿಯರ್ ಮಾಡ್ಬೋದು. ಏನೇ ಅಗ್ರಿಮೆಂಟ್ ಮಾಡಬೇಕಾದ್ರೆ ಫಸ್ಟ್ಗೆ ಬಂದ್ಬಿಟ್ಟು ಅವ್ರು ಏನು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಅವ್ರದ್ದು ಏನು ರೂಲ್ಸ್ ರೆಗ್ಯುಲೇಷನ್ ಇದೆ, ಅದಾದ್ಮೇಲೆ ಎಷ್ಟು ಟೆನ್ಯೂರಿ ಕೊಟ್ಟಿದ್ದಾರೆ, ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಅಗೇನ್ ರೇಟ್ ಆಫ್ ಇಂಟ್ರೆಸ್ಟ್ ಬಂದಾಗ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಇದೆಯಾ, ಫ್ಲೋಟಿಂಗ್ ಇದೆ ನೋಡಬೇಕು. ಇಂಟ್ರೆಸ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇಂಟ್ರೆಸ್ಟ್ ರೇಟ್ ನೋಡ್ಕೊಳ್ಳೋದ್ರ ಜೊತೆಗೆ EMI ನ ಕ್ಯಾಲ್ಕುಲೇಟ್ ಮಾಡಿ. ಎಕ್ಸಾಂಪಲ್, ಇವಾಗ 3 ವರ್ಷಕ್ಕೆ ಲೋನ್ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಫಾರ್ ಎಕ್ಸಾಂಪಲ್ ಒಂದು 35,000 EMI ಬರುತ್ತೆ ಅಂದ್ರೆ 35,000 ಇಂಟು 36 ಮಂತ್ ಅಂತ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ನೋಡಿದಾಗಲೂ EMI ಎಷ್ಟು ಬರುತ್ತೆ ಅಂತ ನೋಡ್ಬೇಕಾಗತ್ತೆ. ಈಗ ರೇಟ್ ಆಫ್ ಇಂಟ್ರೆಸ್ಟ್ ಬರೀ ಹಾಕಿರ್ತಾರೆ, ಅದು ಫಿಕ್ಸ್ಡ್ ಫ್ಲೋಟಿಂಗ್ ಆಗಿ ಗೊತ್ತಾಗಲ್ಲ. ಬಟ್ ಇಂಟ್ರೆಸ್ಟ್ ರೇಟ್ ನ ನೀವು ಕ್ಯಾಲ್ಕುಲೇಟ್ ಮಾಡೋದ್ರಿಂದ ನಿಮ್ಗೆ ಅದು ಗೊತ್ತಾಗ್ಬಿಡುತ್ತೆ. ಸೊ EMI ಕ್ಯಾಲ್ಕುಲೇಟರ್ ತುಂಬಾ, ನೀವು ಈಗ ಆಪ್ ಸ್ಟೋರಿಗೆ ಹೋದ್ರೆ ತುಂಬಾ EMI ಕ್ಯಾಲ್ಕುಲೇಟರ್ ಗಳೆಲ್ಲ ಇದೆ. ಅದನ್ನ ಯಾವ್ದೋ ಒಂದು ಒಳ್ಳೆ ಇದನ್ನ ನೋಡ್ಕೊಂಡು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಲೋನ್ ಅಮೌಂಟ್ ಆಮೇಲೆ ಇದನ್ನೆಲ್ಲ ಟೆನ್ಯೂರ್ ಅಲ್ಲಿ ಹಾಕಿದ್ರೆ ಎಲ್ಲ ಕಂಪ್ಲೀಟ್ ಡೀಟೇಲ್ ಬಂದ್ಬಿಡುತ್ತೆ. ಫಸ್ಟ್ ಮಂತ್ EMI ಈಗ 35,000 ಆದ್ರೆ ಎಷ್ಟು ಇಂಟ್ರೆಸ್ಟ್ ಹೋಗುತ್ತೆ, ಅದಾದ್ಮೇಲೆ ಎಷ್ಟು ಪಾರ್ಟ್ ಬಂದ್ಬಿಟ್ಟು ಪ್ರಿನ್ಸಿಪಲ್ ಹೋಗುತ್ತೆ, ಎಲ್ಲ ಡೀಟೇಲ್ ಇರುತ್ತೆ. ಇದನ್ನೆಲ್ಲ ನೋಡ್ಕೊಳ್ಳಿ. ಗೊತ್ತಾಗದಿದ್ದಾಗ ನಮ್ಮಂತ ಫಿನಾನ್ಷಿಯಲ್ ಅಡ್ವೈಸರ್ಗಳನ್ನ ಒಂದು ಸಲಹೆ ತಗೊಳ್ಳಿ. ಸೊ ಹಿಂಗಾಗಿ ನೀವು ಈ ತರ ಮಾಡಿ ನೀವು ನಿಮ್ಮ ಒಂದು ಈ ಫ್ರಾಡ್ ಆಗೋದನ್ನ ಅಥವಾ ನೀವು ಮೋಸ ಆಗೋದನ್ನ ಬಂದ್ಬಿಟ್ಟು ತಪ್ಪಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸರ್, ಯಾವ್ದಾದ್ರು ವೆಬ್ಸೈಟ್ ಇದೆ ಅದನ್ನೆಲ್ಲ ಚೆಕ್ ಮಾಡಕ್ಕೆ? ಗವರ್ಮೆಂಟ್ ವೆಬ್ಸೈಟ್ ಇದೆಯಾ ಯಾವ್ದಾದ್ರು? ಯಾರಾದ್ರೂ ಒಬ್ರು, ಇವಾಗ ನೀವು ಹೇಳಿದ್ರಿ ನೀವು ಫೈನಾನ್ಷಿಯಲ್ ಅಡ್ವೈಸರ್ ಅಂತ, ನಿಮ್ಮ ಸರ್ಟಿಫಿಕೇಟ್ಸ್ ಅನ್ನ ಆಬ್ವಿಯಸ್ಲಿ ನಾವು ನೋಡಿದೀವಿ, ಬಟ್ ಜನ ಏನಾದ್ರು ಬಂದು ಚೆಕ್ ಮಾಡ್ಬೇಕು ಅಂದ್ರೆ, ಆರ್ ಯು ಅ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಥವಾ ಆರ್ ಯು ಅ ಸರ್ಟಿಫೈಡ್ ಫೈನಾನ್ಷಿಯಲ್ ಕಂಪನಿ, ಏನಾದ್ರು ಈ ತರ ಚೆಕ್ ಮಾಡ್ಬೇಕು ಅಂದ್ರೆ ಹೇಗೆ ಚೆಕ್ ಮಾಡೋದು? ವೆಬ್ಸೈಟಿಗೆ ಹೋದ್ರೆ
ಹೋದ್ರೆ ಕಂಪ್ಲೀಟ್ ಡೀಟೇಲ್ ಇರುತ್ತೆ ಅದರಲ್ಲಿ. ಅದ್ರ ಜೊತೆಗೆ ಈಗ ನೋಡಿ, ಬ್ಯಾಂಕ್ ಅಲ್ಲಿ ಒಂದು ಕೋಡ್ ಕೊಡಬೇಕು. ಈಗ ನಮಗೆ ಬಂದ್ಬಿಟ್ಟು ಈಗ HDFC ಬ್ಯಾಂಕು, ICICI ಬ್ಯಾಂಕು, ಆಕ್ಸಿಸ್ ಬ್ಯಾಂಕು, ಯಾವುದೇ ಬ್ಯಾಂಕಿಗೆ ನಾವು ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಬ್ಯಾಂಕ್ ಅವರು ನಮ್ಮ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡ್ಕೊಂಡೇ ಕೋಡ್ ಕೊಡ್ತಾರೆ. ಸೊ ವಿದೌಟ್ ದಟ್ ಕೋಡ್ ನಾವು ಕೆಲಸ ಮಾಡಕ್ಕಾಗಲ್ಲ. ಸೊ ಹಂಗಾಗಿ ನಾವು ಬ್ಯಾಂಕ್ ಅಲ್ಲಿ ವೆರಿಫೈ ಆಗಿನೇ ಬಂದ್ಬಿಟ್ಟು DS ಅಂತ ಮಾಡ್ಕೊಂಡಿರ್ತೀವಿ. ಸೊ ಅದೆಲ್ಲ ಡೀಟೇಲ್ ಇರುತ್ತೆ. ವೆಬ್ಸೈಟ್ಗೆ ಹೋದ್ರೆ ಕಂಪ್ಲೀಟ್ ಡೀಟೇಲ್ ಇರುತ್ತೆ. ನೋಡ್ಕೊಂಡು ನಾನಂತಲ್ಲ, ಯಾವುದೇ ಒಂದು ಫಿನಾನ್ಷಿಯಲ್ ರಿಲೇಟೆಡ್ ಏನೇ ಮಾಡಕ್ ಹೋದ್ರು ಕೂಡ ಕ್ರಾಸ್ ಚೆಕ್ ಮಾಡ್ಕೊಂಡೇ ಮಾಡಿ ಅಂತ ನಾನು ಹೇಳ್ತೀನಿ. ಫ್ಯಾಂಟಾಸ್ಟಿಕ್. ಓಕೆ, ಯಾವ್ದಾದ್ರು ಒಂದು ಬಿಸ್ನೆಸ್ ಮೋಸ್ಟ್ಲಿ ಕ್ಯಾಶ್ ಅಲ್ಲಿ ಅಕಸ್ಮಾತ್ ಆಗಿ ಡೀಲ್ ಮಾಡ್ತಾ ಇದ್ರೆ ಅವ್ರ ಲೋನ್ ಚಾನ್ಸಸ್ಗೆ ಸ್ವಲ್ಪ ಕಷ್ಟ ಆಗಬಹುದಾ? ಖಂಡಿತವಾಗ್ಲೂ ಆಗುತ್ತೆ ಮೇಡಮ್. ಯಾಕಂತ ಹೇಳಿದ್ರೆ ಈಗ ಗೌರ್ಮೆಂಟೇ ಹೇಳ್ತಿದೆ, ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರು ಅದನ್ನ ಬಂದ್ಬಿಟ್ಟು ಒಂದು ರೆಕಾರ್ಡ್ ಇಟ್ಕೊಂಡು ಮಾಡಿ ಅಂತ ಹೇಳ್ತಿದೆ. ನೀವು ಕ್ಯಾಶಲ್ಲಿ ಮಾಡಿದ್ರೆ ನನ್ಗೆ ಹೆಂಗ್ ಗೊತ್ತಾಗುತ್ತೆ? ಬ್ಯಾಂಕಲ್ಲೂ ಕೂಡ ಈಗ ಲೋನ್ ಕೊಡ್ಬೇಕಾದ್ರೆ ನಿಮ್ದು ಟ್ರಾನ್ಸಾಕ್ಷನ್ ಅನ್ನ ನೋಡ್ಕೊಂಡು ನಿಮ್ ಇನ್ಕಮ್ ನ ನೋಡ್ಕೊಂಡೇ ಕೊಡುವಂತದ್ದು. ನೀವು ಕ್ಯಾಶಲ್ಲಿ ಮಾಡ್ತಿದಾರ ಅಂತ ಹೇಳಿದ್ರೆ GST ಕಟ್ತಿಲ್ಲ ಅಂತ ಅರ್ಥ ಅಲ್ವಾ? ಈಗ GST ಕಟ್ಟಿಲ್ಲ ಅಂತ ಹೇಳಿದಾಗ ಅಗೇನ್ ಸೊ ನೀವು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿದಾಗ ಅದು ನಾವು ಕನ್ಸಿಡರ್ ಮಾಡಕ್ ಆಗಲ್ಲ ಅಂತ. ಯಾವ್ದಾದ್ರು ಒಂದು ಬಿಸ್ನೆಸ್ 3 ವರ್ಷಕ್ಕಿಂತ ಕಮ್ಮಿ ಇತ್ತು ಅಂದ್ರೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಬಿಸ್ನೆಸ್, ಮೇ ಬಿ ದೇ ಜಸ್ಟ್ 1.5 years ಓಲ್ಡ್, ಬಟ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ, ಅವ್ರಿಗೆ ಅರ್ಜೆಂಟ್ ಆಗಿ ಇವಾಗ ಎಕ್ಸ್ಪ್ಯಾಂಡ್ ಮಾಡಕ್ಕೆ ಬಿಸ್ನೆಸ್ ಲೋನ್ ಬೇಕು ಅಂದ್ರೆ ಸಿಗುತ್ತೆ? ಆಪ್ಷನ್ ಇದೆ ಮೇಡಮ್. ಕೆಲವೊಂದು NBFC ಎಲ್ಲ ಕೊಡ್ತಾರೆ. 1 year ಕಂಪ್ಲೀಟ್ ಆಗಿರೋ ಕಂಪ್ನಿಗೂ, ಲೆಸ್ ದೆನ್ 1 year ಕಂಪ್ನಿಗೂ ನಾವು ಲೋನ್ ಕೊಟ್ಟಿರೋ ಆಪ್ಷನ್ಸ್ ಎಲ್ಲ ಇದೆ. ಅಂದ್ರೆ ಬಟ್ ಸ್ಟಾರ್ಟ್ಅಪ್ಸ್ ಏನು ಇಲ್ಲ. ಸ್ಟಾರ್ಟ್ಅಪ್ ಗೆ ಅಗೇನ್ ಹೇಳಿದ್ನಲ್ಲ, ಅದೇ ತರ ನೀವು ಸ್ಟಾರ್ಟ್ಅಪ್ ಇಂಡಿಯಾ, ಅದೇ ಗವರ್ನಮೆಂಟ್ ಸ್ಕೀಮ್ಸ್ ನಾವು ಚೆಕ್ ಮಾಡಬಹುದು. ಬಿಕಾಸ್ ಅನ್ಸೆಕ್ಯೂರ್ಡ್ ಲೋನ್ ಕೊಡ್ತಿರೋದು ನಾವಿಲ್ಲಿ, ನಾವೇನು ಕೊಲೆಟ್ರಲ್ ತಗೊಂತಿಲ್ಲ. ಇವ್ರು ಏನೋ ಬಿಸ್ನೆಸ್ ಮಾಡ್ತಿದ್ದಾರೆ, ನಾಳೆ ಆ ಬಿಸ್ನೆಸ್ ಅಲ್ಲಿ ಸಕ್ಸೀಡ್ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ನಾಳೆ EMI ಹೆಂಗ್ ಕಟ್ತಾರ ಅನ್ನೋ ಒಂದು ಕಾನ್ಸೆಪ್ಟ್ಗೋಸ್ಕರ ಕೊಡಲ್ಲ ಆ ತರ. ಇದಂತೂ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಸರ್. ಎಸ್ ಮೇಡಮ್. ಸೆಟಲ್ಮೆಂಟ್, ಲೋನ್ ಸೆಟಲ್ಮೆಂಟ್ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ಆ ಲೋನ್ ಅನ್ನ ಸೆಟಲ್ ಮಾಡಿದಾಗ ನಿಮ್ ಸಿಬಿಲ್ ಸ್ಕೋರ್ಗೆ ಒಂಥರ ಸ್ಟ್ಯಾಂಪ್ ತರ ಬಂದು ಕೂತ್ಬಿಟ್ಟಿರುತ್ತೆ. ಅದು ನೀವೊಂದು ಪರ್ಮನೆಂಟ್ ಸ್ಟ್ಯಾಂಪ್ ತರ ಬಂದು ಕೂತ್ಬಿಟ್ಟಿರುತ್ತೆ ಅದು. ಅಂಡ್ ಈ ಲೋನ್ ಅನ್ನ ಯಾಕೆ ಸೆಟಲ್ ಮಾಡ್ತಾರೆ ಜನ, ಹೇಗೆ ಸೆಟಲ್ ಮಾಡ್ತಾರೆ, ಹೇಗೆ ಫೈನಲ್ ಆಗಿ ಆ ಸೆಟಲ್ಮೆಂಟ್ ಸ್ಕೋರ್ ಬರೋದು? ಇವಾಗ ಸೆಟ್ಲ್ಮೆಂಟ್ ಅಂತ ಹೇಳಿದ್ರೆ, ಸೆಟ್ಲ್ಮೆಂಟ್ ಅಲ್ಲಿ ಯಾಕೆ ಮಾಡ್ತಾರೆ, ಏನ್ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಯಾವಾಗ ಕಟ್ಟಕ್ ಆಗಲ್ಲ, ಕಂಪ್ಲೀಟ್ ಲೋನ್ ಕಟ್ಟಕ್ ಆಗಲ್ಲ ಏನೋ ಕೆಲವೊಂದು ರೀಸನ್ ಗಳಿಂದ, ಅವಾಗ ಬಂದ್ಬಿಟ್ಟು ಬ್ಯಾಂಕ್ ಅಲ್ಲಿ ಒಂದು ಆಪ್ಷನ್ ಕೊಡ್ತಾರೆ. ಯಾವಾಗ ಆಪ್ಷನ್ ಕೊಡ್ತಾರೆ, ಅವ್ರು ಕಟ್ಲೇ ಇಲ್ಲ, ಇವಾಗ ಕಲೆಕ್ಷನ್ ಕಡೆಯಿಂದ ಬರ್ತಾರೆ, ಕಸ್ಟಮರ್ ಕೇಳ್ತಾರೆ, ಅವ್ರು ರೆಸ್ಪಾಂಡ್ ಮಾಡಲ್ಲ ಅಥವಾ ಅವ್ರು ಕಟ್ಟಕ್ ಆಗಲ್ಲ, ಅಂತ ಟೈಮಲ್ಲಿ ಅವ್ರು ಕಟ್ಟದೇ ಇಲ್ಲ ಅಂತ ಗೊತ್ತಾದಾಗ ಅಟ್ಲೀಸ್ಟ್ ಏನೂ ಬರ್ದೇ ಇದ್ರೆ ಏನೋ ಸಮ್ ಅಮೌಂಟ್ ಆಫ್ ಇದು ಬರ್ಲಿ ಅನ್ನೋ ರೀಸನ್ ಇಂದ ಬಂದ್ಬಿಟ್ಟು ಸೆಟ್ಲ್ಮೆಂಟ್ ಅನ್ನೋ ಒಂದು ಆಪ್ಷನ್ ಇಟ್ಕೊಂಡಿರ್ತಾರೆ. ಸೊ ಅದನ್ನ ಯಾಕೆ ಮಾಡ್ತಾರೆ ಅಂದ್ರೆ ಅದೇ ಅವ್ರು ಕಟ್ಟಕ್ ಆಗದಿದ್ದಾಗ ಮಾಡ್ಕೊಂತಾರೆ. ಸೊ ಸೆಟ್ಲ್ಮೆಂಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಹಿ ಇಸ್ ನಾಟ್ ಏಬಲ್ ಟು ಪೇ ದ EMI ಅಂತ ಒಂದು ಗೊತ್ತಾಗ್ಬಿಡುತ್ತೆ. ಅದಾದ್ಮೇಲೆ ಒಂದು ಸೆಟ್ಲ್ಮೆಂಟ್ ಅಂತ ಒಂದು ಆಪ್ಷನ್ ಅಲ್ಲಿ ಬಂದ್ಬಿಡುತ್ತೆ. ಐ ಮೀನ್ ರಿಟರ್ನ್ ಆಫ್ ಅಂತ ಒಂದು ಸಿಬಿಲ್ ಅಲ್ಲೇ ಬಂದ್ಬಿಡುತ್ತೆ. ಅದಾದಾಗ ಬೇರೆ ಲೋನ್ ತಗೊಳಕ್ ಹೋದಾಗ ಆಬ್ವಿಯಸ್ಲಿ ನೋಡ್ತಾರೆ. ಸೊ ಇಟ್ಸ್ ಪರ್ಮನೆಂಟ್ಲಿ ದೇರ್ ಆನ್ ಯುವರ್ ರೆಕಾರ್ಡ್. ನೀವು 20 ವರ್ಷ 30 ವರ್ಷ ಹಿಂದೆ ಇದು ಸೆಟಲ್ಮೆಂಟ್ ಮಾಡಿದ್ರು ಅದು ಪರ್ಮನೆಂಟ್. ಮೇ ಬಿ ಬ್ಯಾಂಕ್ ಅವರು 20 ವರ್ಷ 30 ವರ್ಷ ಆಗಿದೆ, ಅದಾದ್ಮೇಲೆ ಇವ್ರಿಗೆ ಏನೋ ಲೋನ್ ತಗೊಂಡಿದ್ದಾರೆ, ಬೇರೆ ಎಲ್ಲೋ ತಗೊಂಡಿದ್ದಾರೆ, ಏನೋ ಇದು ಮಾಡಿ ಇವಾಗ ಕರೆಕ್ಟ್ ಆಗಿ ಕಟ್ತಿದ್ದಾರೆ ಅಂತ ಹೇಳಿ ಅವ್ರು ಕನ್ಸಿಡರ್ ಮಾಡ್ಲೂಬಹುದು, ಅವ್ರ ಚಾನ್ಸಸ್ ಇದೆ. ಬಟ್ ಏನಂತ ಹೇಳಿದ್ರೆ ಸೆಟಲ್ಮೆಂಟ್ ಮಾಡಿದಾಗ ಅದು ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅಂತೂ 100% ಆಗಿರುತ್ತೆ. ಸೊ ಇವಾಗ ನೀವು ಲಾಸ್ಟ್ ಇಯರ್ ಅಥವಾ ಈ 6 months ಬ್ಯಾಕ್ ಸೆಟಲ್ಮೆಂಟ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಗೆಟಿಂಗ್ ಎ ಲೋನ್ ಇಸ್ ಚಾನ್ಸಸ್ ಇಸ್ ವೆರಿ ವೆರಿ ಲೆಸ್. ಯಾಕಂತ ಹೇಳಿದ್ರೆ ಒಂದು ಲೋನ್ ತಗೊಂಡು ನೀವು ಕಟ್ಟಿಲ್ಲ ಅಂದ್ರೆ ನಾನು ಕೊಡೋ ಲೋನ್ ಹೆಂಗ್ ಕಟ್ತಾರ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಬ್ಯಾಂಕ್ ಅವರು ಯೋಚನೆ ಮಾಡ್ತಾರೆ. ಸೊ ಈಗ ನಾವು ನಿಧಿ ವೃದ್ಧಿ ಲೋನ್ ಇಕೋ ಸಿಸ್ಟಮ್ ಬಗ್ಗೆ ಮಾತಾಡ್ಲೇಬೇಕು. ಏನಿದೆ ನಿಮ್ಮ ಈ ಇಕೋ ಸಿಸ್ಟಮ್ ಅಲ್ಲಿ, ಅಂಡ್ ಯಾಕೆ ಯಾರಾದ್ರೂ ಒಬ್ರು ಲೋನ್ ತಗೊಳ್ಳೋರು ಇದನ್ನ ಯೂಸ್ ಮಾಡಬೇಕು, ನಿಮ್ಮ ಈ ನಿಧಿ ವೃದ್ಧಿ ಇಕೋ ಸಿಸ್ಟಮ್ ನ ಯೂಸ್ ಮಾಡಬೇಕು? ಈಗ ನಿಧಿ ವೃದ್ಧಿ ಯಾವಾಗಲೇ ನಿಮ್ಗೆ ಹೇಳಿದೆ ನಾನು, ನಿಧಿ ವೃದ್ಧಿ ಸ್ಟಾರ್ಟ್ ಮಾಡಿದೆ ಬಂದ್ಬಿಟ್ಟು ಈ ಗ್ಯಾಪ್ ಅನ್ನ ಇವಾಗ ಮಾರ್ಕೆಟ್ ಅಲ್ಲಿ ಏನ್ ಕ್ಲೈಂಟ್ ಏನ್ ಫೇಸ್ ಮಾಡ್ತಿದ್ದಾರೆ ಅದನ್ನೆಲ್ಲ ನಾವು ಆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಲೋನ್ ಕೊಡೋದ್ರ ಜೊತೆಗೇನೆ ಈ ತರ ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳೇನಿದೆ ಅದನ್ನ ಸಾಲ್ವ್ ಮಾಡೋಕ್ಕೋಸ್ಕರ ನಾವು ಒಂದು ನಿಧಿ ವೃದ್ಧಿ ಕಂಪ್ನಿ ಅಂತ ಸ್ಟಾರ್ಟ್ ಮಾಡಿದ್ದು. ನಾವಿಲ್ಲಿ ಮೇನ್ ರೀಸನ್ ಇನ್ ನಿಧಿ ವೃದ್ಧಿಗೆ ಒಬ್ರು ಬರ್ಬೇಕಂತ ಹೇಳಿದ್ರೆ ವಿ ಡೋಂಟ್ ಚಾರ್ಜ್. ನಾವು ಕೊಡುವಂತ ಸರ್ವಿಸಿಗೆ ಆಗಿರ್ಬೋದು ಅಥವಾ ಒಂದು ಕನ್ಸಲ್ಟೇಷನ್ ಆಗಿರ್ಬೋದು ಏನು ಚಾರ್ಜ್ ಮಾಡಲ್ಲ. ಸೊ ನೀವು ನನ್ನ ಹತ್ರ ಬಂದು ಲೋನೇ ತಗೋಬೇಕಂತ ಇಲ್ಲ, ನಿಧಿ ವೃದ್ಧಿಗೆ ಬಂದು ಲೋನೇ ತಗೋಬೇಕಂತ ಏನಿಲ್ಲ. ನೀವು ನಾಳೆ ಬಂದ್ಬಿಟ್ಟು ಒಂದೇನೋ ಹೋಮ್ ಲೋನ್ ತಗೊಂತ ಇದ್ದೀರಾ, ಆ ಇನ್ಫಾರ್ಮೇಶನ್ ತಗೊಳಕ್ಕೂ ನನ್ನನ್ನು ನೀವು ಇದು ಮಾಡ್ಬೋದು. ವಿ ಡೋಂಟ್ ಚಾರ್ಜ್ ಎನಿಥಿಂಗ್ ಟು ದಟ್. ಸೊ ಚಾರ್ಜಸ್ ಸ್ಪಾಟ್ ಆಯ್ತು. ಅದಾದ್ಮೇಲೆ ನಾವೇನ್ ಕಸ್ಟಮರ್ಗೆ ಒಂದು ಭರವಸೆ ಕೊಟ್ಟಿರ್ತೀವಿ ಅಥವಾ ಏನೋ ಒಂದು ಕಮಿಟ್ಮೆಂಟ್ ಕೊಟ್ಟಿರ್ತೀವಿ, ಅದಕ್ಕೆ ನಾವು ನಿಂತಿರ್ತೀವಿ. ಸೊ ನಿಮ್ಗೆ ಇವಾಗ ಬಂದ್ಬಿಟ್ಟು ಪರ್ಸನಲ್ ಲೋನ್ ತಗೊಂತ ಇರ್ತೀರಾ, ಎಷ್ಟು ದಿವಸ ಲೋನ್ ಆಗಿರುತ್ತೆ ಅಂತ ನೀವು ಕೇಳಿರ್ತೀರಾ. ನಾನೊಂದು 4 day ಅಂತ ಹೇಳಿರ್ತೀನಿ ಅಥವಾ 3 days ಅಂತ ಹೇಳಿರ್ತೀನಿ. ಆ ಡೇಟ್ ಅಲ್ಲೇ ನಾವು ನಿಮ್ಗೆ ಡಿಸ್ಪೋಸ್ ಮಾಡಕ್ಕೆ ಇದು ಮಾಡಿರ್ತೀವಿ. ಯಾಕಂತ ಹೇಳಿದ್ರೆ ನೀವು ಆ ಕಮಿಟ್ಮೆಂಟ್ ಮೇಲ್ಗಡೆ ನೀವು ಒಂದು ಬೇರೆ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀರಾ. ಸೊ ಇದಕ್ಕೆ ರಿಲೇಬಲ್ ಆಗಿರ್ತೀವಿ, ಅದಾದ್ಮೇಲೆ ಟ್ರಾನ್ಸ್ಪರೆಂಟ್ ಆಗಿರ್ತೀವಿ, ಅದಾದ್ಮೇಲೆ ಕಸ್ಟಮರ್ಗೆ ಚಾರ್ಜ್ ಮಾಡಲ್ಲ.
ಸೊ ಆಮೇಲೆ ಆಫ್ಟರ್ ಸೇಲ್ಸ್ ನಮ್ದು ಸರ್ವಿಸ್ ಚೆನ್ನಾಗಿದೆ. ಏನಂತ ಹೇಳಿದ್ರೆ ಲೋನ್ ಆದ್ಮೇಲೆ ಇವಾಗ ನಿಮ್ಮ ಅಕೌಂಟಿಗೆ ದುಡ್ಡು ಬಂದ್ಮೇಲೆ ನಮ್ಮ ಕೆಲಸ ಎಲ್ಲ DSA ಕೆಲಸ ಎಲ್ಲ ಮುಗ್ದೋಗ್ಬಿಡುತ್ತೆ. ಸೊ ನಮ್ ಕೆಲಸ ಆಕ್ಚುಲ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಒಂದ್ ಲೋನ್ ನಿಮ್ಗೆ ಡಿಸ್ಬರ್ಸ್ ಆದ್ಮೇಲೆ ಯಾವಾಗ ಫಸ್ಟ್ EMI ಸ್ಟಾರ್ಟ್ ಆಗುತ್ತೆ, ಅದಾದ್ಮೇಲೆ ಲೋನ್ ಆದಾಗ ಒಂದು ಸ್ಯಾಂಕ್ಷನ್ ಲೆಟರ್, ಒಂದು ರಿಪೇಮೆಂಟ್ ಶೆಡ್ಯೂಲ್ ಆಗಿರ್ಬೋದು, ಆಮೇಲೆ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಅಂತ, ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂತ ಒಂದು ಬರುತ್ತೆ, ಅದಾಗಿರ್ಬೋದು. ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ನಾಳೆ ಬಂದ್ಬಿಟ್ಟು IT ಫೈಲ್ ಮಾಡ್ಬೇಕಾರೋ ಏನೋ ಬೇಕಾಗುತ್ತೆ. ಸೊ ಲೋನ್ ಆದ್ಮೇಲೆ ಎನಿ ಟೈಮ್ ನೀವು ನಮ್ಗೆ ನಿಧಿ ವೃದ್ಧಿನ ಅಪ್ರೋಚ್ ಮಾಡಿ ಕೇಳಿದ್ರೆ ಆ ಡಾಕ್ಯುಮೆಂಟ್ ಎಲ್ಲ ನಿಮ್ಗೆ ನಮ್ಮ ಕಡೆಯಿಂದ, ನಾವು ಬ್ಯಾಂಕ್ ಕಡೆಯಿಂದ ಇಸ್ಕೊಡ್ತೀವಿ. ಸೊ ಇದು ಒಂದು ಮೇನ್ ನಮ್ಮ ನಿಧಿ ವೃದ್ಧಿ ಕಡೆಯಿಂದ ಇದು. ಸೊ ನಾಳೆ ಬಂದ್ಬಿಟ್ಟು ನೀವು ಲೋನ್ ಬರ್ತೀರಾ, ನಾನು ಹೋಮ್ ಲೋನ್ ತಗೋಬೇಕು ಅಂತ ಹೇಳಿದಾಗ ನಾವು ಕ್ಲೀನ್ ಆಗಿ ಅನಲೈಸ್ ಮಾಡ್ತೀವಿ. ಯಾಕೆ ಲೋನ್ ತಗೊಂತಿದ್ದೀರಾ, ಏನ್ ತಗೊಂತಿದ್ದೀರಾ, ಬರೀ ಲೋನ್ ಕೊಡೋದಲ್ದಿರಾ ಇದು ನಿಮ್ಗೆ ಯೂಸ್ ಆಗ್ತಿದ್ಯಾ ಅಥವಾ ಇದಕ್ಕಿಂತ ಬೆಟರ್ ಆಪ್ಷನ್ ಏನಿದೆಯಾ ಅದನ್ನು ನಾವು ಕೊಡ್ತೀವಿ. ಸೊ ಹಂಗಾಗಿ ಬರೀ ಲೋನ್ ಬಂದಾಗ ಕಸ್ಟಮರಿಗೆ ಲೋನ್ ಮಾಡೋದು ಕೇಳೋದು ಆತರ ಅಲ್ಲ ಮೇಡಮ್. ನಾವು ಅವರಿಗೆ ಎಕ್ಸಾಕ್ಟ್ಲಿ ಏನ್ ಹೆಲ್ಪ್ ಆಗುತ್ತೆ ಅದನ್ನ ಮಾಡ್ತೀವಿ. ಫ್ಯಾಂಟಾಸ್ಟಿಕ್ ಸರ್. ನಾನು ಫಸ್ಟೇ ಹೇಳಿದ್ದೆ, ಒಂಥರ ಸಮಾಜ ಸೇವೆ ತರ ಮಾಡ್ತಾ ಇದ್ದಾರಾ ನೀವು ಅಂತ. ಜನರಲ್ ಆಗಿ ಜನ ದುಡ್ಡು ಯಾರಿಗೂ ಬೇಕೋ ಅವ್ರ ಹತ್ರ ದುಡ್ಡು ಕಿತ್ಕೊಳ್ಳೋದ್ರಲ್ಲೇ ಇರ್ತಾರೆ. ನೀವ್ ನೋಡಿದ್ರೆ ಕರೆಕ್ಟ್ ಆಗಿ ಬ್ಯಾಂಕ್ ಅವ್ರ ಹತ್ರ ಹೋಗಿ ಎಲ್ಲ ಸೆಟಲ್ಮೆಂಟ್ ಮಾಡಿ ಬ್ಯಾಂಕ್ ಅವ್ರ ಹತ್ರ ನಿಮ್ಮ ಚಾರ್ಜಸ್ ಅನ್ನ ತಗೊಂಡು ಜನಕ್ಕೆ ಏನೂ ಚಾರ್ಜ್ ಆಗದೆ ಇದ್ದಂಗೆ, ಏನೂ ತೊಂದರೆ ಆಗದೆ ಇದ್ದಂಗೆ ಅವರಿಗೆ ಇಷ್ಟೊಂದು ಸಹಾಯ ಮಾಡ್ತೀರಾ. ಸೊ ನಿಮ್ಮ ನಿಧಿ ವೃದ್ಧಿ ಸ್ಕೀಮು, ನಿಮ್ಮ ನಿಧಿ ವೃದ್ಧಿ ಕಂಪನಿ, ಅದರಲ್ಲಿ ಯಾವಾಗಲೂ ನಿಧಿ ಬೆಳೀತಾನೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ಬಟ್ ಪ್ರಮೋದ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನ ಸ್ಟುಡಿಯೋಗೆ ಬಂದು ನನ್ನ ಇಷ್ಟೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಮ್ಮ ಎಲ್ಲ ಲಿಸ್ನರ್ಸ್ಗಳಿಗೆ, ನಮ್ಮ ಎಲ್ಲ ವ್ಯೂವರ್ಸ್ಗೆ ಈ ಪ್ರಶ್ನೆಗಳಿಗೆ ಉತ್ತರನ ನೀಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.